ಶ್ರೀಗುರುಭ್ಯೋ ನಮಃ ಹರಿಃ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಮನೋಜವಾದೇವ ತಮಪ್ಯಭೀಮೋ ರಥಂ ಗೃಹೀತ್ವಾ ಅಂಬರ ಅಕ್ಷಿಪತ್ಕ್ಷಣಾತ್ ಶಕ್ತೋಪ್ಯಹಂ ತ್ವಾಂ ನ ನಿಹನ್ಮಿ ಗೌರವಾತ್ ಇತ್ತೇವ ಸುಜ್ಞಾಪಯಿತುಂ ತದಸ್ಯ. ಆಗ ಭೀಮಸೇನ ಮುಂದೆ ಬಂದು ದ್ರೋಣಾಚಾರ್ಯ ರಥವನ್ನು ಹಿಡಿದು ಆಕಾಶಕ್ಕೆ ಹಾಕಿದಾಗ ಅವ್ರು ಹಾರ್ಕೊಂಡು ಉಳ್ಕೊಂಡ್ರು. ಭೀಮಸೇನ ತೋರಿಸಿದ್ದೇನು ಅದರಿಂದ ಅಂದರೆ, ಗುರಿ ತಪ್ಪಿದ್ದೇನೆ ತಿಳ್ಕೊಂಡ್ಬಿಡ್ಬೇಡಿ, ಶಕ್ತಃ ಅಪಿ ಅಹಂ ತ್ವಾಂ ನ ನಿಹನ್ಮಿ, ನಾನು ಸಂಪೂರ್ಣ ಶಕ್ತನಾಗಿದ್ದರೂ ಕೂಡ ನಿಮ್ಮನ್ನು ನಾನು ಕೊಲ್ತಾ ಇಲ್ಲ. ಈಗ ಅದಕ್ಕೆ ಗೌರವಾತ್ ಗುರುಭಾವಾತ್, ಗೌರವ ಅಂದ್ರೇನು? ಗುರುಭಾವಾತ್, ಗುರುಗಳು ಅನ್ನೋ ಕಾರಣದಿಂದ ಹಾಗೆ ಮಾಡ್ತಾಯಿದ್ದೇನೆ. ಸುಜ್ಞಾಪಯಿತುಂ ತದಸ್ಯ, ತಿಳಿಸೋಕ್ಕೆ ಹಾಗೆ ಮಾಡಿದ್ದೇನಾದ್ದರಿಂದ ಎಂದು ನೀವು ನನ್ನನ್ನು ಅಸಮರ್ಥ ಅಂತ ತಿಳ್ಕೊಬೇಡಿ ಅಂಥೇಳಿ ಹಾಕಿದ್ದಾಯಿತು. ಪ್ರವಾದಿ ಸ್ವವಾದಿ ಸೂತಃ ಸರಥ ಕ್ಷಿತೌ ಪತನ್ ವಿಚೀರ್ಣಿತೋಸ್ಮಾತ್ ಗುರುರಪ್ಯವಪ್ಲುತಃ ತದಾಭಿಶೋಕಶ್ಚ ರಥಂ ಸಮಾನಯತ್ ತಮಾರುಹದ್ ಭೀಮ ಉದಾರ ವಿಕ್ರಮಃ. ಸವಾಜಿಸೂತಃ ಸರಥಃ ಸ್ಥಿತೌ ಪತನ್ ವಿಚೂರ್ಣಿತಃ ಅಸ್ಮಾತ್ ಗುರುಃ ಅಪಿ ಅವಪ್ಲುತಃ ತದಾ ವಿಶೋಕಃ ಅಸ್ಯ ರಥಂ ಸಮಾನಯತ್ ತಮ್ ಆರುಹದ್ ಭೀಮಃ ಉದಾರ ವಿಕ್ರಮಃ. ಸವಾಜಿಸೂತಃ ಸರಥಃ, ವಾಜಿ ಸೂತ ಸಮೇತನಾಗಿ, ವಾಜಿ ಅಂದರೆ ಕುದುರೆಗಳು, ಸರಥಃ ಕ್ಷಿತೌ ರಥದ ಸಮೇತವಾಗಿ, ಕ್ಷಿತೌ ಪತನ್ ಭೂಮಿ ಮೇಲೆ ಬೀಳ್ತಾ, ಸಂಚೂರ್ಣಿತಃ ಅಸ್ಮಾತ್ ಗುರುರಪಿ ಅವಪ್ಲುತಃ, ಆ ರಥ ಸಮೇತವಾಗಿ ಬಿದ್ದೋಯಿತು. ಗುರುಗಳು ದ್ರೋಣಾಚಾರ್ಯ ಕೆಳಗೆ ಹಾರಿ ಉಳ್ಕೊಂಡ್ರು. ಮತ್ತೆ ಅಷ್ಟೊತ್ತಿಗೆ ತದಾ ವಿಶೋಕೋ ಅಸ್ಯ ರಥಂ ಸಮಾನಯತ್ ತಮಾರುಹದ್ ಭೀಮ ಉದಾರ ವಿಕ್ರಮಃ. ತದಾ ಆಗ ವಿಶೋಕ ಸಾರಥಿ, ಯಾರತ್ತ ಸಾರಥಿ? ಯಾರತ್ತ? ಭೀಮನ ಮಗ. ಯಾರು ತಾಯಿ? ಯಾರು? ಯಾರ ಮಗ? ಯಾರ ಮಗ ಆತ? ತ್ರಿವಕ್ರ ಮಗ, ಕೃಷ್ಣನ ಮಗ, ಕೃಷ್ಣ ತ್ರಿವಕ್ರೆಯರ ಮಗ. ತದಾ ವಿಶೋಕೋ ಅಸ್ಯ ರಥಂ ಸಮಾನಯತ್ ತಮಾರುಹದ್ ಭೀಮ ಉದಾರ ವಿಕ್ರಮ. ರಥವನ್ನು ಭೀಮ ಹತ್ತಿ ಮುಂದೆ ಹೊರಟಾಯಿತು. ದ್ರೋಣೋಪಿ ದುರ್ಯೋಧನ ದತ್ತಮನ್ಯಂ ರಥಂ ಸಮಾಸ್ಥಾಯ ಯುಧಿಷ್ಠಿರಂ ಯಯೌ ಗೃಹೀತು ಕಾಮಂ ನೃಪತಿಂ ಪ್ರಯಾಂತಂ ನ್ಯವಾರಯತ್ ಸಂಯತಿ ವಾಹಿನೀಪತಿ. ಆ ಹೊತ್ತಿಗೆ ದ್ರೋಣೋಪಿ ದುರ್ಯೋಧನ ದತ್ತಮನ್ಯಂ ರಥಂ, ಅಷ್ಟೊತ್ತಿಗೆ ಬೇರೆ ಕೊಟ್ಟಂಥ ರಥವನ್ನು ದುರ್ಯೋಧನ ಕಳಿಸ್ತಾ ಅದನ್ನು ಕೂತ್ಕೊಂಡು ಹೊರಟರು ಅವರು. ಯುಧಿಷ್ಠಿರಂ ಯಯೌ, ಧರ್ಮರಾಜನ ಸೆರೆ ಹಿಡಿಯಲಿಕ್ಕೆ ಅಂತ ಹೊರಟರು. ಗೃಹೀತು ಕಾಮಂ ನೃಪತಿಂ ಪ್ರಯಾಂತಂ ನ್ಯವಾರಯತ್ ಸಂಯತಿ ವಾಹಿನೀಪತಿ. ಗೃಹೀತು ಕಾಮಂ ನೃಪತಿಂ ಪ್ರಯಾಂತಂ, ನೃಪತಿಂ ಗೃಹೀತು ಕಾಮಂ ಪ್ರಯಾಂತಂ, ನೃಪತಿಯನ್ನು ಸೆರೆ ಹಿಡಿಯಲಿಕ್ಕೋಸ್ಕರವಾಗಿ ಹೊರಟಂತಹ ದ್ರೋಣಾಚಾರ್ಯರನ್ನು ವಾಹಿನೀಪತಿ, ಸೇನಾಪತಿ, ವಾಹಿನಿ ಅಂದರೆ ಸೇನಾ, ಸೇನಾಪತಿಯಾದಂತಹ ದುಷ್ಟದ್ಯುಮ್ನ ಸಂಯತಿ ಯುದ್ಧದಲ್ಲಿ ನ್ಯವಾರಯತ್ ತಡೆದು ನಿಲ್ಲಿಸಿದ. ವಿದ್ರಾವಿತೋ ದ್ರೋಣಶರೈಶ್ವಸೇನಾಂ ಸಂಸ್ಥಾಪ್ಯ ಭೂಯೋ ದ್ರುಪದಾತ್ಮಜಶರೈಃ ದ್ರೋಣಂ ನಿವಾರ್ಯೈವ ಚಮೂಂ ಪರೇಷಾಂ ವಿದ್ರಾವಯಾಮಾಸ ಚ ತಸ್ಯ ಪಶ್ಯತಃ. ವಿದ್ರಾವಿತಾಂ ದ್ರೋಣಶರೈಃ ಸ್ವಸೇನಾಂ ಸಂಸ್ಥಾಪ್ಯ ಭೂಯಃ ದ್ರುಪದಾತ್ಮಜಃ ಶರೈಃ ದ್ರೋಣಂ ನಿವಾರ್ಯ ಏವ ಚಮೂಂ ಪರೇಷಾಂ ವಿದ್ರಾವಯಾಮಾಸ ಚ ತಸ್ಯ ಪಶ್ಯತಃ. ದ್ರೋಣಶರೈಃ ವಿದ್ರಾವಿತಾಂ ಸ್ವಸೇನಾಂ ಸಂಸ್ಥಾಪ್ಯ,
ದ್ರೋಣರ ಬಾಣಗಳಿಂದ ದ್ರಾವಿತಾಂ ವಿದ್ರಾವಿತಾಂ ದಿಕ್ಕಾಪಾಲಾಗಿ ಓಡಿಸಲ್ಪಟ್ಟಂಥ ತನ್ನ ಸೇನೆಯನ್ನು ದೃಪದಾತ್ಮಜ ದೃಪದರ ಮಗನಾದಂತಹ ದೃಷ್ಟದ್ಯುಮ್ನ ಶರೈಹಿ ಭೂಯ ಸಂಸ್ಥಾಪ್ಯ ಬಾಣಗಳನ್ನು ಬಿಟ್ಟು ಮತ್ತೆ ನಿಲ್ಲಿಸಿದ. ದ್ರೋಣಂ ನಿವಾರ್ಯೈವ ಚಮುಂ ಪರೇಶಾಂ ದ್ರೋಣಂ ನಿವಾರ್ಯೈವ ತಡೆದು ನಿಲ್ಲಿಸಿಬಿಟ್ಟು ಪರೇಶಾಂ ಚಮುಂ ಶತ್ರುಸೇನೆಯನ್ನು ಕೌರವರ ಸೇನೆಯನ್ನು ಆ ದೃಷ್ಟದ್ಯುಮ್ನ ವಿದ್ರಾವಯಾಮಾಸ ಜೋರಾಗಿ ಓಡಿಸಿದ. ತಸ್ಯ ಪಶ್ಯತಃ ದ್ರೋಣಾಚಾರ್ಯ ನೋಡ್ತಿರ್ಬೇಕಾದ್ರೇ ಅವರ ಸೇನೆಯನ್ನು ಹೊಡೆದು ಓಡಿಸ್ತಾ ಇದ್ದಾರೆ. ತಯೋರಭೂದ್ಯುದ್ಧಮತೀವ ರೌದ್ರಂ ಜಯೈಷಿಣೋ ಪಾಂಡವಧಾರ್ತಾರಾಷ್ಟ್ರಯೋ ಅತ್ಯದ್ಭುತಂ ಸಂತತಬಾಣವರ್ಷಂ ಅನಾರತಂ ಶುಚಿರಂ ನಿರ್ವಿಶೇಷಂ. ತಯೋ ಅಭೂತ್ ಯುದ್ಧಂ ಅತೀವ ರೌದ್ರಂ ಜಯೈಷಿಣೋ ಪಾಂಡವಧಾರ್ತಾರಾಷ್ಟ್ರಯೋ ಅತ್ಯದ್ಭುತಂ ಸಂತತಬಾಣವರ್ಷಂ ಅನಾರತಂ ಶುಚಿರಂ ನಿರ್ವಿಶೇಷಂ. ತಯೋ ಆ ದ್ರೋಣದೃಪ ಮತ್ತು ದೃಷ್ಟದ್ಯುಮ್ನಯೋ ಅಂತ ಅರ್ಥ. ಪಾಂಡವಧಾರ್ತಾರಾಷ್ಟ್ರಯೋ ಜಯೈಷಿಣೋ ಪಾಂಡವರ ಜಯ ಸಿಗಬೇಕು ಅಂತ ದೃಷ್ಟದ್ಯುಮ್ನ, ಧಾರ್ತಾರಾಷ್ಟ್ರ ಕೌರವರ ಜಯ ಸಿಗಬೇಕು ಅಂಥೇಳಿ ದ್ರೋಣಾಚಾರ್ಯರು. ಅತೀವ ರೌದ್ರಂ ಭಾರಿ ಭಯಂಕರವಾದ ಯುದ್ಧವನ್ನು ಮಾಡಿದರು. ಅತ್ಯದ್ಭುತಂ ಅತ್ಯದ್ಭುತವಾದ ಯುದ್ಧ ನಡೆಯಿತು. ಸಂತತ ಬಾಣವರ್ಷಂ ಸತತವಾಗಿ ಬಾಣಗಳ ಮಳೆ ಸುರಿಸ್ತಾ ಇದ್ದಾರೆ. ಅನಾರತಂ ಎಡೆಬಿಡದೆ, ಶುಚಿರಂ ಬಹುಕಾಲ, ನಿರ್ವಿಶೇಷಂ ಯಾರು ಹೆಚ್ಚು ಯಾರು ಕಡಿಮೆ ಅಂತೆ ನೋಡೋರಿಗೆ ಅನಿಸ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಸಮಸಮನಾಗಿ ಅಂತ ಅರ್ಥ. ಸಮಸಮನಾಗಿ ದೊಡ್ಡ ಯುದ್ಧವನ್ನೇ ಮಾಡಿದರು. ಈಗಿಬ್ಬರು ಸೇನಾಧಿಪತಿಗಳು, ಪಾಂಡವರ ಸೇನಾಪತಿ ಚೇಂಜ್ ಆಗೇ ಇಲ್ಲ, ಥ್ರೋಟ್ ಆಜ್ಞೆ ಇರ್ತಾನೆ. ಈಗ ಭೀಷ್ಮರು ಹೋಗಿ ದ್ರೋಣಾಚಾರ್ಯ ಬಂದಿದ್ದಾರೆ. ಪರಸ್ಪರ ಸೇನಾಧಿಪತಿಗಳ ಯುದ್ಧ ಅಂದರೆ ನೋಡೋರಿಗೆ ಕ್ಯಾಪ್ಟನ್ ಆದಾಗಾಯಿತು. ತತಃ ಪ್ರಾಯಾದ್ ಭೀಮಸೇನೋ ಮಿತೌಜಾ ಮೃದ್ಗನ್ ಶರೈಃ ಕೌರವರಾಜಸೇನಾಂ ವಿಂದಾನುವಿಂದ ಪ್ರಮುಖಾಧಾರ್ತಾರಾಷ್ಟ್ರಾಃ ತಮಾಸೇದುಃ 12 ವೀರಮುಖ್ಯಾಃ. ತತಃ ಆ ಬಳಿಕ ಪ್ರಾಯಾತ್ ಭೀಮಸೇನಃ ಅಮಿತೌಜಾಃ ಮೃದ್ಗನ್ ಕೌರವರಾಜಸೇನಾಂ. ಆ ಹೊತ್ತಿಗೆ ಭೀಮಸೇನ ಈ ಒಳಗಡೆಯಿಂದ, ಇದು ಹೊರಗಡೆ ಯುದ್ಧ ಇದು. ಆ ವ್ಯೂಹದ ಒಳಗಡೆಗೆ ಭೀಮಸೇನ ಅಮಿತೌಜಾಹ ಅಮಿತ ಪರಾಕ್ರಮಿಯಾದ ಭೀಮಸೇನ ಶರೈಹಿ ಮೃದ್ಗನ್ ಬಾಣಗಳಿಂದ ತುಡಿತಾ ಕೌರವರಾಜಸೇನಾಂ ಕೌರವರಾಜಸೇನಿನ ಬಾಣಗಳನ್ನು ಹೊಡಿತಾ ಮುಂದೆ ಹೋಗ್ತಾ ಇರೋದು. ದಾರಿಯೊಳಗೆ ಇವರು ಬಂದರು. ವಿಂದ ಅನವಿಂದ ಪ್ರಮುಖಾಹ ವಿಂದ ಅನವಿಂದ ಹೆಸರು ಅಲ್ಲಿ ನೋಡಿ, ಮಿತ್ರವಿಂದ ಸೋದರು ವಿಂದ ಅನುವಿಂದರೆ ಅವರಲ್ಲ ಇವರು ತಮ್ಮಂದಿರ ಹೆಸರುಗಳು ಇಷ್ಟು ಕೂಡ. ವಿಂದ ಮುಖಾಹ ಧಾರ್ತಾರಾಷ್ಟ್ರಾಹ ಅಲ್ಲೇ ಹೇಳಿದ್ರು, ಧೃತರಾಷ್ಟ್ರನ ಮಕ್ಕಳು ಕರ್ಣ ದುಷ್ಕರ್ಣ ವಿಕರ್ಣ ಇದ್ದಾಗ ವಿಂದ ಅನವಿಂದ ಅವ್ರ ಹೆಸರು ಹಿಡಿದರು. ತಮಾಸ ಸೈದು 12 ವೀರ ಮುಖ್ಯ 12 ಜನ ಬಂದರೀಗ ಒಟ್ಟಿಗೆ ಸೇರಿಬಿಟ್ಟು ಭೀಮನ ಮೇಲೆ ಯುದ್ಧಕ್ಕೆ ಬಂದರು. ಅವ್ರ ಹೆಸರುಗಳೆಲ್ಲ ಫುಲ್ ಅಲ್ಲಿ ಹೇಳ್ತಾರೆ ಮಹಾಭಾರತದಲ್ಲಿ. ವಿದ್ಧ ಶರೈಃ ತೈಃ ಬಹುಭಿಃ ವೃಕೋದರಃ ಶಿರಾಂಸಿ ತೇಷಾಂ ಯುಗಪಚ್ಚಕರ್ತ ಹತೇಷು ತೇಷು ಪ್ರವರೇಷು ಧನ್ವೀನಾಂ ಸತ್ಯವ್ರತಃ ಪುರುಮಿತ್ರೋ ಜಯಶ್ಚ. ವಿದ್ಧ ಶರೈಃ ತೈಃ ಬಹುಭಿಃ ವೃಕೋದರಃ ಅನೇಕ ಬಾಣಗಳಿಂದ ಹೊಡೆಯಲ್ಪಟ್ಟ ಭೀಮಸೇನ ಅವರಿಂದ. ಶಿರಾಂಸಿ ತೇಷಾಂ ಯುಗಪಚ್ಚಕರ್ತ ಅವರ 10-12 ಜನರ ತಲೆಯನ್ನು ಯುಗಪಚ್ಚಕರ್ತ ಒಟ್ಟಿಗೆ ಒಂದೇ ಸತಿಗೆ ಹೊಡೆದುಕೊಂಡಾಗ ಕತ್ತರಿಸಿ ಹಾಕಿದ್ದಾಗ 10 ಜನನೂ ಹೋದರು. ಹತೇಷು ತೇಷು ಪ್ರವರೇಷು ಧನ್ವಿನಾಂ ಪ್ರವರೇಷು ತೇಷು ಹತೇಷು ಧನ್ವಿಶ್ರೇಷ್ಠರಾದ ಅವರು, ಧನ್ವಿಗಳಲ್ಲಿ ವರರು ಪ್ರವರರು ಭಾರಿ ಧನುರ್ಧಾರಿಗಳು, ಅವರೆಲ್ಲರೂ ಸತ್ತೋದರು. ಸತ್ಯವ್ರತಃ ಪುರುಮಿತ್ರೋ ಜಯಶ್ಚ ವೃಂದಾರಕ ಪೌರವಶ್ಚೇತ್ಯಮಾತ್ಯಾಹ ಸಮಾಸೇದು ಧಾರ್ತಾರಾಷ್ಟ್ರಸ್ಯ ಭೀಮಂ. ಸತ್ಯವ್ರತ ಪುರುಮಿತ್ರ ಜಯ ವೃಂದಾರಕ ಪೌರವ ಇಷ್ಟು ಜನ ದುರ್ಯೋಧನ ಮಂತ್ರಿಗಳಿವರು. ಸಮಾಸೇದು ಧಾರ್ತಾರಾಷ್ಟ್ರಸ್ಯ ಭೀಮಂ. ಅಲ್ಲಿ ರಾವಣನ ಮಂತ್ರಿಗಳು ಬಂದು ಸತ್ತೋಗ್ತಿದ್ರು ಗೊತ್ತಲ್ಲ. ಸಪ್ತ ಪರ್ವತ ಪ್ರಭಾನ್ ಅಂತ ಹೇಳಿದ್ದಾರೆ ಸುಂದರಕಾಂಡದೊಳಗೆ. ಹನುಮಂತನಿಂದ ರಾವಣನ ಮಂತ್ರಿಗಳು ಸತ್ತರು, ಭೀಮನಿಂದ ದುರ್ಯೋಧನ ಮಂತ್ರಿಗಳು ಸಾಯ್ತಿದ್ದಾರೆ. ಇನ್ನೊಬ್ಬ ಮಂತ್ರಿ ಇದ್ದ, ಯಾರೋನು ಪುರೋಚನ, ಅಲ್ಲೇ ಹೋದವನು. ಪುರೋಚನ ಮಂತ್ರಿಮಂಡಲ ಸೇರಿದ್ದವನು. ಯಾವಾಗ ಹೋದ? ಅರಿಗಿನ ಮೇಲೆ ಸುಳ್ಳಕ್ಕೆ ಎದ್ದೋಗ ಅದರಲ್ಲಿ ತಾನೇ ಸುಟ್ಟೋದ ಭೀಮಸೇನ ಬೆಂಕಿ ಹಚ್ಚಿದ್ದಕ್ಕೆ.
ಈ ಪ್ರಕಾರ ಇಲ್ಲಿ ಲೆಕ್ಕದ ಪ್ರಕಾರ ಆ 25 ಇದು ಹೌದು 12 ಹಾಂ ರಾಮಾಯಣದಲ್ಲಿ ವಿಂದಾನವಿಂದ ಬರೋದೇ ಇಲ್ಲ. ಮೈಂದ ವಿವಿಧ ಬರ್ತಾರೆ, ಮೈಂದ ವಿವಿಧ. ಇಲ್ಲಿ ಮಿತ್ರವಿಂದ ದೇವಿಯ ಇವರು ಕೌರವರಲ್ಲ, ಅವರು ವಿಂದಾನವಿಂದ ಅಂತಿದ್ದಾರೆ. ಅವ್ರನ್ನ ಆಗಲೇ ಕೊಂದಾಯ್ತು, ಇವರು ಆಗಲೇ ಸಾತಿಗೆ ಕೊಂದಾಯ್ತು, ಗೊತ್ತಾಯ್ತಾ? ಇವರು ಹಾಂ ಯಾರನ್ನ ಮೈಂದ ವಿವಿಧಗಳು. ಪುರುಮಿತ್ರ ಜಯ ವೃಂದಾರಕ ಪೌರವ ಇತ್ಯಮಾತ್ಯ ಸಮಾಸೇದು ಧಾರ್ತರಾಷ್ಟ್ರಸ್ಯ. ಅಮಾತ್ಯ ಅಂದರು ಯಾರಿಗೆ ಅಂದರೆ ಧಾರ್ತರಾಷ್ಟ್ರಸ್ಯ. ಅದು ಅಲ್ಲೇ ಬಿಟ್ಟು ಇಲ್ಲಿ ಓದ್ಕೊಂಡ್ರೆ ಅನ್ವಯ ಆಗೋದಿಲ್ಲ. ಧಾರ್ತರಾಷ್ಟ್ರಸ್ಯ ಅಮಾತ್ಯ. ದುರ್ಯೋಧನನ ಮಂತ್ರಿಗಳೆಲ್ಲ ಬಂದರು, ಭೀಮನ್ನು ಎದುರಿಸಿದರು. ಸತೈಹಿ ಪೃಷತ್ಕೈಹಿ ಅವಕೀರ್ಯಮಾಣ ಸಿತಾನ್ ವಿಟ್ಪಾಟಾನ್ ಯುಗಪತ್ಸಮಾದದೆ. ಅವರೆಲ್ಲ ಸತೈಹಿ ಪೃಷತ್ಕೈಹಿ ಅವಕೀರ್ಯಮಾಣ. ಪೃಷತ್ಕಗಳು ಅಂದರೆ ಬಾಣಗಳಿಂದ ಅವಕೀರ್ಯಮಾಣ ಸುರಿಸಲ್ಪಟ್ಟಂಥ ಭೀಮಸೇನ ಸಿತಾನ್ ಹರಿತವಾದಂತಹ ವಿಪಾಠಾನ್ ಯುಗಪತ್ ಸಮಾದದೆ. 10 ವಿಧವಾದಂಥ ವಿಪಾಠಗಳು, ಒಂದು ಬಾಣಗಳ ವಿಶೇಷ. ಜಹಾರ ತೈರೇವ ಶಿರಾಂಸಿ ತೇಷಾಂ ಹತೇಷು ತೇಷ್ವೇವ ಪರೇ ಪ್ರದುದ್ರುಭು ಸಸಿಂಹವತ್ ಶುದ್ರ ಮೃಗಾನ್ ಸಮಂತತೋ ವಿದ್ರಾವ್ಯ ಶತ್ರುನ್ ಹೃತಿಕಾತ್ಮಜಂ ರಣೇ. ಜಹಾರ ತೈಹಿ ಏವ ಶಿರಾಂಸಿ ತೇಷಾಂ ಹತೇಷು ತೇಷು ಏವ ಪರೇ ಪ್ರದುದ್ರುಭು ಸಹ ಸಿಂಹವತ್ ಕ್ಷುದ್ರಮೃಗಾನ್ ಸಮಂತತಃ ವಿದ್ರಾವ್ಯ ಶತ್ರುನ್ ಹೃತಿಕಾತ್ಮಜಂ ರಣೇ. ಅವರೆಲ್ಲ ಆ ವಿಪಾಠಗಳಿಂದಲೇ ಭೀಮಸೇನ ಅವರ ತಲೆಗಳನ್ನು ಕತ್ತರಿಸಿ ಹಾಕಿದ್ದಾಯಿ. ಹತೇಷು ತೇಷು ಏವ ಪರೇ ಪ್ರದುದ್ರುಭು. ಅವರೆಲ್ಲ ಸತ್ತೋಗ್ತಿರ್ಲಿಕ್ಕೇನೆ, ಮಂತ್ರಿಗಳು ಸತ್ತಿದ್ದರಿಂದ ಉಡುಸೇರಿ ಭಾರಿ ಭಯ ಆಯಿತು. ಅವರೆಲ್ಲ ದುದ್ರುಭು ಪ್ರದುದ್ರುಭು ಭಾರಿ ಜೋರಾಗಿ ಓಡೋದ್ರು. ಸಿಂಹವತ್ ಕ್ಷುದ್ರಮೃಗಾನ್ ಸಮಂತತಃ ವಿದ್ರಾವ್ಯ ಶತ್ರುನ್ ಹೃತಿಕಾತ್ಮಜಂ ರಣೇ. ಸಹ ಭೀಮಸೇನ ಸಿಂಹವತ್, ಸಿಂಹವು ಕ್ಷುದ್ರಮೃಗಗಳನ್ನು ಹೇಗೋ ಹಾಗೆ, ಕ್ಷುದ್ರಮೃಗಗಳು ಕ್ಷುದ್ರ ಪ್ರಾಣಿಗಳನ್ನು ಓಡಿಸೋ ಹಾಗೆ, ಸಮಂತತಃ ವಿದ್ರಾವ್ಯ ಶತ್ರುನ್ ಹೃತಿಕಾತ್ಮಜಂ ರಣೇ. ಶತ್ರುಗಳನ್ನು ಕೊಂದು ಹೃತಿಕಾತ್ಮಜಂ ಯಾರಾತ ಕೃತವ್ರು ಎದುರಿಸಿದ್ರೀಗ. ಅಭ್ಯಾಗಮತ್ತೇನ ನಿವಾರಿತ ಶರೈ ಕ್ಷಣೇನ ಚಕ್ರೇ ವಿರಥಾಶ್ವಸೂತಂ ಸಗಾಢವಿದ್ಧಸ್ತು ವೃಕೋದರೇಣ ರಣಂ ವಿಸೃಜ್ಯ ಅಪಯಯೌ ಕ್ಷಣೇನ. ಅಭ್ಯಾಗಮತ್ ತೇನ ನಿವಾರಿತ ಶರೈ ಕ್ಷಣೇನ ಚಕ್ರೇ ವಿರಥಾಶ್ವಸೂತಂ ಸಹ ಗಾಢವಿದ್ಧ ತು ವೃಕೋದರೇಣ ರಣಂ ವಿಸೃಜ್ಯ ಅಪಯಯೌ ಕ್ಷಣೇನ. ಆ ಕಾಲಕ್ಕೆ ತೇನ ಶರೈಹಿ ನಿವಾರಿತ ಬಾಣಗಳನ್ನು ಬಿಟ್ಟು ಅವನು ಅಡ್ಡಗಟ್ಟಿದ ಕೃತವರ್ಮ ಭೀಮಸೇನನನ್ನು. ಅಭ್ಯಾಗಮತ್ತೇನ ಕ್ಷಣೇನ ಚಕ್ರೇ ವಿರಥಾಶ್ವ ಸೂತಂ. ಅಲ್ಲಿ ಅಲ್ಲ, ಕೃತವರ್ಮನೆ ಬಂದಿದ್ದು. ಎಲ್ಲಿದೆ ಎಲ್ಲಿದೆ? ಹೃದಿಕಾತ್ಮಜ. ಹೃದಿಕ ಅಂತ ಅವರಪ್ಪನ ಹೆಸರು. ಯಾರು? ಕೃತವರ್ಮ ಹೋಗಿಲ್ಲ, ಕೃತವರ್ಮ ಹೋಗೋದಿಲ್ಲ ಅಂತ ಯಾದವ ಯುದ್ಧ ಮುಗಿದ್ರೂ ಉಳ್ಕೋತಾನಂತ. ಇವ್ರ ಕಡೆ ಉಳ್ಕೊಂಡ 3 ಜನಗಳಲ್ಲಿ ಆತೊಬ್ಬ. ಕೃಪಾಚಾರ್ಯರು ಕೃತವರ್ಮ ಅಶ್ವತ್ಥಾಮರು ಅಷ್ಟೇ ಉಳ್ಕೊಳ್ಳೋದು ಮುಂದೆ. ಆತ ಹೋಗಿಲ್ಲ. ಹೃದಿಕನ ಮಗನಾದ್ದರಿಂದ ಹಾರ್ದಿಕ್ಯ ಅಂತ ಹೃದಿಕ ಸೋನು ಅಂತಾರೆ, ಹಾರ್ದಿಕ್ಯ ಅಂತಾರೆ. ಕೃತವರ್ಮ ಆತನ ಹೆಸರು, ತಂದೆಯಿಂದ ಬಂದ ಹೆಸರು. ಅದು ಇಟ್ಟ ಹೆಸರು ಕೃತವರ್ಮ ಅಂಥೇಳಿ. ಯಾರು? ಭೀಮಸೇನಿಗೂ ಯಾರಿಗೂ ಯುದ್ಧ ಆಗ್ತಾಯಿದೆ? ನಿನ್ನೆ ಕೇಳಲಿಲ್ಲ? ವ್ಯೂಹಗಳು ಪ್ರವೇಶ ಮಾಡಿಯಾಗಿದೆ ಭೀಮಸೇನ. ಈಗ ಸೈಮಿಲ್ಟೇಸ್ ವರ್ಣನೆ ಮಾಡ್ತಾ ಇದ್ದಾರೆ. ಹೊರಗೇನಾಗ್ತಾಯಿದೆ, ಒಳಗೇನಾಗ್ತಾಯಿದೆ ಅಂತೆ. ಹೊರಗೆ ದ್ರೋಣಾಚಾರ್ಯ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಭೀಮಸೇನ ಒಳಗಿಂದ ಈ ಕಡೆ ಜಯದ್ರಥನ ಕೊಲ್ಲಕ್ಕೆ ಅನುಕೂಲ ಮಾಡಿಕೊಡ್ಬೇಕಲ್ಲ ಅರ್ಜುನನಿಗೆ, ಮತ್ತು ಶಿವ ಸಮಾಚಾರ ತಿಳಿಸ್ಬೇಕಲ್ಲ, ಅದಕ್ಕೋಸ್ಕರ ಈ ಕಡೆ ಹೋಗ್ತಿರೋದು. ಆ ಬೇರೆ ಈ ಕಡೆ ಬೇರೆ. ಪೃಷತ್ತದ್ರ ಬಾಣ, ಪೃಷತ್ವಗಳು ಬಾಣಗಳು. ಪೃಷತಾಮಧಿಪಸ್ಯ ಎಲ್ಲಿದೆ? ಎಲ್ಲಿ ಬಂದಿದೆ? ಏನಂತ ಬಂದಿದೆ? ಎಲ್ಲಿದೆ? ಹಾಂ ಹಾಂ ಪೃಷತಾಮಧಿಪ. ಅಲ್ಲಿ ಮರುತ್ತುಗಳು ಇವರಲ್ಲ, ಇಲ್ಲಿ ಸೈನ್ಯ ಅಂತ ಅರ್ಥ. ಒಂದಕ್ಕೆ ಅನೇಕ ಅರ್ಥ ಇದೆಯಲ್ಲ ಹಾಗೆ. ಹಂಸೇಶ
ವೃಷತಾಮಸಿ ಪಶ್ಯ ವಿಸೃಜ್ಯ ಅಪಯಯೌ ಕ್ಷಣೇನ ಅವನನ್ನು ವಿರಥ ವ್ಯಶ್ವ ವಿಸೂತ ಅಸೂತ ಅಶ್ವ ಎಲ್ಲ ಬೂರ್ದಲ್ಲಿ ಹೊಡೆದಾಕಿದ್ದ ಭೀಮಸೇನ ಸಗಾಢ ವಿಧ್ವಸ್ತು ಜೊತೆಗೆ ಏಟು ಬೇರೆ ಬಿದ್ದು ಕಷ್ಟ ಕೃತವ್ರ ಮನೆಗೆ ಇವರು ಹೋದಾರೆ ಎಷ್ಟು ಫಾಸ್ಟಾಗಿ ಕೆಲಸ ಮಾಡಬೇಕು ಅಲ್ಲೂ ಕ್ಷೇಮ ಸಮಾಚಾರ ಹೇಳಬೇಕು ಕಾಯ್ತಾ ಕೂತಿದ್ದಾನೆ ಧರ್ಮರಾಜ ಮುಟ್ಟಿಸ್ಬೇಕಾತನಿಗೆ ರಣಂ ವಿಸೃಜ್ಯ ಅಪಯೌ ಕ್ಷಣೇನ ಭಾರಿ ಪೆಟ್ಟು ತಿಂದ ಕೃತವರ್ಮ ಯುದ್ಧ ಬಿಟ್ಟು ಓಡೋದ ವಿಜಿತ್ಯ ಹಾರ್ದಿಕ್ಯಮಥಾಶು ಭೀಮೋ ವಿದ್ರಾವಯಾಮಾಸ ವರೂಥಿನೀಂ ತಾಂ ಸಂಪ್ರೇಷಯನ್ ಸರ್ವನರಾಂಶ್ಚ ಕುಂಜರಾನ್ ಸಮಾಯ ಯಾತೋ ಹರಿಪಾರ್ಥ ಪಾರ್ಶ್ವಂ ವಿಜಿತ್ಯ ಹಾರ್ದಿಕ್ಯಂ ಅಥ ಆಶು ಭೀಮಃ ವಿದ್ರಾವಯಾಮಾಸ ವರೂಥಿನೀಂ ತಾಂ ಸಂಪ್ರೇಷಯನ್ ಸರ್ವನರಾಂ ಚ ಕುಂಜರಾನ್ ಯಮಾಯ ಯಾತಃ ಹರಿಪಾರ್ಥ ಪಾರ್ಶ್ವಾನ್ ಹಾರ್ದಿಕ್ಯಂ ಆಶು ವಿಜಿತ್ಯ ಹೀಗೆ ಆ ಕೃತವರನ್ನು ಬೇಗ ಸೋಲಿಸಿಬಿಟ್ಟು ಭೀಮಃ ವಿದ್ರಾವಯಾಮಾಸ ವರೂಥಿನೀಂ ತಾಂ ವರೂಥಿನಿ ಅಂದರೆ ಸೇನಾ ಆ ಸೇನೆಯನ್ನು ವಿದ್ರಾವಯಮ ಜೋರಾಗಿ ಓಡಿಸಿದ್ದಾಯಿತು ಹೊಡೆದು ಸಂಪ್ರೇಷಯನ್ ಸರ್ವನರಾಂಶ್ಚ ಕುಂಜರಾನ್ ಅಲ್ಲಿರ್ತಕ್ಕ ಎಲ್ಲ ನರರನ್ನು ಕೂಡ ಕುಂಜರ ಅಂದ್ರೇನು ಆನೆಗಳು ಕುಂಜರಾನ್ ಯಮಾಯ ಯಾತಃ ಹರಿಪಾರ್ಥ ಪಾರ್ಶ್ವಂ ಮುಂದೆ ಹೋಗಿ ಈ ಭೀಮಾರ್ಜರ್ತ ಬಂದಾಯ್ತು ಈಗ ಇಷ್ಟೆಲ್ಲ ಅಷ್ಟು ದೂರ ಆದರೂ ಹೋಗಿದ್ರು ಅಷ್ಟು ದೂರ ಬಂದಾಯ್ತು ಭೀಮಸೇನ ಹಾಂ ಹೌದು ಮತ್ತು ಒದ್ದೋಡ್ಸಿರು ಜೋರಾಗಿ ಓಡಿಸಿರು ಅಂತ ಹೇಳಬೇಕಲ್ಲ ಮತ್ತೆ ಜೋರಾಗಿ ಹೇಳಲೇಬೇಕಾಗ್ತದೆ ಅನಿವಾರ್ಯ ಅದು ಬೇರೆ ಕಡೆ ಅಲ್ಲ ಇಲ್ಲಿ ಪ್ರಸಂಗ ಬಂತು ಹೇಳ್ತಾ ಇದ್ದಾರೆ ಅದು ತುಂಬ ವಿಷಯ ನಡೆದಿದೆ ಇಲ್ಲಿ ಅದೆಲ್ಲ ಸೇರಿಸೋಕ್ಕೋಸ್ಕರ ಪದ್ಯ ಹೇಳಿಬಿಡ್ತಾರೆ ವಿದ್ರಾವಯಾಸ ಅದೆಲ್ಲ ಅದೆಲ್ಲ ಅಲ್ಲಿ ಓದ್ಕೋಬೇಕು ಡೀಟೇಲ್ಸ್ ಎಲ್ಲ ಅಲ್ಲಿ ಓದ್ಕೊಂಡ್ರೆ ಗೊತ್ತಾಗುತ್ತೆ ಹಾಂ ಹರಿಗಳಿಂ ಕರಿಗಳಿಂ ತರಿದ ವೀರರಿಗೆ ಸುರ ನರರು ಸರಿಯೇ ಕರಿಗಳಿಂ ಅನೇಕ ಕಡೆ ಬಂದಿದ್ದ ಭೀಮಸೇನ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಆನೆಗಳ ಅಡ್ಡ ಬರ್ತಿದ್ದು ಸಿಂಹಗಳ ಅಡ್ಡ ಬರ್ತಾಯಿದ್ದು ಹರಿ ಅಂದರೆ ಸಿಂಹ ಹರಿಗಳಿಂ ಕರಿ ಅಂದರೆ ಆನೆಗಳನ್ನು ಅದು ಬಲದಲ್ಲಿ ಆನೆ ಪರಾಕ್ರಮದಲ್ಲಿ ಸಿಂಹ ಎರಡು ಬೇರೆ ಬೇರೆ ಆನೆ ಸಿಂಹ ಡೈರೆಕ್ಟಾಗಿ ಯುದ್ಧ ಮಾಡಿ ಆನೆ ಕಾಲಿ ಸಿಕ್ಕರೆ ಸಿಂಹ ಗತಿ ಮುಗೀತು ತುಳಿದ್ರೆ ಪುಡಿ ಅಪ್ಪಚ್ಚಾಗೋಗ್ಬಿಡೋದು ಆದರೆ ಸಿಂಹ ಅಲ್ಲಿ ಬರೋದಿಲ್ಲ ಅದು ಸೀದಾ ಹಡೆ ಹೊಡೆದು ಗೊತ್ತಾಯ್ತು ಕತ್ತೆ ಹೊಡೆದು ಬಿಡೋದು ಗಂಡ ಸ್ಥಳಕ್ಕೆ ಹೊಡೆಯುತ್ತೆ ಅಲ್ಲಿಗೆ ಸತ್ತೋಗೋದು ಅದು ಅಟ್ಯಾಕಿಂಗ್ ಪವರ್ ಅದರದ್ದು ಇದು ಫಿಸಿಕಲ್ ಸ್ಟ್ರೆಂತ್ ಇದ್ರದ್ದು ಸೊ ಅದೆರಡು ಇಂಪಾರ್ಟೆಂಟ್ ಆಗ ಅದು ಭೀಮಸೇನ ಹ್ಯಾಕೆ ಕೊಲ್ತಾ ಇದ್ದವ್ರನ್ನ ಅಂದರೆ ಹರಿಗಳಿ ಒಂದು ಸಿಂಹ ತೊಗೊಂಡ್ರೆ ಸಾಲು ಸಿಂಹ ಅದ್ರ ಬಿದ್ದು ಒಂದು ಸೈಕಲ್ ಎಲ್ಲ ಬಿದ್ದುಬಿಡ್ತಾರೆ ಕ್ಯೂ ನಿಲ್ಲಿಸಿಬಿಟ್ರೆ ಸೈಡಲ್ಲಿ ನಿಲ್ಲಿಸಿರ್ತಾರಲ್ಲ ಸಾಮಾನ್ಯ ಒಂದು ಸೈಕಲ್ ಎಲ್ಲ ಸೈಕಲ್ ಬಿಡ್ಕೊಂಡ್ಬಿಡ್ತದೆ ಆ ಕಡೆ ಇದ್ರ ಮೇಲೆ ಆದ್ರೆ ಬಿದ್ದುಬಿಡ್ತದೆ ಆ ಥರ ಸೈಕಲ್ಲಿಂದ ಸೈಕಲ್ ಹೊಡೆದಾಗ ಲೆಕ್ಕ ಕಾರಿಂದ ಕಾರಿಗೆ ಆಕ್ಸಿಡೆಂಟ್ ಆದಾಗ ಲೆಕ್ಕ ಆ ಥರ ಒಂದು ಮುಂದೆ ಇರೋ ಸಿಂಹಕ್ಕೆ ಹೊಡೆದ್ರೆ ಎಲ್ಲ ಸಿಂಹಗಳು ಸಾಯ್ತಿತ್ತು, ಮುಂದೆ ಇರೋ ಆನೆಗೆ ಹೊಡೆದ್ರೆ ಎಲ್ಲ ಆನೆಗಳು ಸಾಯ್ತಿತ್ತು. ಆ ರೀತಿ ಹೊಡಿತಾ ಇತ್ತು. ಅದು ಪ್ರಸಂಗ ಯಾವುದು ಅಂದರೆ ಸೌಗಂಧಿಗೆ ಬಿಡ್ತಾರಲ್ಲ ಹೊರಟಾಗ ಗೊತ್ತಾಯ್ತು, ಅಲ್ಲಿ ನಡೆದಿದ್ದು. ಅಡ್ಡ ಬಂದಾಗ ಭೀಮಸೇನ ಕೊಲ್ತಿದ್ದು. ಅವರೆಲ್ಲ ನಿಜವಾದ ಆನೆಗಳೆಲ್ಲ, ಅವರು ಸಿಂಹಗಳೆಲ್ಲ ರಾಕ್ಷಸರು. ಮೃತ್ತಂದೈತ್ಯಾನ ಸಿಂಹ ಶಾರ್ದೂಲ ರೂಪ ಅಂತ ಹೇಳಿದ್ದಾರೆ, ಹಿಂದೆ ಬಂದಿದೆ. ಅವರ ರಾಕ್ಷಸರೆಲ್ಲ ಆ ವೇಷದಲ್ಲಿ ಬಂದಿದ್ದರು. ಸತ್ಯತೀರ್ಥ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದು ಯಾರವನು, ಯಾಕೆ ಬಂದಿದ್ದವನು? ವ್ಯಾಘ್ರಾಕಾರಂ ದೈತ್ಯವ್ಯಾಘ್ರಂ, ವ್ಯಾಘ್ರದ ಆಕಾರ ಅಷ್ಟೇ ಬಂದಿದ್ದಾರು. ದೈತ್ಯವ್ಯಾಘ್ರ, ವ್ಯಾಘ್ರ ಅಂದರೆ ಶ್ರೇಷ್ಠ. ಯಾವ ಶ್ರೇಷ್ಠ? ದೈತ್ಯರಲ್ಲಿ ಶ್ರೇಷ್ಠ. ಒಳ್ಳೆಯವನು ಅಂತ ಅರ್ಥ ಅಲ್ಲ, ಭಾರಿ ಕೆಟ್ಟ ದೈತ್ಯ ಅಂತ ಅರ್ಥ. ಅವನು ಬಂದಾಗ ಆಚಾರ್ಯ ಒಂದೇಟು ಹೊಡೆದುಕೊಂಡು ಹೀಗಂದರೂ ಸತ್ತೋದ. ಸೊ ವೇಷಾಂತರದಲ್ಲಿ ಬಂದಿದ್ರು ಅವರೆಲ್ಲ ಕೂಡ. ಇದರಿಂದ ಏನಾಯ್ತು, ಸುಮ್ಮನೆ ಪ್ರಾಣಿ ಹತ್ಯೆ ಮಾಡಿಲ್ಲ, ಅದು ಭಾಳ ಇಂಪಾರ್ಟೆಂಟ್. ಪ್ರಾಣಿ ಹತ್ಯೆ ಅಲ್ಲ, ರಾಕ್ಷಸ ಹತ್ಯೆ ಮಾಡಿದ್ದೆ ಹೊರತು ಪ್ರಾಣಿ ಹತ್ಯೆ ಅಲ್ಲ. ಅದು ಭೂಭಾರ ಹರಣಕ್ಕೋಸ್ಕರ ಮಾಡಿದ ಕೆಲಸ. ಇದೆಲ್ಲ ಯಾತಕ್ಕೆ ಮಧ್ಯೆ ಹೇಳ್ತಾರೆ ಅಂದರೆ, ತಮ್ಮ ಗಲಾಟೆ ಪ್ರಾಣಿಗಳನ್ನು ಕೊಲ್ತಾ ಇದ್ರು, ಅವೆಲ್ಲ ಇಲ್ಲ. ಅವರೆಲ್ಲ ದುಷ್ಟ ಪ್ರಾಣಿಗಳು. ಈ ಸೈನ್ಯಗಳ ಸೈನ್ಯದ ಕುದುರೆ ಬಂದಾದವುಗಳು ಅಷ್ಟೇ, ಅವೆಲ್ಲ ಪಾಪ ಮಾಡಿ ಆ ಕಡೆ ರಾಕ್ಷಸರು ಅವರೆಲ್ಲ ಕೂಡ. ಪಾಂಡವರಿದ್ದಾರೆ ಒಳ್ಳೆಯವರು, ಅವರು ಸತ್ತು ಹೋಗ್ತಾ ಇದ್ದಾರೆ, ನರಕ ಅನ್ನ ತಮಸ್ಗೆ ಹೋಗ್ತಾರೆ. ಬಂದು ಇವರೆಲ್ಲ ಇದಕ್ಕೆ ಹೋಗ್ತಾರೆ. ಎಲ್ಲಿ ದುಷ್ಟ ಪ್ರಾಣಿ ಅಂದರೆ ಪಾಪ ಇದ್ದಾಗ ಹೊಡಿಬಾರದು. ದುಷ್ಟ ಪ್ರಾಣಿ ಹೇಗಾಗುತ್ತೋ, ಕೊಲ್ಲಕ್ಕೆ ಬಂದಾಗ ಇವತ್ತು ಇರುತ್ತೆ. ಸುಮ್ಮನೆ ಹಿಡಿದಾಕೋದಿಲ್ಲ. ಊರೊಳಗೆ ಬಂದು ಜನ ತಿಂತಿತ್ತು ಹಿಡಿದಾಕಿದ್ರು. ಸುಮ್ಮನೆ ಹಿಡಿದಾಕ್ಬಿಟ್ರೆ ನಾಶ ಆಗಿಬಿಡುತ್ತೆ. ಅವೆಲ್ಲ ಕೂಡ ನಾಶ ಆಗಬಾರ್ದು ಪ್ರಾಣಿಗಳು ಕೂಡ. ವಿನಾಕಾರಣ ಯಾವುದನ್ನು ಕೊಲ್ಲಬಾರ್ದು. ಹಾವು ಎಲ್ಲ ಹೋಗ್ತಾರೆ, ಸುಮ್ಮನೆ ಬಂದುಬಿಡುವ, ಕಟ್ಟ ಹೊಡಿಲಕ್ಕೆ ಹೋಗಬಾರ್ದು. ಮನೆ ನಮ್ಮ ಮೇಲೆ ಅವಾಗ ಫಜಿತಿ ಆಗುತ್ತೆ. ಅದು ನಮ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ಹೊಡಿಬೇಕವ್ರು. ಅವು ಕೂಡ ಸುಮ್ಮನೆ ಹೊಡೆಯೋದಿಲ್ಲ. ಅವ್ರು ಕೂಡ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗಲೇ ಹೊಡೆಯೋದು. ತಮ್ಮ ತಾವು ಹೋಗಿಬಿಡುತ್ತೆ ಆ ಕಡೆಗೆ.
ತಂಪಾಡಿತಾ ಹೋಗುತ್ತೆ ಅಂತಾರಲ್ಲ ಹಾಗೆ. ವಿಜಿತ್ಯ ಹಾರ್ದಿಕ್ಯ ಮಥಾಶು ಭೀಮೋ ಅದಾಯಿತು. ತದೈವ ತತ್ಪ್ರೇಷಯನ್ ಸರ್ವನರಾಂಶ್ಚ ಕುಂಜರಾನ್ ಯಮಾಯ ಯಾತಃ ಹರಿಪಾರ್ಥ ಪಾರ್ಶ್ವಂ. ಹರಿಪಾರ್ಶ್ವ ಪಾರ್ಥಪಾರ್ಶ್ವ ಹರಿಪಾರ್ಥಯೋ ಪಾರ್ಶ್ವಂ. ಕೃಷ್ಣಾರ್ಜುನರ ಹತ್ತಿರ ಬಂದು ದೃಷ್ಟೈವ ಕೃಷ್ಣ ವಿಜಯೌ ಪರಮಪ್ರಹೃಷ್ಟ ತಾಭ್ಯಾಂ ನಿರೀಕ್ಷಿತ ಬುತ ಪ್ರತಿಭಾಷಿತಶ್ಚ ಸಂಜ್ಞಾಂ ನೃಪಶ್ಚ ಸತದೌ ಅಪಿ ಸಿಂಹನಾದಾತ್ ಶ್ರುತ್ವಾ ಪರಾಂ ಮುದಮವಾಪ ಸ ಚ ಅಗ್ರಬುದ್ಧಿ. ದೃಷ್ಟ್ವಾ ಏವ ಕೃಷ್ಣ ವಿಜಯೌ. ಕೃಷ್ಣ ಕೃಷ್ಣ ವಿಜಯ ಅರ್ಜುನ. ಅರ್ಜುನ 10 ಹೆಸರುಗಳಲ್ಲಿ ವಿಜಯ ಅಂತ ಒಂದು ಹೆಸರಿದೆ. ಅದಕ್ಕೋಸ್ಕರ ವಿಜಯ ಅರ್ಜುನ ಇಬ್ಬರನ್ನು ಕಂಡು ಪರಮಪ್ರಹೃಷ್ಟ ಹೃಷ್ಟ ಪ್ರಹೃಷ್ಟ ಪರಮಪ್ರಹೃಷ್ಟ ಭಾರಿ ಭಾರಿ ಸಂತೋಷ ಆಯಿತು ಭೀಮಸೇನಿಗೆ. ಅದೇನು ಭೀಮಸೇನಿಗೆ ಗೊತ್ತೇ ಇದೆ ಸತ್ಯ ಇಲ್ಲದ ಏನು ಸಂತೋಷ ಆಗಬೇಕು ಅಂದರೆ ವಿಷ್ಣು ದರ್ಶನ ಎಷ್ಟು ಸರ್ತಿ ದೇವ್ರ ದರ್ಶನ ಮಾಡ್ಕೊತಾ ಬರ್ತಾರೆ, ಮತ್ತೆ ತೊಗೊಂಡು ಬಂದು ಮತ್ತೆ ಹೋಗ್ತಾನೆ. ಅದಕ್ಕೆ ಖುಷಿ, ಇನ್ನೂ ಸರ್ತಿ ನೋಡಿದಾಗಾಯ್ತು ಅಂತೇಳಿ. ಅರ್ಜುನ್ ನೋಡಿ ಯಾಕೆ ಖುಷಿ ಆಗಬೇಕು ಅಂತ ಕೇಳಿದರೆ ಭಕ್ತ ವೈಷ್ಣವರು ವಯಸ್ಸು ಏನೇ ಆಗಿರಲಿ ವೈಷ್ಣವರು ಪೂಜ್ಯರು, ವೈಷ್ಣವರು ಆಧಾರ ಕೊಡಬೇಕು ನಾವು. ಆದರೆ ವೈಷ್ಣವರು ಸಿಕ್ಕ ಅಂತ ಹೇಳಿದ್ರೆ ಖುಷಿ ಆಗ್ತದೆ. ಆ ದೃಷ್ಟಿಯಲ್ಲಿ ದೊಡ್ಡವರೇ ಆಗಬೇಕು ಅಂತಿಲ್ಲ. ದೊಡ್ಡವರು ಸಿಕ್ಕರೆ ಭಕ್ತಿಯಿಂದ ಗೌರವ, ಇವರಿಗೆ ಪ್ರೀತಿಯಿಂದ ಗೌರವ. ಆದ್ದರಿಂದ ತಮ್ಮವ್ರನ್ನ ಹೇಗೆ ತಮ್ಮ ಮಕ್ಕಳು ಸಣ್ಣವರಾದರೂ ಹೇಗೆ ನೋಡಿ ಸಂತೋಷ ಪಡೋದಿಲ್ಲ, ಆ ಥರ ವೈಷ್ಣವರೆಲ್ಲ ಚಿಕ್ಕವರಿದ್ದಾಗ ಅವರನ್ನು ನೋಡಿ ಹರ್ಷ ಪಡಬೇಕು. ಆದ್ದರಿಂದ ನಡೆದಿದ್ದ ಹಾಗೆ ಪರಮಪ್ರಹೃಷ್ಟ. ಅದಕ್ಕೆ ಹರ್ಷತೀರ್ಥ ಆಚಾರ್ಯ ಏನಂತ ಹೆಸರಿದೆ, ಹರ್ಷತೀರ್ಥ. ಹರ್ಷ ಕೊಡ್ತಕ್ಕಂಥ ತೀರ್ಥ ಬರೆದವರು. ತೀರ್ಥ ಅಂದರೆ ಶಾಸ್ತ್ರ, ಹರ್ಷ ಅಂದರೆ ಆನಂದ, ಆನಂದಕರ ತೀರ್ಥ ಬರೆದವರು ಅಂತ. ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತೆ ನಿರೀಕ್ಷಿತ ಊತ. ಏನ ಹರ್ಷತೀರ್ಥ. ಹರ್ಷ ಅಂದರೆ ಆನಂದ, ಹರ್ಷತೀರ್ಥರು ಇಲ್ಲೇ ಮಾಡಿದಾರಲ್ಲ. ಪ್ರೈವೇಟ್ ಮಧ್ವದಲ್ಲಿ ಹೆಸರು ಬಂದಿಲ್ಲ, ಹರ್ಷತೀರ್ಥ ಅಂತ ಹೇಳಿದ್ದಾರೆ ಮಧ್ವದಲ್ಲಿ. ಉತ ಪ್ರತಿಭಾಷಿತಶ್ಚ ಹೋಗಿ ಮಾತಾಡಿದ್ದಾಯಿತು, ಬರೀ ನೋಡಿದ್ದಾರ್ಥ. ಭಾಷಿತ ಪ್ರತಿಭಾಷಿತ ಅಂದರೆ ಪರಸ್ಪರ ಸಂಭಾಷಣೆ ಆಯಿತು ಅಂತ ಅರ್ಥ. ಪರಸ್ಪರ ಮಾತುಕತೆ ಆಯಿತು. ಸಂಜ್ಞಾಂ ನೃಪಶ್ಚ ಸತತೌ ಅಪಿ ಸಿಂಹನಾದಾತ್. ಕಾಯ್ಕೊಂಡು ಕೂತಿದ್ದಾನೆ, ಸಿಂಹನಾದ ಮಾಡಿದ ಭೀಮಸೇನ. ತಕ್ಷಣ ಆತನ ಕಿವಿ ಮುಟ್ತದು. ಶ್ರುತ್ವಾ ಪರಾಂ ಮುದಮವಾಪ ಸ ಚ ಅಗ್ರಬುದ್ಧಿ. ಅದನ್ನೇ ಕಾಯ್ತಾ ಇದ್ದ, ಧ್ವನಿ ಬರ್ತಾ ಅಂತ ಹೇಳಿಬಿಟ್ಟು ಅಗ್ರಬುದ್ಧಿ. ಭೀಮಸೇನಿಂದ ಸಿಂಹನಾದ ಇದು. ಅದು ಸಿಂಹನಾದ ಮಾಡಿದ ತಕ್ಷಣ ಏನು ತಿಳ್ಕೊತೀರಿ ಅಂತ ಹೇಳಿದ್ದ, ಇಬ್ಬರು ಸೇಫ್ ಅಂಥೇಳಿ. ಕೃಷ್ಣನ ಸೇಫ್ಟಿ ಬಗ್ಗೆ ಯೋಚನೆ ಇರಲಿಲ್ಲ, ಅರ್ಜುನ ಬಗ್ಗೆ ತಿಳ್ಕೊಂಡಾಯಿತು. ಭಾರಿ ಖುಷಿಪಟ್ಟ. ಮುದಮವಾಪ ತಾನು ಸಂತೋಷಪಟ್ಟು ಇವರ ಸಂತೋಷಪಡಿಸಿದ್ದು. ಭೀಮ ಆ ರೀತಿ ಜೋರ ಶಬ್ದ ಮಾಡಿದಾಗ ಏನಾಯಿತು ಅಂತ ಹೇಳ್ತಾರೆ. ಭೀಮಸ್ಯ ನಾನದತ ಏವ ಮಹಾಸ್ವನೇನ ವಿಣ್ಮೂತ್ರ ಶೋಣಿತಮಥೋ ವೃತಿಮಾಪುರೇಕೆ ಭೀತೇಷು ಸರ್ವರ್ಪತಿಷು ಅಮುಮಾಪ ತೂರ್ಣಂ ಕರ್ಣೋ ವಿಕರ್ಣ ಮುಖರಾ ಅಪಿ ಧಾರ್ತರಾಷ್ಟ್ರಾಃ. ಭೀಮಸ್ಯ ನಾನದತಃ ಏವ ಮಹಾಸ್ವನೇನ ವಿಣ್ಮೂತ್ರ ಶೋಣಿತಂ ಅಥೋ ಮೃತಿಮಾಪುಃ ಏಕೆ ಭೀತೇಷು ಸರ್ವನೃಪತಿಷು ಅಮುಂ ಆಪ ತೂರ್ಣಂ ಕರ್ಣಃ ವಿಕರ್ಣ ಮುಖರಾಃ ಅಪಿ ಧಾರ್ತರಾಷ್ಟ್ರಾಃ. ಭೀಮಸ್ಯ ನಾನದತಃ ಏವ ಮಹಾಸ್ವನೇನ. ಸಿಂಹನಾಣ ಮಾಡಿದ ಭೀಮಸೇನನ ಮಹಾಧ್ವನಿ ಏನಾಯಿತು ಅಂದರೆ ಅಲ್ಲಿ ಕೇಳಿಸ್ಬೇಕಲ್ಲ, ಯಾರಿಗೆ ಧರ್ಮಾದಿ ಕೇಳಿಸ್ಬೇಕಲ್ಲ, ಜೋರಾಗುತ್ತಿತ್ತು. ಅವಾಗ ಏನಾಯಿತು ಅಂದರೆ ವಿಣ್ಮೂತ್ರ ಶೋಣಿತ ಮಥೋ. ಅಲ್ಲಿರ್ತಕ್ಕಂಥ ಜನಗಳು, ಆನೆ, ಸಿಂಹ ಮೊದಲ ಕುದುರೆಗಳು ಏನಾಗ್ತಾಯಿವೆ, ವಿಣ್ಮೂತ್ರ ಮಲಮೂತ್ರವನ್ನು ವಿಸರ್ಜನೆ ಮಾಡಿ ಅಷ್ಟು ಭಯ ಆಗೋಗ್ಬಿಟ್ಟಿದೆ. ಮೃತಿಮಾಪುರೇಕೆ ಮೃತಿಮಾಪುರ್. ಎಷ್ಟೋ ಜನ ಕೆಲವರು ಮೂತ್ರ ವಿಸರ್ಜನೆ, ಕೆಲವು ಮಲ ವಿಸರ್ಜನೆ, ಕೆಲವು ಪ್ರಾಣ ವಿಸರ್ಜನೆ ಮಾಡ್ಕೊಂಡು ಸತ್ಯ ಹೋಗ್ಬಿಟ್ರೆ ಕೆಲವರೆಲ್ಲ ಕೂಡ. ಅಲ್ಲಿ ನೋಡಿ ಕಂಪೇರ್ ಮಾಡಬೇಕು. ಕೃಷ್ಣ ಸಿಂಹನಾದ ಮಾಡಿದಾಗ ಏನಾಯಿತು, ಭೀಮಸೇನ ಮಾಡಿದಾಗ ಏನಾಯಿತು ಗೊತ್ತಾಯ್ತಾ. ಕೃಷ್ಣ ಇದು ಎರಡನ್ನೂ ಕಂಪೇರ್ ಮಾಡಬೇಕು. ಸಪಾಂಚಜನ್ಯೋ ಅಚ್ಯುತ ವಕ್ತರ ವಾಯುವಿನ ವೃಷಂ ಸುಪೂರ್ಣೋದರ ನಿಸೃತ ಧ್ವನಿ ಗೊತ್ತಾಯ್ತಾ. ಪ್ರಕಂಪಯಾಮಾಸ ವಿರಿಂಚ್ಯಪೂರ್ವಕಂ ಜಗದ್ವಿರಿಂಚೇಶ ವಿರಿಂಚ್ಯಪೂರ್ವಕಂ ಏನಂತ ಅದಿಷ್ಟು ನಡಿ ಹೋಗಿಬಿಟ್ರು ಅಂತ ಹೇಳ್ತಾ. ಅಂಥ ರೀತಿ ಕೃಷ್ಣನ ಶಂಕನಾದ ಇಲ್ಲಿ ಭೀಮನಾದ ಇದು. ಹರಿನಾದ ವಾಯುನಾದ. ಆ ದೊಡ್ಡ ಸೈನ್ಯ, ಭಯಂಕರವಾದ ಕುರು ಸೈನ್ಯ ವ್ಯೂಹದೊಳಗಿರೋದು. ಆ ಅರ್ಜುನನ ಸನಿ ಕೆಡಿಸಲಿಲ್ಲ. ಯಾರು ಸನಿ ಕೆಡಿಸ್ತೋ, ಉಳಿದವ್ರ ಸನಿ ಹೇಳಬೇಕಾ, ಯಾರೂ ಇಲ್ಲೇ ಇಲ್ಲ, ಬೇರೆಯವರು ಸಾತ್ಯಕ್ಕಿದ್ದಾರೆ ಅಥವಾ ಸೀರಿಯಸ್ ಆಗಿದ್ದಾರೆ. ಆಗಲೇ ಏಟು ತಿಂದು ಕೃಷ್ಣ ಕಾಪಾಡಿದ್ದಾನೆ. ಕೃಷ್ಣ ಭೀಮರದ್ದು ಮಾತ್ರ ಕೇಳಿಸ್ತು ಅಂದರೆ ಕೌರವರ ಸೈನ್ಯ ಅಂದರೆ ಕಲಿಯುಗ. ಇಬ್ಬರು ವಾಯ್ಸ್ ಒಂದೇ ಕೇಳೋದಿಲ್ಲ. ಯಾರ್ದು, ವೇದವ್ಯಾಸರ ಮಾತು ಮಧ್ವಾಚಾರ್ಯರ ಮಾತು, ಇಬ್ಬರು ಮಾತೇ ಕೇಳೋದು. ಮಧ್ವಾಚಾರ್ಯರು ಉಪಯೋಗಿಸೋದಿಲ್ಲ, ಅದರಿಂದ ಕೇಳೋದಿಲ್ಲ ಆಗಿಬಿಡುತ್ತೆ. ಉಪಯೋಗಿಸ್ಬೇಕಲ್ಲ, ವಾದಗಳಲ್ಲಿ ಉಪಯೋಗಿಸಲ್ಲ ಅದನ್ನು.
ಉಪಯೋಗಿಸ್ತಾ ಹೋಗಿದ್ದರಿಂದ ಎದ್ದು ಕಾಣೋದಿಲ್ಲ. ಉಪಯೋಗಿಸಿಬಿಟ್ರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅಲ್ಲ, ಯೋಗ್ಯರಾದರೆ ಚೇಂಜ್ ಆಗಿಬಿಡ್ತಾರೆ. ಅದಕ್ಕೆ ಅರ್ಥ ಆಗುತ್ತೆ. ಈಗ ಅದಕ್ಕೆ ಹರಿವಾಯು ಸ್ತುತಿ ಕೆಲಸ ಮಾಡುತ್ತೆ ಅಂತ ಅರ್ಥ ಗೊತ್ತಾಯ್ತಾ. ಆಚಾರ್ಯ ಮಾಡಿರೋ ಇಷ್ಟು ಅವೆಲ್ಲ ಹೇಳಿದರೆ ಕೆಲಸ ಮಾಡೋದು. ಬೇರೆ ದೇವತೆಗಳೆಲ್ಲ ಏನಾಗ್ತಾರೆ ಈ ಸಮಯದ ಕಲಿಯುಗದಲ್ಲಿ, ಅವರು ಕಲಿ ಬ್ರಹ್ಮದೇವರ ಹೊರ ಇದೆ. ಆದ್ದರಿಂದಾಗಿಯೇ ಅವರ ಎಫರ್ಟ್ಸು ಸಾಕಾಗೋದಿಲ್ಲ. ಅದಕ್ಕೇನು ಮಾಡಬೇಕಾಗ ಹರಿವಾಯುಗಳು ಬೇಕು. ವಿಷ್ಣು ಸಹಸ್ರನಾಮ ವಾಯುಸ್ತುತಿ ಎಲ್ಲ ಹೇಳ್ತಾ ಇದ್ದು ಅವ್ರನ್ನ ಧ್ಯಾನ ಮಾಡ್ತಿದ್ರೆ ಏನಾಗುತ್ತಾಗ ಕಲಿಬಾಧೆ ಆಗೋದಿಲ್ಲ ಅಂತ ಅರ್ಥ. ಇಲ್ಲದವ್ರೆ ಕಲಿಬಾಧೆ ಆಗೇ ಆಗುತ್ತೆ. ದೃಷ್ಟೈವ ಕೃಷ್ಣ ವಿಜಯೌ ಪರಮ ಪ್ರಹೃಷ್ಟ ತಾಭ್ಯಾಂ ನಿರೀಕ್ಷಿತ ಅದೆಲ್ಲ ಆಯಿತು. ಭೀಮಸ್ಯ ನಾನದತ ಏವ ಮಹಾಸ್ವನೇನ ವಾಯುರ್ಭೀಮೋ ಭೀಮನಾದ. ವಾಯುದೇವರ ಧ್ವನಿ ಹೇಗಿರುತ್ತೆ? ಭೀಮನಾದ. ಇವರು ಭೀಮಸೇನೆ ಮಾಡಿರೋದು, ಭೀಮ ಮಾಡಿದ ಭೀಮನಾದ. ಅದರಿಂದ ಅಂಥ ಪರಿಣಾಮ ಕ್ರಿಯೇಟ್ ಆಯಿತು. ಅದಕ್ಕೆ ಹಿಂದೆ ಬಂತು ಪಾಂಚಜನ್ಯ ಋಷಿಕೇಶೋ ದೇವದತ್ತಂ ಧನ ಅಷ್ಟೇ ಹೇಳಿಬಿಟ್ಟಿದೆ ಗೀತೆದೊಳಗೆ. ಅದನ್ನು ಹೇಳಿದಾಗ ಕೃಷ್ಣನ್ ಸೇರಿಸ್ಕೋಬೇಕು. ಇದನ್ನು ಹೇಳಿದಾಗ ಪೌಂಡ್ರಂಥದ್ದು ಮಹಾಶಂಕ ಇದರ ಧ್ವನಿ ಸೇರಿಸ್ಕೋಬೇಕಾಗ. ಮಹಾಭಾರತ 5-6 ಶ್ಲೋಕ ಹೇಳಿದ್ದಾರೆ ಅದರಲ್ಲಿ. ಭೀಮಸೇನ ಶಂಕವು ಏನಾಗ್ತಿತ್ತು ಅಂತ 5-6 ಶ್ಲೋಕ ಇದೆ. ಇಲ್ಲೇನು ಹೇಳಿದ್ದ ಅದಿಷ್ಟು ಕೂಡ ಬರುತ್ತದೆ. ಆಚಾರ್ಯ ಏನೋ ಹೇಳಿದ್ದಲ್ಲ, ಆಚಾರ್ಯ ಇಲ್ಲದನ್ನು ಸೇರಿಸಲಿಲ್ಲ, ಇರೋದನ್ನು ಬೇರೆಯವ್ರು ಬಿಟ್ಟರೆ ಅಷ್ಟೇ. ಇರೋದನ್ನು ಆಚಾರ್ಯ ಹಾಗೆ ಹೇಳ್ತಾ ಇದ್ದ. ಭೀಮನ ನಾಥದ ಶಕ್ತಿ ಹಾಗಿತ್ತು. ತನ್ಮೂತ್ರ ಶೋಣಿತ ಮಥೋ ಪ್ರತಿಮಾ ಪೂರೈಕೆ ಭೀತೇಶು ಸರ್ವ ನೃಪತಿಷು. ಆ ಶಬ್ದಗಳು ರಾಜರೆಲ್ಲ ಒದ್ದಾಡ್ತಿದ್ದಾರೆ, ಎಂಥ ಪಂಜಿತ ಆಯಿತು ಅಂಥೇಳಿ. ಯಾರು ಸರ್ವ ನೃಪತಿಷು ಅಂದರೆ ಈ ಕಡೆಯವರು, ದುರ್ಯೋಧನ ಕಡೆಯವರೆಲ್ಲ ರಾಜರುಗಳು, ಕಾಲಾಡುಗಳು ಎಲ್ಲರೂ ಕೂಡ. ತೂರ್ಣಂ ಕರ್ಣೋ ವಿಕರ್ಣ ಮುಖರಾಹ ಅಪಿ ಧಾರ್ತಾರಾಷ್ಟ್ರಾಹ. ಆಗ ಅಮುಮಾಪ ತೂರ್ಣಂ ಭೀಮಸೇನ ಅಟ್ಯಾಕ್ ಮಾಡೋಕ್ಕೆ ಬಂದ್ರಿ. ಈಗ ಯಾರು? ಕರ್ಣ ವಿಕರ್ಣ ಮುಖರ ಅಪಿ ಧಾರ್ತಾರಾಷ್ಟ್ರಾಹ. ಕರ್ಣ ಬಂದ, ವಿಕರ್ಣ ಮೊದಲಾದ ಧಾರ್ತಾರಾಷ್ಟ್ರರು ಬಂದರು, ಕೌರವರು ಬಂದರು. ಇದು ಹೊಸ ಯುದ್ಧ ಶುರುವಾಯ್ತು. ಈಗ ಕರ್ಣ ಅವರ ಸಪೋರ್ಟ್, ಇವರೆಲ್ಲ ದುರ್ಯೋಧನ ತಮ್ಮಂದರು ಸಪೋರ್ಟಾಗಿ ಕರ್ಣ ಅಷ್ಟು ಜನ ಅಟ್ಯಾಕ್ ಮಾಡ್ತಿದ್ದಾರೆ. ಧಾರ್ತಾರಾಷ್ಟ್ರರು. ಹತ್ವಾ ವಿಕರ್ಣಂ ಉತ ತತ್ರ ಚಿತ್ರಸೇನಂ ಸಂಚೂರ್ಣಿತಂ ತಂ ವಿದಧೇ ರಥಮರ್ಕಸೂನೋ ಘೋರೈಶ್ಚರೈಃ ಪುನರಪಿ ಸ್ಮ ವೃದ್ಯಮಾನಃ ಕರ್ಣೋ ಅಪಯಾನಮಕರೋತ್ ಧೃತಮೇವ ಭೀಮಾತ್ ಹತ್ವಾ ವಿಕರ್ಣಂ. ಈಗ ವಿಕರ್ಣ ಸಾಯ್ತಾನೆ ಈ ಸಲ. ಭೀಮನಿಗೆ ವಿಕರ್ಣ ಸತ್ತ. ಈಗ ಸುಮ್ಮನೆ ಕೊಲ್ಲೋದಿಲ್ಲ, ಅವ್ನು ನಾಟಕ ಮಾಡಿದ್ನಲ್ಲ, ಅವನು ಮಾತು ಹೇಳೇ ಕೊಲ್ಲೋದು. ನೋಡಪ್ಪ ವಿಕರ್ಣ, ಏನು ಮಾಡೋದು, ಎಷ್ಟು ಒಳ್ಳೆ ಮಾತಾಡಿದ್ದೀನಿ ನೀನು, ಏನು ಮಾಡೋದು, ನಿರ್ವಾಹ ಇಲ್ಲ, ಯುದ್ಧ ಇದು, ಕೊಲ್ಲಬೇಕಲ್ಲ, ಕೊಲ್ತೀನಿ ನೋಡು ಅಂತ ಹೇಳೇ ಕೊಂದಿತ್ತು. ಸುಮ್ಮನೆ ಅನೌನ್ಸ್ ಮಾಡಿ ಲೇಟಾಗಿ ಹೊಡೆದಿತ್ತು. ಯಾಕೆ ಮಾತಾಡಿ, ಅವನು ಸಪೋರ್ಟಾಗಿ ಮಾತಾಡಿದ್ನಲ್ಲ, ಮಾತು ತೀರಿಸ್ಬೇಕೀಗ. ಇಲ್ವ ಯುದ್ಧನ ಕೊಲ್ಲಬೇಕಲ್ಲ, ಅದ್ರ ಅರ್ಥ ಏನೋ, ನಿಜವಾಗ್ಲೂ ಮಾತಾಡಿದ್ದು ಇಲ್ಲಿ ಯಾಕೆ ಸೇರ್ತಿದ್ದೀನಿ ನೀನೀಗ, ಯುದ್ಧ ಮಾಡ್ತಿದ್ದೆ ಅಂದರೆ ನಿನ್ನ ಪಕ್ಷ ಬಾಯಲ್ಲಿ ಮಾತಾಡಿದ್ದೆ ಹೊರತು ಒಳಗಿಲ್ಲ ನಿನಗೆ. ಅದಕ್ಕೋಸ್ಕರ ಸಾರಿ ಅಂತ ಹೊಡೆದಿದ್ದಷ್ಟೇ. ಸಾರಿ ಹೊಡಿಬೇಕಾಗಿದೆ ಅಂತೇಳಿ ಭಾರಿ ನಮ್ಮ ಕಡೆ ಮಾತಾಡಿದ್ರು ಕೂಡ. ಸಾರಿ ಅಂದ್ರೇನರ್ಥ? ಹೊಡೆಯೋದು ಕ್ಷಮೆ ಅಲ್ಲ. ನೀನು ಒಂದು ಒಳ್ಳೆ ಮಾತಾಡಿದ್ದೆ, ಆದರೆ ಕೆಟ್ಟ ದೃಷ್ಟಿಯಿಂದ ಆಡಿರೋದ್ರಿಂದ ನಿನ್ನ ಮಾತಿ ಬೆಲೆ ಇಲ್ಲ ಅಂಥೇಳೇ ಕೊಂದಿದ್ದೆ ಹೊರತು ಹಾಗೆ ಕೊಲ್ಲೋದಿಲ್ಲ. ಮಾತಿನ ವಾಕ್ಯುದ್ಧನೂ ಆಗಿರಬೇಕು, ಈ ಯುದ್ಧನೂ ಆಗಿರಬೇಕು. ಹತ್ವಾ ವಿಕರ್ಣಮುತ ತತ್ರ ಚ ಚಿತ್ರಸೇನಂ. ಗದ ಹೊಡೆದ ಉಳ್ಕೊಂಡಿದ್ದಲ್ಲ ಮೊನ್ನೆ, ರಥ ಪುಡಿಯಾಗ ಅವನು ಉಳ್ಕೊಂಡಿದ್ದ ಅಂತ ಹೇಳಿದ. ಈಗ ಅವನು ಹೋದ, ಈಗ ಕೊಲ್ಬೇಕಂತ ಉಳಿಸಿದ್ದಷ್ಟೇ. ಕೆಲಸ ಎಲೆಯಲ್ಲಿ ಬಿಟ್ಟಿರ್ತಾರೆ, ಆಮೇಲೆ ತಿನ್ನೋಣ ಅಂತ ಬಿಟ್ಟಿರ್ತಾರಲ್ಲ ಹಾಗೆ. ಕೆಲವೊಂದು ಆಮೇಲೆ ತಿನ್ಬೇಕಂತ ಬಿಟ್ಟಿರ್ತಾರೆ, ಕೆಲವರು ತಷ್ಟ ತಿಂದುಬಿಡ್ತಾರೆ ಹಾಗೆ. ಅದಕ್ಕೆ ಆಮೇಲೆ ಈಗ ಮುಗಿದ ಕಥೆ ಒಂದು. ಚಿತ್ರಸೇನಂ ಸಂಚೂರ್ಣಿತಂಚ ವಿಧಧೇ ರಥಮರ್ಕಸೂನು. ಇವ್ರನ್ನೆಲ್ಲ ಕೊಂದು ಹಾಕಿದ್ದಾಯ್ತು. ಅರ್ಕಸೂನು. ಯಾಕೆ ಅರ್ಕಸೂನು ಹೇಳಿದ? ಕರ್ಣ ಅಂತ ದುರ್ಯೋಧನ ತಮ್ಮ ಒಬ್ಬಿದ್ದಾನೆ, ಮುಂದೆ ಅವನು ಸಾಯ್ತಾನೆ, ಅವನು ಬರ್ತಾನೆ ಮುಂದೆ. ಆ ಕರ್ಣ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಅರ್ಕಸೂನು ಅಂತ ಹೇಳಿದರು. ಸೂರ್ಯಪುತ್ರ ಕರ್ಣ ಅಂದರೆ ಯಾರು? ಈ ಕರ್ಣ. ಬರೀ ಕರ್ಣ ಅಂದರೆ ಆತ್ಮ ಆಗ್ಬೋದು. ಅದಕ್ಕೆ ಅರ್ಕಸೂನು ಅಂತ ಹೇಳಿದರು. ಘೋರೈಶ್ಚರೈಃ ಪುನರಪಿ ಸ್ಮ ಸಮೃದ್ಯಮಾನಃ ಕರ್ಣಃ ಅಪಯಾನಂ ಅಕರೋತ್ ಧೃತಮೇವ ಭೀಮಾತ್. ಹತ್ತು ಕಡೆಗೆ ಅವನ್ನೆಲ್ಲ ಕೊಂದು ಹಾಕಿ ಈತನ ಘೋರಶರದಿಂದ ಹೊಡೆದಾಗ ನೋಡಿ, ಬರೀ ಗದಾ ಯುದ್ಧ ಮಾಡಿಲ್ಲ ಭೀಮಸೇನ, ಬಾಣಗಳ ಯುದ್ಧ. ಕರ್ಣ ಸೋಲ್ತಿದ್ದಾನೀಗ. ಅಂದರೆ ಭೀಮಸೇನಕ್ಕೆ ಯಾರು ಶಸ್ತ್ರವಿದ್ಯೆ ಬರೋದು, ಬಾಣವಿದ್ಯೆ ಬೆಲ್ವಿದ್ಯೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಉತ್ತರ ಇದು. ಮಹಾಭಾರತ ಕ್ಲಿಯರೇ ಬರುತ್ತೆ ಎಲ್ಲ ಎಡಿಷನ್ ಮೂಲದಲ್ಲಿ. ಅದು ಯಾವ ಒಬ್ಬನೊಬ್ಬನೂ ಬರೋದಿಲ್ಲ, ಆದ್ದರಿಂದ ಕೆಟ್ಟೋಯ್ತು. ಘೋರೈಃ ಶರೈಃ ಪುನರಪಿ ಸ್ಮ ಸಮೃದ್ಯಮಾನಃ ಕರ್ಣಃ ಅಪಯಾನಂ ಅಕರೋತ್ ಧೃತಮೇವ ಭೀಮ. ಅಲ್ಲಿನ ಕರ್ಣ ರಥ ಎಸ್ಕೇಪ್ ಆಗಿ ಓಡೋಗ್ಬಿಟ್ಟ. ಕಡೆ ಕರ್ಣ ಓಡ್ತಾನೆ ಭೀಮಸೇನ ಮುಂದೆ. ಇದು ಅರ್ಥ ಮಾಡಿಕೊಂಡ್ರೆ ಹಿಂದೆ ನಡೆದಿದೆ. ರಾಶಿಯಾಗ ಕಾಲಕ್ಕೆ ಹೊರಟಾಗ ನೀನು ಪೂರ್ವ ದಿಕ್ಕಿಗೆ ಹೋಗಬೇಡ ಅಂತ ಹೇಳಿದರು. ಯಾರ್ಯಾರಿದ್ದಾರಲ್ಲಿ?
ಶಿಶುಪಾಲ ಕರ್ಣಾದಿಗಳಿದ್ದಾರೆ ಹೋಗಬೇಡ ಅಂತ ಹೇಳಿದರು. ಕರ್ಣ ಹೋಗಿ ಅರ್ಜುನ ಹೋಗಿದ್ರೆ ಏನಾಗ್ತದೆ, ಯಾರಿಗೆ ಕರ್ಣ ಹೋಗ್ತೀನಿ ಅಂತ ಅರ್ಜುನ, ನೀನು ಹೋಗಬೇಡ ಅಂತ ಹೇಳಿದ್ರು. ಯಾತಕ್ಕೆ? ಅವರು ಇನ್ನೂ ದಾನ ಮಾಡಿಲ್ಲ ಕವಚ ಕುಂಡಲನ, ಎಲ್ಲ ಹಾಗೇ ಇದೆ. ನಿನ್ನ ಮೇಲೆ ಜಿದ್ದಿದೆ, ಅವನು ಶರಣಾಗತನಾಗೋದಿಲ್ಲ, ನಿನಗೆ ಅಂತ ಕೊಲ್ಲಕ್ಕೆ ಬರೋದಿಲ್ಲ. ಹೀಗಾಗಿ ಹೋದ ಸೋಲ್ಸಿ ಆಸೆಯಾಗಬೇಕಲ್ಲ, ಈಗ ಹೋಗಬೇಡ ಭೀಮನ ಕಳಿಸಿದ್ರು. ಆಗಲೇ ಏನಾಯಿತು, ಅಷ್ಟೆಲ್ಲ ಇದ್ದಾಗಲೂ ಭೀಮಸೇನ ಸೋಲಿಸಿ ಕಪ್ಪ ಕಾಣಿಕೆ ತೊಗೊಂಡಿದ್ದು. ಇನ್ನೊಂದು ಸರ್ತಿ ಹೇಳ್ತಾ ಇದ್ದಾರೆ, ಅಂದರೆ ಭೀಮಸೇನ ಜಯ ಆಕಸ್ಮಿಕವಾದದ್ದಲ್ಲ. ಒಂದು ಸರ್ತಿನೂ ಕರ್ಣ ಭೀಮನಿಗೆ ಏನಾಗಿಲ್ಲ, ಸೋತಿಲ್ಲ. ಇದು ನೋಡಿದರೆ ಭೀಮನ ಲೆಕ್ಕಕ್ಕೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಬರೆಯೋರು, ಕನ್ನಡದಲ್ಲಿ ಬರೆಯೋರೆಲ್ಲ. ಈಗ ಭೀಮ ಲೆಕ್ಕಕ್ಕೆ ಇಲ್ಲ, ಕಳ್ಳನ ಮುಂದೆ ಯಾವ ಲೆಕ್ಕ ಅಂತ ತಿಳ್ಕೊಂಡಿದ್ದಾರೆ. ಪೂರ್ತಿ ರಿವರ್ಸ್ ಅದು, ಈ ಕಡೆ ಹೇಳಬೇಕಾದ್ರೆ ಆ ಕಡೆ ಹೇಳಿಲ್ಲ. ಇವೆಲ್ಲ ತಪ್ಪ ಪ್ರೆಸೆಂಟ್ ಮಾಡಿ 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 ಜನಕ್ಕೆ ತಲೆಯಲ್ಲಿ ಕೂತ್ಬಿಟ್ಟಿದೆ. ಇಲ್ಲಿ ಮಾತು ಕೊಟ್ಟರೆ ಪ್ರಾಣ ಹೋಗ್ರಿ, ನೀವು ಯಾವ ಮಾತು ಹಿಡಿತದೆ, ಪ್ರಾಣ ಹೋಗ್ತಾರೆ ಮಾತಿಲ್ಲ ಗೀತಿಲ್ಲ ಹೋಗಲಿ. ಅಲ್ಲಿ ಮಾತು ಕೊಟ್ಟಿದ್ದಾಗ ರಾಷ್ಟ್ರೀಯ ಆಗಿದ್ರೆ ಮಾತಿಲ್ಲಿ ನಡೆದೇ ಇಲ್ಲ, ಪ್ರಸಂಗ ಮಾತೇ ಕೊಟ್ಟಿಲ್ಲ, ಅಲ್ಲಿ ಯಾಕೆ ಗೆಲ್ದಿದ್ದು ಹಾಗಿದ್ರೆ ಪ್ರಸಂಗ ಇಲ್ಲ. ಕನ್ನಡನೇ ಮಾತು ಕೊಟ್ಟೆ ಎಂಥ ಮಾತು ಕೆಡ್ತಾರೆ, ಎಂಥ ಮಾತು ಪೊಲೀಸ್ ಹೇಳ್ತಾರೆ, ಅವ್ರ ಕಮಿಟ್ಮೆಂಟ್ ಇದೆ ಕೊಲ್ಲಬಾರ್ದು ಅಂಥೇಳಿ. ಎನ್ಕೌಂಟ್ರ್ ಮಾಡಿದ್ರೆ ಕೊಲ್ಲಬೇಕಾಗ್ತದಾಗ, ಕೊಲ್ಲೋದಿಲ್ಲ ಓದ್ತೇನೆ ಬೇಡ, ಎಲ್ಲಿವರೆಗೆ ಅದು ಪ್ರಾಣಾಪಾಯ ಬಂದಾಗ ಲೆಕ್ಕ ಇಲ್ಲ. ಆದರೆ ನಿಜವಾಗ್ಲೂ ಕರ್ಣನಿಗೆ ಪ್ರಾಣಾಪಾಯನೇ ಬಂದಿರೋದು. ಆದರೆ ಏನು ಮಾಡೋಂಗಿಲ್ಲ. ಈಗ ಕೊಲ್ಲೋ ಶಕ್ತಿ ಇದ್ರೆ ಉಪಯೋಗಿಸ್ಕೊಂಡ್ಬಿಡ್ತಾ ಇದ್ದ, ಶಕ್ತಿನೇ ಇಲ್ಲ, ಅದರಿಂದಾಗಿಯೇ ಸುಮ್ಮನೆ ಆಯಿತು. ನಕಲ ಸಹದೇವರು ಮಾತ್ರ ಹೇಳಿಬಿಡ್ತಾನೆ. ಇಲ್ಲಿ ಭೀಮನಿಗೆ ಒಂದು ಸರ್ತಿನೂ ಹೇಳಿಲ್ಲ, ಬಿಡ್ತಾ ಇದ್ದೀನಿ ಅಂತ ಹೇಳೋದಿಲ್ಲ. ಇಲ್ಲಿ ಅವ್ರಿಗೆ ಮಾತ್ರ ಹೇಳ್ತಾರೆ ಬದುಕಿ ಹೋಗ್ರಿ ಅಂತ ಬಿಡ್ತಿರ್ತಾರೆ. ಭೀಮನ ಹಾಗೆ ಮಾಡೋದು, ತಾನೇ ಬದುಕಿರೋ ಕಷ್ಟ ಆಗಿದೆ, ಇನ್ನೇ ಬದುಕೊಂಡು ಹೋಗಿ ಬಿಡೋದು. ಈಗ ಧರ್ಮಾದಿನ ಬಿಡ್ತಾನೆ. ಆ ರೀತಿ 3 ಜನ ಮೇಲೆ ಗೆಲ್ತಿದ್ದ ಆತ, 3 ಜನ ಮೇಲೂ ಗೆಲ್ತಾ ಇದ್ದ. ಆದರೆ ಇವರು ಭೀಮನ ಮೇಲೆ ಏನೇನು ಸಂಬಂಧ ಇಲ್ಲ. ಹತ್ವಾ ಯೋ ಘೋರೈಹಿ, ಇದೆಲ್ಲ ಯಾತಕ್ಕೆ ಆಚಾರ ಹೇಳ್ತಾರೆ, ಎಷ್ಟು ಬಿಟ್ಟು ಹೋಗಿದೆ ಗೊತ್ತಾಗಲಿ ನಮಗೆ ಅಂತೇಳಿ. ಮೂಲದಲ್ಲಿರೋ ಜನ ಬಿಟ್ಟುಬಿಟ್ಟಿದ್ದಾರೆ ತಿಳ್ಕೊಂಡಿರಿ ಅಂತೇಳಿ. ಮೂಲ ಓದೋದಿಲ್ಲ ಆದ್ದರಿಂದ ಅದನ್ನೇ ಹೇಳ್ಬಿಡ್ತಾರೆ. ಎಷ್ಟೋ ಜನ ನಮ್ಮವ್ರು ಹೇಳ್ಬೇಕು ಅದನ್ನೇ ಹೇಳ್ಬಿಡ್ತಾರೆ. ಯಾಕೆ ಕುಮಾರವ್ಯಾಸ ಅವರು ಬರೋದಿಲ್ಲ, ಇದನ್ನೆಲ್ಲ ಪಂಪ ಬರೋದಿಲ್ಲ. ಆದ್ದರಿಂದ ಭೀಮನೇ ಕಡಿಮೆ ಎಂಬ ರೀತಿ ಹೇಳಿ ಏನೋ ಎಕ್ಸ್ಕ್ಯೂಸ್ ಟೈಪ್ ಮಾತಾಡಿದರೆ ತಪ್ಪದು. ಸತ್ಯಾಂಶ ಸರಿಯಾಗಿದೆ. ಘೋರೈಹಿ ಶರೈಹಿ ಪುನರಪಿ ವೃದ್ಯಮಾನ ಕರ್ಣ ಅಪಯಾನಮಕರೋತ್ ಧೃತಮೇವ ಭೀಮಾತ್, ಓಡಿ ಆ ಕಡೆ ಸರಿಯುತ್ತೆ. ಇಲ್ಲಿ ಹೇಳಿದ್ದಾರೆ, ಮಹಾಭಾರತದಲ್ಲೂ ಹೇಳಿಲ್ಲ ಮಾತನ್ನು. ಕರ್ಣ ಮನಸ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ಯಾರಿಗೆ ಗೊತ್ತಾಗ್ತಿತ್ತು? ಸಂಜಯನಿಗೆ. ಅವ್ರು ಎಂಥ ವರ ಕೊಟ್ಟಿರೋರು ಗೊತ್ತೋ ವೇದವ್ಯಾಸದೇವರು ಸಂಜಯನಿಗೆ. ಕಣ್ಣಿಗೆ ಕಾಣೋದಲ್ಲ, ಅವ್ರು ಅಸ್ತ್ರ ಬಿಡೋರು ಯಾವ ಅಸ್ತ್ರ ಬಿಡ್ತಾರೆ, ಬಿಡುವ ಇಂಟೆನ್ಷನ್ ಏನಿತ್ತು ಅವರಿಗೆ, ಪ್ರತಿಯೊಂದು ಹೇಳ್ತಾ ಹೋಗ್ತಾರೆ. ಈ ವಿಷಯ ಬಂದಾಗ ಬರೋದಿಲ್ಲ, ಅದು ನಕಲ ಸಹದೇವರು ಬಂದಾಗ ಹೇಳ್ತಾರೆ, ಆ ಮಾತು ಕೊಟ್ಟಿದ್ದಕ್ಕೆ ಬಿಟ್ಟ ಅಂತ ಹೇಳ್ತಾರೆ. ಗೊತ್ತಾಯ್ತು. ಧರ್ಮರಾಜರ ಬಗ್ಗೆ ತಾನೇ ಹೇಳ್ಬಿಡ್ತಾನೆ, ಧರ್ಮರಾಜರು ಹೇಳ್ಬೇಕಾದ್ರೆ ಬಡ್ಕೋ ಹೋಗು ಅಂತ ಹೇಳಿಬಿಡು. ಇಲ್ಲ ಪ್ರಸಂಗತೆ ಬಂದಿಲ್ಲ, ಮನಸ್ಸಲ್ಲಿ ಕೂಡ ಅಂದ್ಕೊಂಡಿಲ್ಲ. ಯಾರೋ ಕರ್ಣ ಹೊರಗಲ್ಲ ಅಂದಮೇಲೆ ಕರ್ಣ ನಿಜವಾಗ್ಲೂ ಸೋತ ಅಂತಲೇ ಅರ್ಥ. ಆಶ್ವಾಸ್ಯಚೈವ ಶುಚಿರಂ ಪುನರೇವ ಭೀಮಂ ಯುದ್ಧಾಯ ಯಾತಿ ಧೃತರಾಷ್ಟ್ರಸುತೈಸ್ತಥಾನ್ಯೈಃ ತಾಂಶ್ಚೈವ ತತ್ರ ವಿನಿಹತ್ಯ ತಥೈವ ಕರ್ಣೋ ವ್ಯಶ್ವಾಯುಧಃ ಕೃತಃ ಉತ ಅಪಜಯೌ ಕ್ಷಣೇನ. ಆಶ್ವಾಸ್ಯಚೈವ ಶುಚಿರಂ ಪುನರೇವ ಭೀಮಂ ಯುದ್ಧಾಯ ಯಾತಿ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ, ವಿಶ್ರಾಂತಿ ತಗೊಂಡು ಬಹಳ ಹೊತ್ತು ಮತ್ತೆ ಪುನರೇವ ಭೀಮಂ ಯುದ್ಧಾಯ ಯಾತಿ, ಮತ್ತೆ ಭೀಮನ ಯುದ್ಧಕ್ಕೆ ಹೊರಟ. ಇನ್ನೊಂದು ಗುಂಪತ್ತು ದುರ್ಯೋಧನಾದಿಗಳು, ಧೃತರಾಷ್ಟ್ರ ಸುತೈಹಿ ತಥಾ ಅನ್ಯೈಹಿ, ಸತ್ತೋದರಿದ್ದ ಬಿಟ್ಟು ಮತ್ತೆ ಕೆಲವರು ಬಂದರು. ತಾಂಶ್ಚೈವ ತತ್ರ ವಿನಿಹತ್ಯ, ವಿಭಜನೆ ಮಾಡಿದ್ದೇನು ಕರ್ಣನ ಎದುರಿಗೆ ಕೊಂದಾಗ್ತಿರೋದು. ಇನ್ ಪ್ರೆಸೆನ್ಸ್ ಆಫ್ ಕರ್ಣನೇ ಅಂತ ಹೊತ್ತಲ್ಲಿ ಕೊಟ್ಟು ಮಾತಿಗೆ ನುಡಿಯುತ್ತಾಗ ಏನು ಪ್ರಶ್ನೆ ಬರೋದಿಲ್ಲ, ಎದುರಿಗೇನೆ ಕೊಲ್ತಿರೋರು. ತಥೈವ ಕರ್ಣೋ ವ್ಯಶ್ವಾಯುಧ, ಕರ್ಣನ ಕುದುರೆಗಳು ಹೋಯಿತು, ಮತ್ತು ಆಯುಧ ಹೋಯ್ತು, ಎಲ್ಲ ಹೋಯಿತು. ಕೃತಃ ಉತ ಅಪಯೇವು, ಮತ್ತೆ ಓಡೋದ ಕರ್ಣ. ಎರಡನೇ ಸರ್ತಿ ಓಡ್ತಿರೋದೀಗ, ಒಂದು ಸರ್ತಿ ಅಲ್ಲ, ಎರಡು ಕಂಟಿನ್ಯೂಸ್ ಆಗಿ. ಅಷ್ಟೇ ಯಾರ್ಯಾರು ಸತ್ತರು ಅಂದರೆ ವಿಕರ್ಣ ಚಿತ್ರ ಸೇನಾದ್ಯಾಹ ಏವಂ ವೀರತಮಾಸುತಾಹ ಕರ್ಣಸ್ಯ ಪಶ್ಯತೋ ಭೀಮಬಾಣಕೃತ ಶಿರೋಧರಾಹ. ಆ ಸಮಯದಲ್ಲಿ ವಿಕರ್ಣ, ಚಿತ್ರಸೇನ ಮೊದಲಾದಂಥ ಭಾರಿ ವೀರರು ಕೌರವರಲ್ಲಿ ಅವರೆಲ್ಲ ಕರ್ಣ ನೋಡ್ತಿರ್ಬೇಕಾದ್ರೆ ಭೀಮಸೇನ ಬಾಣಗಳಿಂದ ಕೊಂದು ಹಾಕಿದ್ದು, ಗದಾಗಿದೆ ಅಲ್ವೇ ಇಲ್ಲ, ಅವರ ಸಲೀಸ ಕೊಂದ, ಅಸ್ತ್ರಗಳಲ್ಲ, ಇದಲ್ಲ, ಇಷ್ಟರಿಂದನೇ ಕೊಂದಿತ್ತು. ಹಿಂದೆ ಹೇಳಿದ್ರು, ಲಿಸ್ಟ್ ಕೊಟ್ಟರು, ಈಗ ಹಿಂದೆ ರೆಫರೆನ್ಸ್ ಕೊಟ್ಟರು. ಇವರೆಲ್ಲ ಸತ್ರು ಅಂತ ಅರ್ಥ. ಅವತ್ತಿನ ದಿವಸ ಹೋಗಿದ್ದರೆ ರೆಫರ್ ಮಾಡಿದರು. ನಿಪೇತು ಧಾರ್ತರಾಷ್ಟ್ರಸ್ಯ ರಥೇಭ್ಯ ಪೃಥಿವೀತಲೆ, ರಥದಲ್ಲಿ ಕೂತವರೆಲ್ಲ ಧೃತರಾಷ್ಟ್ರನ ಮಕ್ಕಳೆಲ್ಲ ಕೂಡ ಪೃಥಿವೀತಲೆ, ಭೂಮಿ ಮೇಲೆ ಸತ್ತು ಹೊರಗಿದರು. ಒಟ್ಟು ಎಷ್ಟು ಜನ ಸತ್ರ ಅವತ್ತು ಅಂತ ಹೇಳ್ತಾರೆ. ಆಗ ತ್ರಯೋವಿಂಶತಿರೇ ವಾತ್ರ ಕರ್ಣ ಸಾಹಾಯ್ಯಕಾರಿಣ, ಎಷ್ಟು 23 ಜನ. ಈ ಲೆಕ್ಕ ಸರಿ ಹೋಯ್ತು. ಎಷ್ಟಕ್ಕೆ ಬಂತು ನಿಮ್ಮನೀಗ? 48 ಆಯ್ತು ಆ ಲೆಕ್ಕದಲ್ಲಿ, ಹೌದಲ್ಲ?
ಅದು 25 + 13 ಅದು 23. ಪ್ರಾಣ ಸಂಶಯ ಮಾಪನ್ನ ಕರ್ಣ ಮಾತ್ರ ಸೋತ್ ಹೋಗ್ತಾ ಇದ್ದಾನೆ. ಎಷ್ಟು ಸರ್ತಿ ಗೊತ್ತಾ ಒಟ್ಟಾಗಿ ನಡೆದಿದ್ದು? ಏಕವಿಂಶತಿ ವಾರಂಚ ವ್ಯಶ್ವಸೂತ ರಥಧ್ವಜ ಗಾಢ ಸಮ್ಮರ್ದಿತಸ್ತೀಕ್ಷ್ಣೈ ಶರೈ ಭೀಮೇನ ಸಂಯುಗೇ. ಏಕವಿಂಶತಿ ವಾರಂ 21 ಸಲ. ಏಕವಿಂಶತಿ ಕುಭಾಷ್ಯ ದೂಷಕರು ಅದು 21 ಭಾರಿ ಪ್ರಿಯ ಅವರಿಗೆ. ಅದಕ್ಕೇನೆ 21 ಸಲ ಕರ್ಣನ ಸೋರಿಸಿ, 21 ಸಲ ನಾನ್ ಸ್ಟಾಪ್. 2 ಸಲ ಸೋರಿಸಿದ್ರೆ ಕನ್ಫರ್ಮ್ ಆದಾಗ, 3 ಸಲ ತೋರಿದ್ರೆ ಹ್ಯಾಟ್ರಿಕ್ಕು. ಇದೇನಾಯ್ತು ಇದು? ಅವ್ರು ಯಾವ ಟ್ರಿಕ್ಕು ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂಥ ಮಿಸರಬಲ್ ಡಿಫೀಟ್ ಅದು. ಗಾಢಮಭ್ಯರ್ಥಿತಸ್ತೀಕ್ಷ್ಣೈ ಶರೈ ಭೀಮೇನ ಸಂಯುಗೇ ಪ್ರಾಣ ಸಂಶಯ ಮಾಪನ್ನ. ಇದೇನು ಬದುಕದೇ ಕಷ್ಟ ಪರಿಸ್ಥಿತಿ ಬಂದ ಕರ್ಣ, ಗೊತ್ತಾಯ್ತಾ? ಆಪನ್ನ ಸರ್ವಲೋಕಸ್ಯ ಪಶ್ಯತ. ಎಲ್ಲರೂ ನೋಡ್ತಾ ಇದ್ದಾರೆ. ಏನೋ ಅಂದ್ಕೊಂಡಿದ್ದೆ ಕರ್ಣನ ಪಾಪ ಭೀಮನ ಮುಂದಿಷ್ಟೇ ಅಂತ ಗೊತ್ತಾಯ್ತು ಅವರಿಗೆಲ್ಲ. ರಣಂ ತ್ಯಕ್ತ ಪ್ರದುದ್ರಾವ ರುದನ್ ದುಃಖಾತ್ ಪುನಃ ಪುನಃ. ಯುದ್ಧ ಬಿಟ್ಟು ಮತ್ತೆ ಹೋದ. ಗೋಳಾಡ್ತಿದ್ದಾನೆ, ಅಯ್ಯೋ ಹಣೆವಾರ ಎಲ್ಲಿ ಬಂತಲ್ಲ ಅಂತೇಳಿ. ಇಂಥ ಸೋಲು ಎಲ್ಲರ ಎದುರಿಗೆ ಆದವು. ಏಕಾಂತದಲ್ಲಿ ಬಿದ್ದು ಪೆಟ್ಟಲ್ಲದು. ಎಲ್ಲರೂ ನೋಡ್ತಿರ್ಬೇಕಾದ್ರೆ ಸೋಲ್ತಿದ್ದಾರೆ. ಒಂದು ಸರ್ತಿ ಅಲ್ಲಿ 21 ಸಲ. ಅವತ್ತು ಯಾರನ್ನು ಕಾಪಾಡೋಕ್ಕೆ ಹೋಗಿದ್ದಾರೋ ಸತ್ತು ಬೇರೆ ಹೋಗಿಬಿಟ್ಟಿದ್ದಾರೆ. ಅಷ್ಟು ಜನ ಕಣ್ಣೆದುರಿಗೆ ಸತ್ತೋಗಿದ್ದಾರೆ. ತಾನು ಸತ್ತಷ್ಟು ಪ್ರಾಣ ಸಂಶಯ ಮಾಪನ್ನ, ದುಃಖ ಆಗಿದೆ. ರುದನ್ ಅಳ್ತಾ ಇದ್ದಾರೆ ಅಂತ ಕರ್ಣ. ರುದನ್ ದುಃಖಾತ್ ಪುನಃ ಪುನಃ. ಮೈಯೆಲ್ಲ ಗಾಯ, ಗೊತ್ತಾಯ್ತು, ಎಲ್ಲ ಇಟ್ಕೊಂಡು ಒದಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಗಾಯದ ನೋವು, ಈ ಕಡೆ ಎರಡು ಹೊಡೆದಿರ್ತಾರೆ, ಜೋರ ಬೈಸ್ಕೊಂಡಿರ್ತಾರೆ. ಬೈಸ್ಕೊಂಡು ನೋವು ಬೇರೆ, ಹೊಡೆಸ್ಕೊಂಡು ನೋವು ಬೇರೆ. ಅದು ದೇಹದ್ದು, ಇದು ಮನಸ್ಸಿಂದು. ಎಲ್ಲ ದುಃಖ ಆಗಿಬಿಟ್ಟಿದೆ. ದುಃಖಾತ್ ಪುನಃ ಪುನಃ. ದ್ವಾವಿಂಶತಿಮ ಯುದ್ಧೇತು ರಾಮದತ್ತೇ ಸುಭಾಸ್ವರಂ ಅಭೇದ್ಯ ರಥಮಾಭೇದ್ಯಂ ರಥಮಾರುಹ್ಯ ವಿಜಯಂ ಧನುರೇವ ಚ. ಮತ್ತೆ ಬಂದು 22ನೇ ಸರ್ತಿ ಬಂದ. ಈಗ ಈ ಸತ್ ಬಂದ ಕರ್ಣ ಏನು ಮಾಡಿದೆ ಗೊತ್ತಾ? ಫುಲ್ ಫ್ಲೆಡ್ಜ್ಡಾಗಿ ಬಂದ. ಏನು ಫುಲ್ ಫ್ಲೆಡ್ಜ್ಡ್ ಅಂದರೆ ಭಾಳ ಇಂಪಾರ್ಟೆಂಟ್ ಇದು. ಪರಶುರಾಮನಿಗೆ ಕೊಟ್ಟ ರಥ ತಗೊಂಡ. ರಥ ಮುರಿಯಾಗಿಲ್ಲ. 20 ರಥನ ಮುರಿದು ಹಾಕಿದ್ರು. ಈಗ ರಥ ಮುರಿ ಅಭೇದ್ಯವಾದ ರಥ ಅದು ಪರಶುರಾಮನಿಗೆ ಕೊಟ್ಟಿದ್ದು. ಅಕ್ಷಯ ಬತ್ತಡಿಕಿತ್ತು ಆತನಿಗೆ. ಅದು ತುಂಬ ಜನ ಗೊತ್ತಿರೋದು. ಆತನ ಅಕ್ಷಯ ಅವರೇ ಕೊಟ್ಟಿದ್ರು ಪರಶುರಾಮ ದೇವರು. ಆಮೇಲೆ ಅಭೇದ್ಯ ಧನುಸ್ಸು ವಿಜಯ ಅಂತ ಹೆಸರದಕ್ಕೆ, ಗಾಂಡೀವ ಇದ್ದ ಹಾಗೆ ಅದನ್ನು ತಂದ. ರಥ ಆಯಿತು. ಇದೆಲ್ಲ ಶಕ್ತಿ ಆಯುಧ ಇಟ್ಕೊಂಡ್ಬಿಟ್ಟೆ. ಫುಲ್ ಫ್ಲೆಡ್ಜ್ಡ್, ಒಂದೂ ಬಿಟ್ಟಿಲ್ಲ. ಎಲ್ಲ ಇಟ್ಕೊಂಡು ಬಂದಿದ್ದಾನೆ ಕರ್ಣ. ಈ ಸತ್ ಯಾಕೆ ಅವ್ಯಾವ ಅಭೇದ್ಯ ಆದರೆ ಏನು ಮಾಡೋಕ್ಕೆ ಬರೋದಿಲ್ಲ. ಗೊತ್ತ ತಾನು ಗೆಲ್ಲಬಹುದು ಆಸೆಯಿಂದ ಬಂದ. ಇದೆಲ್ಲ ಬೇರೆಯವ್ರ ಪ್ರಶ್ನೆಗೆ ಉತ್ತರ ಸಿಕ್ತು. ಈಗ ಏನೋ ಕರ್ಣ ಆಗಿ ಬಂದಿದ್ದ ಫುಲ್ ಫ್ಲೆಡ್ಜ್ ನೋಡ್ತೀರಾ? ಅದು ಭೀಮ ಫುಲ್ ಇರೋದು. ಭೀಮ ಯಾವಾಗ ಫುಲ್ ಫ್ಲೆಡ್ಜ್ ಆಗಿದ್ದರೆ ಭೀಮಸೇನ ಏನೂ ಇಲ್ಲದೆ ಗೆದ್ದಿರ್ಬೇಕು. ಅದು ಏನೋ ಹೋಮ್ ಪಿಚ್ ಇವರಿಗೆ ಕರ್ಣನಿಗೆ ಸಪೋರ್ಟರ್ಸ್ ಇದ್ದಾರೆ. ಭೀಮಸೇನ ಒಂಟಿಯಾಗಿ ಬಂದಿರೋ, ಸೈನ್ಯ ಇಲ್ಲ. ಸೈನ್ಯ ಇದೆ, ಎಲ್ಲ ಇದೆ, ತಂದೆ ಪಿಚ್ಚಿದೆ, ಎಲ್ಲ ಇದೆ, ಎಲ್ಲ ಫುಲ್ ಫ್ಲೆಡ್ಜ್ ಬರ್ತಿದ್ದಾನೆ. ಮತ್ತೆ ಮಿತರಬಲಿ ಸೋಲ್ತಾನೆ. ಮತ್ತೆ ಇಷ್ಟೆಲ್ಲ ನೋಡಿದ್ರೆ ಕಂಪೇರ್ ಮಾಡೋಕ್ಕೆ ಭಾರಿ ಅನುಕೂಲ ಇದೆ. ಟ್ರೈ ಮಾಡಿದೆ ಆದಷ್ಟು. ಅದು ಹೇಳ್ತಾರೆ ಆಚಾರ, ಅದಕ್ಕೆ ಆಚಾರ ಅಂತ ಕರೆದಿರೋದವ್ರು, ಗೊತ್ತಾಯ್ತಾ? ಅದು ಸರ್ವ ಸಂಶಯ ನಿವಾರಣೆ ಮಾಡ್ತಾರೆ. ಭಾಳ ಇಂಪಾರ್ಟೆಂಟ್ ಅದು. ಅಲ್ಲ 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 ಯಾಕೆ ಅಂತ ಹೇಳ್ತಾರೆ. ಈಗ ಎಲ್ಲ ಕಾರಣ ಹೇಳ್ತಾರೆ. ತದ್ದತ್ತಮಿ ಇವನು ಬೇರೆ ದಾರಿ ಇಲ್ಲ ಅಂತ ಬಂದ. ಈಗ ಆದರೆ ಮದುವೆ ಯಾಕೆ ತರಲಿಲ್ಲ ಅಂದರೆ ಒಂದು ಭಯ ಇತ್ತು ಆತನಿಗೆ. ಹೇಳ್ತಾರೆ ಮುಂದೆ ತಿಳ್ಕೊಂಡಿದ್ರೆ ಸಾಕೀಗ. ಪ್ರಶ್ನೆ ಕೇಳಿದ್ರಿಂದ ಕಳ್ಳನಿಗೆ ಒಂದು ಭಯ. ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ರೆ ಬೈ ಚಾನ್ಸ್ ಯಾವ್ದಾದ್ರು ಕೃಷ್ಣ ಇರೋಬಿಟ್ಟಿಗೆ ಎತ್ಕೊಂಡ್ಬಿಟ್ರೆ ಬೆಲ್ಲಗೆ ರಥಕ್ಕೆ ಆ ಕಿಡ್ನಾಪ್ ಎತ್ಕೊಂಡು ಹೋಗಿಬಿಟ್ರೆ ಅದು ಒಂದು ಹೋದರೆ ಒಂದಿರಲಿ ಅಂಥೇಳಿ ಎಲ್ಲ ಒಟ್ಟಿಗೆ ಹೋಗಿಬಿಟ್ರೆ ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೆ ಪಂಜಿತ ಆಗುತ್ತಲ್ಲ. ಒಂದು ಹೋದರೆ ಒಂದಿರಲಿ ಅಂತ ವ್ಯವಸ್ಥೆ ಮಾಡ್ಕೊಂಡ್ಬಂದಿದ್ದೆ. ಈಗ ನಿರ್ವಹಿಲ್ಲ ಅಂತೆಲ್ಲ ತಂದುಬಿಟ್ಟ. ಇಷ್ಟೆಲ್ಲ ತಂದು ಪ್ರಯತ್ನ ಮಾಡೋಣ, ಇಲ್ಲದವರೆ ಸಾಧ್ಯ ಇಲ್ಲ. ಮೊದಲು ಒಂದೊಂದೇ ಲೋನ್ ಟ್ರೈನ್ ಮಾಡ್ತಾನೆ. ಆದಷ್ಟು ಕೂಡ FD ತೆಗಿಬಾರ್ದು ಟ್ರೈ ಮಾಡ್ತಾನೆ. ಯಾವುದೋ ಒಂದು ಸೈಟ್ ಮಾರಬಾರ್ದು ಯೋಚನೆ ಮಾಡ್ತಾನೆ. ನಿರ್ವಹಣೆದಾಗ ಏನು ಮಾಡ್ತಾನಾಗ ಅದನ್ನು ಮಾಡ್ತಾನೆ. ಇದು ಯಾವುದೋ ಒಂದು ಒಳ್ಳೆಯದು ತೊಗೋಬೇಕಾಗಿದೆ ಅಥವಾ ಸಾಲ ಜಾಸ್ತಿ ಆಗಿದೆ, ಮಾರಲೇಬೇಕಾದ ಸ್ಥಿತಿ ಬರುತ್ತೆ. ಆ ಸ್ಥಿತಿ ಬಂತು ಕರ್ಣನಿಗೀಗ. ಎಲ್ಲ ಸೇರಿಸ್ತೇ ಹೋದರೆ ಭಾರಿ ಕಷ್ಟ ಅನ್ಸ್ಕೊಂಡು ಸೇರಿಸ್ದ. ಇಲ್ಲದೆ ಹೋದರೆ ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಅದು ಹೋಗಿಬಿಟ್ರೆ ಮನುಷ್ಯಗಳು ದುಡ್ಡು ಇಟ್ಕೋಬೇಕಾದ್ರೆ ಹಾಗೇನೆ ಒಂದೇ ಕಡೆ ಎಲ್ಲ ಇಟ್ಕೊಂಬೋದಿಲ್ಲ. ಇಟ್ಕೊಂಡ್ರೆ ದುಡ್ಡಲ್ಲ ದಡ್ಡ ಅಂತ ಅರ್ಥ. ಅವನು ಯಾತಕ್ಕೆ ಕಳ್ಕೊಂಡ್ಬಿಡ್ತಾನೆ. ಬೇರೆ ಎಲ್ಲೋ ಇಟ್ಕೊಂಡಿರ್ತಾರೆ. ಅಷ್ಟು ಪಶ್ಚಾಚಾರಿ ಉಳ್ಳಿ ಕೊನೆ ಪಕ್ಷ ಅಂತ ಹೇಳಿಬಿಟ್ಟು ಅಷ್ಟು ಬುದ್ಧಿವಂತಿಕೆ ಮಾಡೋಷ್ಟು ಇರ್ತದೆ ಜನಗಳಿಗೆ. ಮನುಷ್ಯನ ಬುದ್ಧಿ ಎಲ್ಲ ಇನ್ವೆಸ್ಟ್ ಕಡೆ ಒಂದೇ ಕಡೆ ಮಾಡಲ್ಲ. ಎಲ್ಲ ಒಂದು ಬ್ಯಾಂಕ್ ಹೋಗಿ ಎಲ್ಲ ಕೂಡ ಹೋಗಬಾರ್ದು. ಬೇರೆ ಕಡೆ ಇರಲಿ. ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇದ್ದರೂ ಪರವಾಗಿಲ್ಲ, ಸೇಫ್ಟಿ ನೋಡ್ಕೋತಾರೆ ಒಂದು ಕಡೆಗೆ. ದಡ್ರು ನೋಡ್ಕೊಂಡಿದ್ದವ್ರು ಭಾರಿ ದಡ್ರು ಅಂತ ಅರ್ಥ. ಅದಕ್ಕೆ ಒಂದೇ ಕಡೆ LIC ಮಾಡ್ತಾರೆ, ಇದು ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಪ್ಲ್ಯಾನ್ ಮಾಡ್ತಾರೆ. ಯಾಕೆ ಒಂದೊಂದಕ್ಕೆ ಒಂದೊಂದು ಬೇಕೀಗ. ಅದು ಒಂದೇ ಕಡೆ ತೊಗೊಂಡ್ಬಿಟ್ಟಾಗ ಒಂದು ಯಾವುದೋ ಒಂದು ಎಲ್ಲ ಸೇರಿ ಸೈಟ್ ತೊಗೊಂಡ್ಬಿಟ್ಟೆ ಅಂತ ತಿಳ್ಕೊಬೇಡ. ಸ್ವಲ್ಪ ಬೇಕಾಗಿದೆ ಸೈಟ್, ಇಡೀ ಸೈಟ್ ಮಾರಬೇಕಾಗುತ್ತೆ. ಸ್ವಲ್ಪ ಆಗಿದ್ರೆ ಏನೋ ಕೊಟ್ಟು ಮುಗಿಸ್ಬಿಡ್ತಾ ಇದ್ದ. ಇದು ಜಾಣತನ. ಅಂದರೆ ನಮಗೆ ಈ ಫೈನಾನ್ಷಿಯಲ್ ಪ್ಲ್ಯಾನಿಂಗಿಗೂ ಭಾಳ ಹೆಲ್ಪ್ ಆಗುತ್ತೆ. ಇದು ಸರಿಯಾಗಿ ಮಹಾಭಾರತ ಓದಿದೆ ಎಲ್ಲೆಲ್ಲಿ ಇಟ್ಕೊಂಡಿರಬೇಕು ಅಂತ ಹೇಳಿ. ಅಭೇದ್ಯಂ
ರಥಮಾರುಧ್ಯ ದತ್ತತ್ತಮೇವ ಸಂಗೃಹ್ಯ ತೂಣವು ಚಾಕ್ಷಯ ಸಾಯಕವು. ತುಂಬ ಜನ ಯಾರೂ ಬರೆದಿಲ್ಲ ಕವಿಗಳು, ಬೇರೆ ಯಾರೂ ಬರೆದಿಲ್ಲ. ಕರ್ಣನಿಗಿದ್ದ ಧನಸ್ಸು, ರಥ, ಧ್ವಜ ಎಲ್ಲವೂ ಕೂಡ ಎಂಥದ್ದು ಅನ್ಬ್ರೇಕಬಲ್ ಇತ್ತು. ಧ್ವಜ ಬಿಟ್ಟುಬಿಡಿ, ಅನ್ಬ್ರೇಕಬಲ್ ಇತ್ತು. ಅರ್ಜುನಿಗೆ ಮಾತ್ರ ಇತ್ತು, ಇಲ್ಲಿ ಕರ್ಣನಿಗೂ ಇತ್ತು. ಇಷ್ಟಾದರೂ ಕರ್ಣ ಗೆಲ್ಲಕ್ಕಾಗಲಿಲ್ಲ ಅಂತ ಕೇಳಿದರೆ ಅದು ಜನಕ್ಕೆ ಅರ್ಥ ಆಗಿಲ್ಲ. ಇದೆಲ್ಲ ಸರಿಯಾಗಿ ಮಹಾಭಾರತ ಓದಿದ್ರೆ ಮಾತ್ರ ಗೊತ್ತಾಗೋದು. ಅವ್ರ ಕಥೆ ಹೇಳಬೇಕಾಗಿತ್ತು, ಅವರಿಗೆ ತಾವು ಕವಿಯನ್ನು ತೋರಿಸ್ಕೋಬೇಕಾಗಿತ್ತು. ಎರಡೆರಡಿತ್ತು ಅವರಿಗೆ. ಆಚಾರ್ಯ ಎಲ್ಲೂ ಇದರೊಳಗೆ ತಾವು ಇನ್ವಾಲ್ವ್ ಆಗಲ್ಲ, ನೆನ್ಪಿಟ್ಕೊಂಡ್ರಿ. ಇಷ್ಟಿದೆ ಮಧ್ಯೆ ಮಧ್ಯೆ ನಾನು ಅಂತ ಎಲ್ಲೂ ಹೇಳೋದೇ ಇಲ್ಲ. ಅವ್ರ ಸತ್ಯಾಂಶ ಅಷ್ಟೇ ಹೇಳಬೇಕಾಗಿದೆ ಹೊರತು ಬೇರೆ ಎಲ್ಲ ಉಳಿದದ್ದು ಅಂಶ ಅವ್ರು ಹೌದು ಮಧ್ಯೆ ಹೇಳಬೇಕಾಗಿ ಕೊನೆಗೆ ಹೇಳಿ ಮುಗಿಸ್ಬಿಡ್ತಾರೆ ಅಷ್ಟೇ. ಮಧ್ಯೆ ಮಧ್ಯೆ ಹೇಳ್ತಾ ಕೊಡೋದಿಲ್ಲ. ಇದು ಆಚಾರ ಬರೆಯೋ ರೀತಿ ಇದೆಯಲ್ಲ, ಅದು ಅವ್ರು ಎಷ್ಟು ದೊಡ್ಡವರೋ ಬರೆಯೋ ರೀತಿ ಅಷ್ಟೇ ದೊಡ್ಡದು. ಮ್ಯಾಚಿಂಗಾಗೇ ಬರೀತಾರೆ. ಎಲ್ಲೆಲ್ಲೂ ಇದು ಮಾಡೋಕ್ಕೆ ಕವಿಗಳೆಲ್ಲ ಮಧ್ಯೆ ಮಧ್ಯೆ ಅವರೇ ಎಕ್ಸೈಟ್ ಆಗಿಬಿಡ್ತಾರೆ. ಇಲ್ಲದ್ರೆ ಸೇರಿಸ್ಬಿಡ್ತಾರೆ, ತಮ್ಮ ತೋಚದೆಲ್ಲ ಸೇರಿಸ್ಬಿಡ್ತಾರೆ. ನಾವು ಕವಿಯನ್ನು ತೋರಿಸ್ಬೇಕು ಅವರಿಗೆ. ಆಚಾರ್ಯ ಅದು ಏನಿಲ್ಲ, ಅದಿರಬೇಕು. ಯಾವ ಪಂಡಿತ ತೋರಿಸ್ಲಿಕ್ಕೆ ಹೋಗಬಾರ್ದು ಯಾವಾಗಲೂ. ಮಾತಲ್ಲಿ ಗೊತ್ತಾಗಬೇಕದು. ನಾವು ಮತ್ತೆ ಮತ್ತೆ ನೆನಪಿಟ್ಟು ಬೋರ್ಡ್ ಸರ್ಟಿಫಿಕೇಟ್ ಕೊಡಬಾರ್ದು ಅದನ್ನು. ಯಾತಕ್ಕೆ ನಿಮ್ಗೆ ಏಟಾಗಿ ಗೊತ್ತಾಗುತ್ತೆ, ಹೊಡೆದಾಗ ಗೊತ್ತಾಗುತ್ತಲ್ಲ, ಮಾತಿನಲ್ಲಿ ಗೊತ್ತಾಗುತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಲಾಯರ್ ಬಿಡದೆಲ್ಲ ತೋರಿಸಿ ಕೇಸ್ ತೋರಿಸಿದ್ದಾರೆ. ಯಾರು ನೋಡ್ತಾರೆ ಅದನ್ನು? ಇವು ಬೇರೆ ಕೇಳು ಅಂತಾರೆ. ಇದ್ದಾರೆ ಏನಂತಾರೆ ಅದಕ್ಕೆ? ಇವು ಬೇರೆ ಕೇಳು ನಿನಗೆ ಅಂತ ಹೇಳ್ತಾರೆ. ತೋರಿಸ್ಬಾರ್ದಾಗೆ ಯುದ್ಧ ಮಾಡೇ ತೋರಿಸ್ಬೇಕು. ಹಾಂ, ಯಾರಿಗೆ? ಹೌದು, ಯಾರಿಗೆ? ಅಲ್ಲಕ್ಕ ಭೀಮಸೇನ ಸ್ಪರ್ಧೆ ನೀವೇನು ಹೇಳಬೇಕು ಈಗ? ಭೀಮಸೇನ ಸ್ಪರ್ಧೆಯಿಂದ ಹೋದ ಸೋತ ಅಂತ ಹೇಳಬಾರ್ದು, ಗೊತ್ತಾಯ್ತಾ? ಅದು ಆಚಾರ್ಯ ಮುಂದೆ ಹೇಳ್ತಾರೆ. ಈಗ ಅದು ಭೀಮಸೇನ ಸಹಜವಾಗಿ ಗೆಲ್ಲಕ್ಕೆ ಹೋದರೂ ಸೋಲ್ತಾ ಇದ್ದ, ಸುಮ್ಮನೆ ಹೋದರೂ ಸೋಲ್ತಾ, ಬದುಕಿದ್ರೆ ಸಾಕೋದ್ರೂ ಸೋಲ್ತಾ ಇದ್ದ. ಯಾಕೆಂದರೆ ಪರಶುರಾಮದೇವರು ವರ ಕೂಡ ಅಲ್ಲಿ ಪರಶುರಾಮದೇವರೇ ವರ್ಕ್ ಮಾಡಿಸ್ತಾ ಇಲ್ಲ. ಯಾಕೆ? ಭೀಮನ ಮಹಿಮೆ ಗೊತ್ತಾಗಲಿ ಅಂತೇಳಿ, ಗೊತ್ತಾಯ್ತಾ? ಭೀಮನ ಮಹಿಮೆ ಗೊತ್ತಾಗಲಿಕ್ಕೋಸ್ಕರ ತಮ್ಮ ವರ ಕೂಡ ಏನು ಭೀಮಸೇನ ಹೇಳ್ತಾರೆ ಅದನ್ನೇ. ಈಗ ನನಗೋಸ್ಕರ ತಮ್ಮ ವರ ಬಿಟ್ಟಿದ್ದಾರೆ ಪರಶುರಾಮದೇವರೀಗ ಅಂಥೇಳಿ. ಬೇರೆ ಯಾರಾದರೂ ಕನ್ನಡ ಗೆದ್ದು ಬಿಡ್ತಿದ್ದ, ಸ್ಪರ್ಧೆ ಇತ್ತಲ್ಲ ಗೆದ್ದು ಬಿಡ್ತಿದ್ದ. ಆದರೆ ಏನಿಲ್ಲದೆ ಹೋದರೂ ಕನ್ನಡ ಸೊಲ್ಲೇಬೇಕೀಗ. ಯಾಕೆ? ಅನುಗ್ರಹ ಯಾರ ಮೇಲೆ? ಇಬ್ಬರಿಗೆ ಲೆಟ್ರ್ ಕೊಟ್ಟಿದ್ದಾರೆ. ಈಗ ಒಬ್ಬರು ಕೆಲಸ ಆಗಬೇಕಷ್ಟೆ. ಏನು ಮಾಡ್ತಾರಾಗ? ಹೇಳ್ತಾರೆ ಇವ್ರನ್ನ ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಈ ಭೀಮಸೇನಿಗೂ ಸದಾ ವರ ಇದೆ, ಒಂದಲ್ಲ, ಅನಂತ ಕಾಲದ ವರ ಇದೆ. ಇವರಿಗೆ ಟೆಂಪ್ರರಿ ವರ ಇದೆ ಈಗ. ಸೊ ಯಾರ ಮೇಲೆ ಪ್ರಿಫರೆನ್ಸ್ ಈಗ? ಅಂದರೆ ಎಲ್ಲ ಇಲ್ಲೇ ಬರೀತಾರೆ, ಆಚಾರ್ಯ ಬರೀತಾರೆ. ಗೊತ್ತಾಯ್ತು? ಹಾಂ, ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಬರೆಯೋ ಪ್ರಶ್ನೆ ಇಲ್ಲೇ ಇಲ್ಲ. ಭೀಮನ ಸೋಲ್ಸೋಕ್ಕಾಗಲ್ಲ ಅಂತ ಕರ್ಣನಿಗೆ ಯಾವಾಗಲೂ ಗೊತ್ತು, ಗೊತ್ತಾಯ್ತಾ? ಸುಳ್ಳೆ ಉಡಾಫ್ ಹೇಳಿದಕ್ಕೆ ಅವ್ನು ನಂಬಿಸ್ತಿರ್ತಾನೆ ಅಷ್ಟೇ ಹೊರತು ಭೀಮನ ಮುಂದೆ ತಾನಲ್ಲ ಅಂತ ಸ್ಪಷ್ಟ ಗೊತ್ತು ಕರ್ಣನಿಗೆ. ಎಷ್ಟೊಂದು ಇಲ್ಲೇನ ಸೀರೀಸು ಬರೀ ಅಲ್ಲಿ ಸಾಕಷ್ಟು ಸೋತಾಗಿದೆ. ಯಾರಿಗೆ? ಬದುಕಿದ್ರೆ ಸಾಕು ಅಂತಿರೋ ಸ್ಥಿತಿ ಅಲ್ಲ. ಅಂಥ ಹೊತ್ತಲ್ಲಿ ಕರ್ಣ ಗೆಲ್ಲೇಬೇಕಾಗಿತ್ತು ವರದಿಂದ, ಗೆಲ್ಲಕ್ಕಾಗಲಿಲ್ಲ. ಸ್ಪರ್ಧೆ ಮಾಡಿದ್ರಂತೂ ಪ್ರಸಂಗ ಬರೋದೇ ಇಲ್ಲ. ಸುಘೋರ ಆಸೀತ್ ಸತಯೋರ್ವಿಮರ್ದ ತದ್ದತ್ತಮೇವ ಆಸಸಾದ ರಣೇ ಭೀಮಂ ಕರ್ಣೋ ವೈಕರ್ತನೋ ವೃಷ. ವೈಕರ್ತನ ಅಂತ ಪದ ಉಪಯೋಗಿಸಿದರು. ವಿಕರ್ತನ ಅಂದರೆ ಸೂರ್ಯನ ಮಗ ಅಂಥೇಳಿದರೆ ವಾಯುದೇವರಿಗಿಂತ ಸೂರ್ಯ ಭಾಳ ಕಡಿಮೆ ಅಂತ ಹೇಳಬೇಕಾಗಿದೆ. ಈಗ ಕರ್ಣ ಸೋತ ಅಂತಾಗಲಿ, ಸೂರ್ಯ ಸೋತ ಅಂತಾಗತ್ತೆ. ಅದಕ್ಕೆ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ತದತ್ತಮೇವ ಸಂಗೃಹ್ಯ ತೂಣೀಚಾಕ್ಷಯ ಸಾಯಕೌ ಆಸಸಾದ ರಣೇ ಭೀಮಂ ಕರ್ಣೋ ವೈಕರ್ತನೋ ವೃಷಾ. ವಿಕರ್ತನ ಸೂರ್ಯ, ವಿಕರ್ತನನ ಮಗ ವೈಕರ್ತನ. ಸುಘೋರ ಆಸೀತ್ ಸತಯೋರ್ವಿಮರ್ದೋ ಭೀಮಸ್ಯ ಕರ್ಣಸ್ಯ ಚ ದೀರ್ಘಕಾಲಂ ಆಕಾಶಮಚ್ಛಾದಯತೋಶ್ಚ ರೌಘೈಃ ಪರಸ್ಪರಂಚೈವ ಸುರಕ್ತನೇತ್ರಯೋಃ. ಈಗ ಭಾಳ ಹೊತ್ತು ಯುದ್ಧ ನಡೀತೀಗ. ದೀರ್ಘಕಾಲಂ ಭೀಮಸ್ಯ ಕರ್ಣಸ್ಯ ಚ ದೀರ್ಘಕಾಲಂ ಸುಯುದ್ಧಮಾಸಿ ಸುಘೋರ ಆಸೀತ್ ಸತಯೋರ್ವಿಮರ್ದ. ವಿಮರ್ದ ಅಂದರೆ ಕಲಹ, ಯುದ್ಧ. ಆಕಾಶಮಚ್ಛಾದಯತೋಶ್ಚ ರೌಘೈಃ, ನಮ್ಮ ಬಾಣಗಳ ಪ್ರವಾಹದಿಂದ ಆಕಾಶನ ಮುಚ್ಚಾಕಿಬಿಟ್ರು. ಪರಸ್ಪರಂಚೈವ ಸುರಕ್ತ ನೇತ್ರಯೋ, ಒಬ್ಬರೊಬ್ಬರು ಕೆಂಪು ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಅಷ್ಟು ಸಿಟ್ಟಿನಿಂದ. ತಥೋ ಭೀಮಃ ಮಹಾಬಾಹು ಸಹಜಾಭ್ಯಾಂ ಚ ಸಂಯುತಂ ತಾಂತು ಕುಂಡಲವರ್ಮಭ್ಯಾಂ ಶಕ್ನುಯಾಂ ಹಂತು ಮೋಜಸ. ಆಗ ಭೀಮಸೇನ ಒಂದು ಕೆಲಸ ಮಾಡಿತ್ತು. ಏನು? ತತಃ ಭೀಮಃ ಮಹಾಬಾಹು ಸಹಜಾಭ್ಯಾಂ ಚ ಸಂಯುತಂ ತ್ವಾಂ ತು ಕುಂಡಲವರ್ಮಾಭ್ಯಾಂ ಶಕ್ನುಯಾಂ ಹಂತು ಮಂಜಸ. ನಿನಗೆ ಕರ್ಣಕುಂಡಲ ಇಲ್ಲ ಈಗ ಅಂತ ತಿಳ್ಕೊಂಡಿದ್ದೆ, ಇದ್ದಿದ್ದರೂ ನೀನು ಕೊಲ್ತಿದ್ದೆ ಅಂತ ತೋರ್ಸೋಕ್ಕೋಸ್ಕರ ಭೀಮಸೇನ ಮಾಡಿದ್ದೇನು ಅಂದರೆ ಇತಿ ಜ್ಞಾಪಯಿತು ತಸ್ಯ ಕುಂಡಲೇ ಕವಚಂ ತಥಾ ಸರೈರುತ್ಕೃತ್ಯ ಸಮರೇ ಪಾತಯಾಮಾಸ ಭೂತಲೆ. ಬಾಣಗಳಿಂದ
ಅವನ ಕವಚ ಕೊಂಡು ಕತ್ತರಿಸಿ ಕೆಳಗೆ ಹಾಕಿತ್ತು. ಇದನ್ನು ಕತ್ತರಿಸಿದೆ, ಅವಿದ್ದರೆ ಅವು ಹೋಗ್ತಿದ್ವಿ. ಈಗ ನನ್ನ ಮುಂದೆ ನನ್ನ ಶಕ್ತಿ ಮುಂದೆ ಅದು ಯಾವುದೂ ಅಲ್ಲ. ಅವನು ರಾಕ್ಷಸ, ಅವನು ಸಹಸ್ರ ರಾಕ್ಷಸನ ಕವಚಗಳಷ್ಟೇ. ಭೀಮಸೇನ ಮುಂದೆ ಆಕಾಶಾಶ್ವ ಸಮ, ಏನೂ ಆಗ್ತದೆ ತೋರ್ಸೋಕೆ ಇಂಡಿಕೇಶನ್ ಇದೆ. ಅವ್ನು ಮನಸ್ಸನ್ನು ಏನು ಅಂದ್ಕೊಂಡಿರ್ಬೇಕಾಗ, ಓ ಕವಚಗಳು ಇರಬೇಕಾಗಿತ್ತು ಈಗ ಅಂಥೇಳಿ ಸರಿಯಾಗಿ ಉತ್ತರ ಇಮಿಡಿಯೇಟಾಗಿ ಇದ್ದರೂ ಇದೇ ಮಾಡಿ ಆಗ್ತದೆ, ಯೋಚನೆ ಮಾಡಬೇಡ ಅಂತ. ಏವಂ ತಾನೇ ಅವನು ಹೇಳ್ಕೊತಾನಲ್ಲ, ಅವ್ನು ಬಕರಾಕೇತ ಹೇಳಿದ, ಅವನು ಬಕರಾಕ್ಷ ಹೇಳ್ತಾನೆ ರಾಮದೇವರಿಗೆ, ನಮ್ಮಪ್ಪ ಕರ್ಣಕ್ಕೆ ಕೊಂದು ಬಿಟ್ಟು ನೀನೀಗ ಗೊತ್ತಾಯ್ತಾ, ನಾನು ತಪಸ್ ಮಾಡಲಿಕ್ಕೆ ಅಂತ ಹೋಗಿದ್ದೆ, ನಾನು ಇದ್ದರಿದ್ದು ಏನಾಗ್ತಿತ್ತು ಗೊತ್ತಾ ಅಂದ. ಈಗ ತೋರಿಸ್ತೀನಿ ಏನಾಗ್ತಿತ್ತು. ರಾಮದೇವ್ ಪೀಸ್ ಮಾಡ್ಕೊಂಡು ಹಾಕಿದ್ದು. ಅವು ಇದ್ದರೂ ಅಷ್ಟೇ, ಹೋದರೂ ಅಷ್ಟೇ. ಅವೆಲ್ಲ ಯಾರಿಗೆ ನಡೆಯುತ್ತಾವಲ್ಲ, ಒಂದು ಸ್ಟೇಜಲ್ಲಿ ವರ್ಕ್ ಆಗುತ್ತಾಗಷ್ಟೆ. ಒಂದು ಸ್ಟೇಜ್ ಮೇಲೆ ಏನಾಗಿ ಇನ್ನು ಮನೆಯಲ್ಲೇ ಕಟ್ಸ್ಕೊಂಡಿರ್ತೀವಿ. ಈಗ ಎಷ್ಟು ಪ್ರೂಫ್ ಇವೆಲ್ಲ ನಾರ್ಮಲ್ ಇರುತ್ತೆ ಸರಿ, ಭೂಕಂಪ ಬಾಂಬಿಗೆ ಮೇಲೆ ನಡೆಯೋದಿಲ್ಲ ಇವೆಲ್ಲ ಕೂಡ ಗೊತ್ತಾಯ್ತಾ. ಅವೆಲ್ಲ ಪ್ರೂಫ್ ಅಲ್ಲ ಇವು, ಅವೆಲ್ಲ ಟೆಂಪ್ರರಿ. ಅಷ್ಟು ಮಾಡಬೇಕು. ಉಳಿದವ್ರು ಹೋಗ್ಬೇಕಾದ್ರೆ ಅಷ್ಟೇ ಪ್ರೆಷರ್ ತುಂಬ ತೊಗೊಳಕ್ಕೆ ಹೋಗೋದಿಲ್ಲ. ಮಳೆ ಕೊಡೆ ಹಿಡ್ಕೊಂಡು ಹೋಗ್ತಾರೆ, ನೋಡ್ತಾನೆ ದೊಡ್ಡ ಮಳೆ ನಿಂತ್ಕೊಂಡ್ಬಿಡ್ತಾನೆ. ಛತ್ರಿ ಉಪಯೋಗ ಬರಲ್ಲಾಗ. ಛತ್ರಿ ಎಷ್ಟಕ್ಕೆ ಸಾಕೋದು, ಡ್ರಿಸಲಿಂಗ್ ಇದ್ದರೆ ಸರಿ, ದೊಡ್ಡ ಮಳೆಗೆ ಛತ್ರಿ ಏನು ವರ್ಕ್ ಮಾಡುತ್ತದು, ಅದಕ್ಕೋಸ್ಕರ ಬಿಟ್ಟುಬಿಡ್ತಾರೆ. ಸೊ ಹೊರಗಳೆಲ್ಲ ಒಂದು ಸ್ಟೇಜಲ್ಲಿ ನಿಂತು ಹೋಗುತ್ತೆ. ಹೇಳಿ. ಅಲ್ಲ, ಇಲ್ಲಿ ಇನ್ನೊಂದು ಹಾಕ್ಕೊಂಡಿದ್ದಾರೆ ಕವಚ ಕುಂಡಲ. ಈ ಕರ್ಣ ಏನು ಅದೇನೆ ಕರ್ಣನ ಮನಸ್ಸಲ್ಲಿ ಏನು ಬಂತೀಗ ಅಂತ ಇಟ್ಕೊಳ್ಳಿ. ಅವಿಲ್ಲ, ಈಗ ಇದ್ದಿದ್ದರೆ ನಾನು ಒಳ್ಳೆ ಇದಾಗ್ತಿದ್ದೇನೆ ಅನ್ಕೋ, ಸರಿಯಾಗಿ ಭೀಮಸೇನ ಹೊಡೆದಿದ್ದಾಯ್ತು. ಅವಿದ್ರೂ ಹೀಗೆ ಆಗ್ತಿತ್ತು. ಇಲ್ಲ ಅಷ್ಟೇ, ಇದ್ದಿದ್ರು ಅದಕ್ಕೂ ಡಿಫರೆನ್ಸ್ ಇಲ್ಲ ಅಂತ ತೋರಿಸ್ಬೇಕಾಗಿತ್ತು. ಕವಚ ಕುಂಡಲ ಆಯ್ತು ಹೊಡೆದು ತೋರಿಸೋಕೆ ಇಂಡಿಕೇಶನ್ ಏನು ಅಂತ ಕರ್ಣನಿಗೆ ಅರ್ಥ ಆಗಲಿ ಅಂತೇಳಿ. ಯಾವಾಗಲೂ ಎಲ್ರಿಗೂ ಅರ್ಥ ಆಗಬೇಕಾಗಿಲ್ಲ, ಹೇಳೋರು ಕೆಳರಿಗೆ ಅರ್ಥ ಆದರೆ ಸಾಕು. ಕರ್ಣನ ಮನಸ್ಸಿಗೆ ಏನಿತ್ತು ಭೀಮಸೇನ ಉತ್ತರ ಕೊಟ್ಟಾಯ್ತು ಈಗ ಅಷ್ಟೇ. ಅಷ್ಟೇ ಹೊರತು ಬೇರೆಯವರಿಗಿಲ್ಲ ಅದೆಲ್ಲ. ನಾವು ಯಾರೋ ಫೋನ್ ಮಾಡ್ತಾರೆ, ಎಲ್ಲೋ ನಮಗೆ ಕೇಳಿಸೋದು, ನಿಮಗೆ ಯಾಕೆ ಕೇಳಿಸ್ಬೇಕು ನಮ್ಮ ವಿಷಯ ಅಂತ ಅವರೆಲ್ಲ ಹೇಳಬೇಕಾಗಿಲ್ಲ. ಅವನಿಗೆ ಅರ್ಥ ಆಯಿತು ಕರ್ಣನಿಗೆ, ಓಹೋ ನನಗೆ ಗೊತ್ತಾಗ ಭೀಮಸೇನ ಹೇಳಿದ್ದು ಇದಕ್ಕೋಸ್ಕರನೇ. ಕವಚ ಕುಂಡಲ ಇದ್ದಿದ್ದರೂ ಕೂಡ ಭೀಮನ ಮುಂದೆ ಏನೂ ಆಗ್ತಿರಲಿಲ್ಲ, ಅದು ಸಮೇತನೇ ಮುರಿತಾ ಇದ್ದ. ಅರ್ಥ ಆಯ್ತಾ. ಏವಂ ತಾನಿ ಅಪಕೃಷ್ಯಾಹಂ ಹನ್ಯಾಂ ತ್ವಾಮಿತಿ ವೇದಯನ್ ಪುನಶ್ಚ ಬಹುಭೀ ತೀಕ್ಷ್ಣೈಃ ಶರೈರೇನಂ ಸಮಾರ್ದಯತ್. ಇದೇ ರೀತಿ ನಾವೆರಡು ಕತ್ತರಿಸಿ ಹಾಕಿಬಿಟ್ಟು ನೀನು ಕೊಲ್ತಾ ಇದ್ದೆ ಅಂತ ಹೇಳೋದಕ್ಕೋಸ್ಕರ ಏವಂ ತಾನೇ ಅಪಕೃಷ್ಯ ಅಹಂ ಹನ್ಯಾಂ ತ್ವಾಂ ಇತಿ ವೇದಯನ್. ಅಪಕೃಷ್ಯ ಕಿತ್ತಾಕಿಬಿಟ್ಟು ನೀನು ಕೊಲ್ತಾ ಇದ್ದೆ ಗೊತ್ತಾ ಅಂತ ಭೀಮಣ ಅರ್ಥ ಮಾಡ್ಕೊಂಡಾಯ್ತ. ಪುನಶ್ಚ ಧನುಭಿ ಬಹುಭಿ ತೀಕ್ಷ್ಣೈಃ ಶರೈಃ ಏನಂ ಸಮಾರ್ದಯತ್. ಇಷ್ಟು ಮಾಡಿ ಮತ್ತೆ ಭೀಮ ಆತನ ಹೊಡೆದ. ತತಸ್ತು ಭೀಮಸ್ಯ ಬಭೂವ ಬುದ್ಧಿ ಅಸ್ಪರ್ಧಿನ ಸರ್ವಜಯೋ ಹಿ ದತ್ತಃ ಅಮುಷ್ಯ ರಾಮೇಣ ನಜ ಸ್ಪೃಧಾಯಂ ಕರ್ಣೋ ಮಯಾ ಯುಧ್ಯತಿ ಕೃಚ್ಛ್ರಗೋಹ್ಯಯಂ. ತತಃ ತು ಭೀಮಸ್ಯ ಬಭೂವ ಬುದ್ಧಿ. ಆಗ ಭೀಮಸೇನರು ಯೋಚನೆ ಮಾಡ್ತಾ ಇದ್ದಾರೆ. ಅಸ್ಪರ್ಧಿನಃ ಸರ್ವಜಯೋ ಹಿ ದತ್ತಃ. ಪರಶುರಾಮ ದೇವರು ಏನು ಮಾಡಿಕೊಟ್ಟಿದ್ದಾರೆ, ಸ್ಪರ್ಧೆ ಇಲ್ಲದ ಹೋದಾಗ ಜಯ ಆಗಬೇಕು ಅಂಥೇಳಿ. ಆದರೆ ಈಗೇನಾಗಿದೆ, ಸರ್ವಜಯ ಎಲ್ಲರನ್ನೂ ಗೆಲ್ಲಬೇಕು ಅಂತ ವರ ಕೊಟ್ಟಾಗಿದೆ. ಕರ್ಣ ಗೆಲ್ತಾ ಇಲ್ಲ ಈಗ. ಅಮುಷ್ಯ ರಾಮೇಣ ಪರಶುರಾಮ ಕೊಟ್ಟ ವರ ಇದು. ನಚ ಸ್ಪೃಧಾನ್ಯಂ ಕರ್ಣ. ಈ ಕರ್ಣ ಸ್ಪರ್ಧೆಯಿಂದ ಯುದ್ಧ ಮಾಡ್ತಾ ಇಲ್ಲ, ಬದುಕಿದ ಸಾಕೋದು ಯುದ್ಧ ಮಾಡ್ತಾ ಇದ್ದಾನೆ. ಆ ದೃಷ್ಟಿಯಲ್ಲಿ ಏನಾಗಬೇಕು, ಕರ್ಣ ಈಗ ಗೆಲ್ಲಬೇಕು ವರದ ಪ್ರಕಾರ. ವರನ ಮಾನ ಮಾಡಬೇಕೀಗ, ವರ ಗೌರವಿಸಬೇಕು ಅಂಥೇಳಿ ಅದು ಬಂತಲ್ಲ ಬ್ರಹ್ಮಾಸ್ತ್ರ ಬಿಟ್ಟಾಗ. ಸಮಾನನೀಯ ಏವಮೇ ತಥೋತ್ತರ ಮಾನಯಾಮ್ಯತೆ. ಪರಮಾತ್ಮ ಈಗ ಮಧ್ಯ ಅಲ್ಲ, ಯಾವಾಗಲೂ ಮಾನನೀಯ ಪರಮಾತ್ಮ. ಒಂದೇ ವಂದ್ಯಂ ಸದಾನಂದಂ. ಅದಕ್ಕಾಗಿ ಯುದ್ಧಕ್ಕೆ ಕೃಚ್ಛ್ರಗೋಹ್ಯಯಂ. ಕೃಚ್ಛ್ರ ವ್ರತ ಅಂತ ಮಾಡ್ತಾರೆ. ಕೃಚ್ಛ್ರನ ಕಷ್ಟ ಅಂತ ಅರ್ಥ. ಭಾಳ ಕಷ್ಟದಲ್ಲಿದ್ದಾನೀಗ. ವರ ಸ್ವಲ್ಪ ಸತ್ಯ ಮಾಡಿ ತೋರಿಸ್ಬೇಕು ಪರಮಾತ್ಮನ ವರನ. ಅದಕ್ಕೆ ಏನು ಮಾಡಬೇಕು ನಾನೀಗ, ಇದು ಮಾತ್ರ ಉರಿದವ್ರು ಬರೀತಾರೆ. ನೋಡಿದ್ರೆ ಭೀಮಸೇನ ಒದ್ದಾಡಿಬಿಟ್ಟ, ಇದನ್ನು ತೋರಿಸ್ತಾನೆ. ಒದ್ದಾಡದ ಮಾಡ್ತಾ ಇರೋದಷ್ಟೇ. ಗೊತ್ತಾಯ್ತಾ. ವಿಹಾಯ ಮಯಾತು ಮಾನ್ಯಂ ವಚನಂ ಹರೇ ಸದಾ. ನಾನು ಪರಮಾತ್ಮನ ಮಾತನ್ನು ನಡೆಸಬೇಕು. ತಸ್ಮಾತ್ ದಾಸ್ಯೇ ವಿವರಂ ತ್ವದ್ಯಪ ಶತ್ರು. ನಾನೀಗ ಏನು ಮಾಡ್ತೇನೆ ಅವನಿಗೆ ಸ್ವಲ್ಪ ಅಮುಷ್ಯ ರಾಮೇಣ ನಚ ಸ್ಪೃಧಾಯಂ ಆಯ್ತಲ್ಲ, ಕೃಚ್ಛ್ರಗೋಹ್ಯಯಂ ತಥಾಪಿ ತೇ ಭಗವಾನ್ ಅತ್ಯನುಗ್ರಹಾತ್ ಜಯಂ ದದಾತಿ ಆತ್ಮವಚೋ ವಿಹಾಯ. ಪರಮಾತ್ಮ ಈಗಲೂ ನನಗೆ ವರ ನನಗೆ ಗೆಲುವು ಕೊಡ್ತಾ ಇದ್ದಾನೆ. ಆತ್ಮವಚೋ ವಿಹಾಯ, ತನ್ನ ಮಾತನ್ನು ಬಿಟ್ಟುಬಿಟ್ಟು ಇಷ್ಟು ಅನುಗ್ರಹ ಮಾಡಿದ್ದಾರೆ ದೇವರು. ಆದ್ದರಿಂದ ನಾನೇನು ಮಾಡಬೇಕೀಗ, ದೇವರಿಗೆ ನಾನು ಗೌರವ ತೋರಿಸ್ಬೇಕು, ವರ್ಕ್ ಸ್ವಲ್ಪ ಗೌರವ ತೋರಿಸ್ಬೇಕು ಅಂಥೇಳಿ. ಮಯಾತು ಮಾನ್ಯಂ ವಚನಂ ಹರೇ ಸದಾ ತಸ್ಮಾತ್ ದಾಸ್ಯೇ ವಿವರಂತು ಅದ್ಯ ಶತ್ರು. ಆದ್ದರಿಂದ ವರವನ್ನು ಮಾನ ಮಾಡಬೇಕು ನಾನೀಗ. ಸ್ವಲ್ಪ ಅವನಿಗೆ ಅವಕಾಶ ಕೊಡ್ತೇನೆ, ಕರ್ಣನಿಗೆ ಸ್ವಲ್ಪ ಅವಕಾಶ ಕೊಡ್ತೇನೆ. ಏನಂತ, ಅವ್ನಿಗೆಲ್ಲಕ್ಕೆ ಟ್ರೈ ಮಾಡಲಿ. ಅವನು ಎಲ್ಲದಿಲ್ಲ, ಅವನು ಇವು ಸುಳ್ಳೆ ಗೆಲ್ಲರೂ ಇಂಪ್ರೆಷನ್ ಕೊಟ್ಬಿಟ್ಟಿದ್ದಾರೆ. ಎಲ್ಲಕ್ಕೆ ಟ್ರೈ ಮಾಡಲಿ, ಆಗಲೂ ಆಗಲ್ಲ ಮತ್ತೆ ಅವನಿಗೆ.
ತೋರಿಸ್ಬೇಕಾಗಿದೆ. ಏವಂ ಸ್ಮೃತ್ವಾ ತೇನ ರಂಧ್ರೇ ಪ್ರದತ್ತೆ, ರಂಧ್ರ ಅಂದರೆ ಅವಕಾಶ, ಕರ್ಣೋ ಅಸ್ತ್ರವೀರ್ಯೇಣ ಧನುರ್ನ್ಯಕೃಂತತ್ ತಸ್ಮಿನ್ ಹಯಾನಂಚ ತಥೋ ರಥಂ ಸಹ ತತ್ಯಾಜ ನೈಜಂ ಬಲಮೇವ ವೇದಯನ್. ಏವಂ ಸ್ಮೃತ್ವಾ ತೇನ ರಂಧ್ರೇ ಪ್ರದತ್ತೆ. ಅಷ್ಟೊತ್ತಿ ಸ್ವಲ್ಪ ಚಾನ್ಸ್ ಕೊಟ್ಟು ಸ್ವಲ್ಪ ಹೊಡಿಲಿಲ್ಲ, ಸುಮ್ಮನೆ ನಿಂತುಬಿಟ್ಟೆ ಒಳಗೆ ಹಾಳಾಗೋಗಲಿ ಅಂತೇಳಿ. ಆ ಕರ್ಣ ಏನು ಮಾಡ್ದ, ಅಸ್ತ್ರವೀರ್ಯೇಣ ಧನುರ್ನ್ಯಕೃಂತತ್, ಅಸ್ತ್ರಗಳನ್ನು ಬಿಟ್ಟು, ಬಾಣ ಅಲ್ಲ, ಭೀಮಸೇನ ಅಸ್ತ್ರ ಬಿಟ್ಟೇ ಇಲ್ಲ, ಬರೀ ಬಾಣ ಬಿಡ್ತಿರೋದು. ಕಾರಣ ಅಸ್ತ್ರಕ್ಕೆ ಹೊರಟ. ಈಗ ಅಸ್ತ್ರದಿಂದ ಭೀಮಸೇನ ಧನುಸ್ಸನ್ನು ಕತ್ತರಿಸಿದ. ರಶ್ಮೀನ್ ಹಯಾನಂ, ಕುದುರೆಗಳ ಹಗ್ಗವನ್ನು ಕುದುರೆ ಕತ್ತರಿಸಿಲ್ಲ, ರಥ ಮುರಿದಿಲ್ಲ, ಸಾರಥಿನೂ ಕೊಂದಿಲ್ಲ, ನೆನಪಿರಬೇಕು, ಬರೀ ಹಗ್ಗಗಳು ಕತ್ತರಿಸಿದ ಅಷ್ಟೇ. ಹಯಾನಂ ತಥೋ ರಥಂ ಸಹ ತತ್ಯಾಜನೈಜಂ ಬಲಮೇವ ವೇದ. ಈ ಭೀಮಸೇನ ಕೆಳಗಿರೋದಿದ್ದಷ್ಟು, ರಥ ಬೇಕಾಗಿಲ್ಲ ನನಗೆ ಅಂತ ಕೆಳಗಿರೋದು, ಮುಂದೆ ಬರ್ತಾ ಇರೋದು. ಇದು ನೋಡಿ ಎಂಥ ಸೀರಿಯಸ್ ಇದೆ. ಈಗ ನಮೇ ರಥಾದ್ಯೈಃ ಧನುಷಾಪಿ ಕಾರ್ಯಂ ಇತ್ತೇವ ಸಖ್ಯಾಪಯಿತು ಮೃಕೋದರಃ ಖಮುತ್ಪಪಾತೋತ್ತಮ ವೀರ್ಯ ತೇಜ ರಥಂಚ ಕರ್ಣಸ್ಯ ಸಮಾಸ್ಥಿತ ಕ್ಷಣಾತ್. ನಮೇ ರಥಾದ್ಯೈಃ ಧನುಷಾಪಿ ಕಾರ್ಯಂ, ರಥನೂ ಬೇಡ, ಧನುಷು ಬೇಡ, ಏನೂ ಬೇಡ ನನಗೆ ಅಂತ ತೋರ್ಸೋಕ್ಕೋಸ್ಕರ ಸಖ್ಯಾಪಯಿತು ಮೃಕೋದರಃ. ಖ್ಯಾಪಯಿತು, ಇದನ್ನು ಖ್ಯಾಪನ ಮಾಡಬೇಕು, ಇದನ್ನು ತಿಳಿಸ್ಬೇಕು ಅಂಥೇಳಿ ಭೀಮಸೇನ ಉತ್ಪಪಾತ, ಆ ಕುದುರೆ ಅಲ್ಲಿಂದ ಹಾರಿದ್ದು ಕೆಳಗೆ, ರಥದಿಂದ ಕೆಳಗೆ ಹಾರಿಬಿಟ್ಟು ಉತ್ತಮ. ಯಾಕೆ ಹಾರಿದ್ದು ಗೊತ್ತಾ, ನಾನು ಬೀಳಿಸ್ದೆ ಅಂತ ಕರ್ಣ ಹಿಡ್ಕೋಬಾರ್ದು. ಹೀಗೆ ಹಿಡಿದು ಏನಾಗ ಬಿಡಿಸ್ಬಿಟ್ಟೆ ಬಿಡೋದಿಲ್ಲ. ಹಾರಿದಾಗ ಯಾರು ಹಾರೋದು ಬಿಡ್ತಾರಾ? ರನ್ನಿಂಗ್ ರೇಸ್ ಬೇಡ, ಬೀಳೋದು ಬೇರೆ. ಹಾಡೋನು ಇರ್ತಾರೆ, ಇಳಿಯೋದು ಬೇರೆ, ಬೀಳೋದು ಬೇರೆ. ಸೆಕೆಂಡ್ ಹಿಡಿತಾರೆ ಬಿದ್ದಿದ್ದು ಗೊತ್ತಾಗಲ್ಲ. ಬಿದ್ದಾಗ ಕಾಲು ಬಿಡ್ಕೊಂಡು ಬಿಡ್ತಾನೆ, ಇಲ್ಲ ಸ್ಟೈಲೇ ಹಾಗೆ ಅಂದರೆ ಕಾಲು ಬಿಡ್ಕೊಂಡು ಸ್ಟೈಲ್ ಆಗುತ್ತಷ್ಟೆ. ಇಳಿಯೋ ಸ್ಟೈಲ್ ಬೇರೆ, ಬೀಳೋ ಸ್ಟೈಲ್ ಬೇರೆ. ಆದ್ದರಿಂದ ಭೀಮಸೇನ ತೋರ್ಸೋಕ್ಕೋಸ್ಕರ ಖಮುತ್ಪಪಾತ, ಇಲಾಜಾಲವಾಗಿ ಕೆಳಗೆ ಹಾರಿಬಿಟ್ಟು ಬಲಮೇವ ವೇದಯನ್. ಖಮ್ ಅಂದರೆ ಆಕಾಶ. ಉತ್ಪಪಾತ ಉತ್ತಮ ವೀರ್ಯ ತೇಜ ರಥಂಚ ಕರ್ಣಸ್ಯ ಸಮಾಸ್ಥಿತ ಕ್ಷಣಾತ್. ನೋಡ್ತಿರ್ಲಿಕ್ಕೆ ಕರ್ಣ ರಥಕ್ಕೆ ಬಂದಾಯಿತು. ನೋಡ್ತಿರ್ಲಿಕ್ಕೆ ಕರ್ಣನ ಹತ್ರ ಕರ್ಣ ಎಲ್ಲೋದು ಹುಡುಕ್ತಾ ಇದ್ದಾರೆ, ಬಂದು ನಿಂತಾಗಿದೆ ಎರಗಡೆಗೆ. ಕರ್ಣನ ಪ್ರಾಣ ಹೋದಷ್ಟಾಯಿತು. ಇಷ್ಟೊತ್ತಿದ್ದೇ ಹಳೆವಾರ ಹೀಗಿತ್ತು. ಜರಾಸಂಧಗಳನ್ನು ಬುರದು ಹಾಕಿರೋದು, ಭೀಮಸೇನ ಸೀರೆ ಹಾಕಿರೋದು. ಭೀಮಸೇನ ಭಾರಿ ಹೊಡೆದಾಗ ಏನಾಗಬೇಕು, ಈಗ ಬರೀ ಕೈಲಿ ಬಂದರೆ ಭಾರಿ ಏಟು ಬಿಡುತ್ತೆ ಅಂತ ಗೊತ್ತಾಗಿಬಿಟ್ಟು ಗಾಬರಿ ಆದ ಕಾರಣ ಅಷ್ಟು ಫಾಸ್ಟಾಗಿ ಬಂದು ನಿಂತಿರೋದು ಭೀಮಸೇನ. ಅವಾಗೇನಾಯಿತು, ನಳಕೂಬರೇ ತಥಾ ವೆಲೀಯತ ಅತಃ ಸಮೃಕೋದರೋ ರಥಾತ್. ಕೆಳಗಾರಿ ಇದು ಹಾರಿದ್ದು, ಪಾಡ ಬಿಡಿಸ್ಕೊಳಕ್ಕೆ ಹಾರಿದ್ದು ಕರ್ಣ. ಕೆಳಗಿಡಿದು ರಥಗಳ ಮಧ್ಯೆ ಇರುತ್ತಲ್ಲ, ನೊಗ ಅಂತಾರಲ್ಲ, ಅಲ್ಲಿ ಕುತ್ಕೊಂಡ್ಬಿಡ್ತಾರೆ ಕೆಳಗಡೆಗೆ ಎಸ್ಕೇಪ್ ಆಗಲಿಕ್ಕೋಸ್ಕರ. ಇದನ್ನು ಹೇಳಿದ ಮೇಲೆ ಭೀಮ ಗೆದ್ದಿದ್ದ ಕಾರಣಕ್ಕೆ ಇಷ್ಟು ಗೊತ್ತಾಗಲ್ವಾ? ಇಷ್ಟಾರು ಬಿಡೋದಿಲ್ಲ ಅವರು, ತಮ್ಮದೇ ರಥ ಸೇರಿ ಮಾತಾಡ್ತಿರ್ತಾರೆ. ಅದೇ ಒನ್ ಸೈಡೆಡ್ ಪೂರ್ತಿ ಅದು. ನಮ್ಮ ಜನ ಅದಕ್ಕೆ ಮೋಸ ಹೋಗ್ತಾರೆ. ಏನೋ ಕರ್ಣ ಬರ್ತಾ ಕರ್ಣದಿಲ್ಲ, ಕರ್ಣಗೆ ಅದೇ ಸಮಸ್ಯೆ ಆಗಿದ್ದು. ಒತ್ತಲ ಇದ್ದ, ಕೆಳಗೆ ಹಾರಿ ಸಾಯ್ತಾರಿದ್ದ ಗೊತ್ತು, ಹಾರಿದ ರಾಬ್ಜರ್ ಹೊಡೆದ್ರು. ಆ ಕಾಲಕ್ಕೆ ಅವ್ರಿಗೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ನಮಗೂ ಎಷ್ಟೋ ಸರ್ತಿ ಉಪಯೋಗಿಲ್ರಿ, ಪೂಜೆ ಗೀಜೆ ಸರ್ವಲ್ಲ ಪ್ರಯೋಜನ ಇಲ್ಲ ಅನಿಸ್ಬಿಡುತ್ತಲ್ಲ ಕೆಲವು ಸಲ. ಡೆಸ್ಪರೇಟ್ ಆದಾಗ ಆ ಥರ ಆಗತ್ತೆ. ಇದೆಲ್ಲ ಏನು ಉಪಯೋಗ ಇಲ್ಲ, ಲೌಕಿಕ ಓದಬೇಕಾಗಿತ್ತು ನಾವು ಅಂತ ಅನಿಸ್ದಾಗ ಆಗತ್ತೆ. ತಪ್ಪದು. ವಿಶ್ವಾಸ ಇರಬೇಕು. ವಿಶ್ವಾಸ ಬರೋದು ಸುಮ್ಮನೆ ಬರೋಲ್ಲ, ಅನುಭವಕ್ಕೆ ಬಂದರೆ ಬರೋದು. ರಮೇ ರಥಾದ್ಯೈಃ ಧನುಷಾಪಿ ಕಾರ್ಯಂ ಇತ್ತೇವ ಸಖ್ಯಾಪಯಿತು ರುಕೋದರಃ ಖಮುತ್ಪಪಾತ ಉತ್ತಮ ವೀರ್ಯ ತೇಜ ರಥಂಚ ಕರ್ಣಸ್ಯ ಸಮಾಸ್ಥಿತ ಕ್ಷಣಾತ್ ಭೀತಸ್ತು ಕರ್ಣೋ ರಥಕೂಬರೇ ತದಾ ವೆಲೀಯತ. ಅಲೀಯತ ವೆಲೀಯತ. ಲೀನ ಅಂದರೆ ಅಡ್ಕೊಂಡ ಅಂತ ಅರ್ಥ. ಲೀನನಾಗೋದು ಅಡ್ಕೊಂಡ. ತವೃಕೋದರೋ ರಥಾತ್ ಭೀಸ ರಥ ಹತ್ತಿ ಆಯ್ತು. ಈಗ ಅವಪ್ಲುತೋ ಜ್ಞಾಪಯಿತು ಸ್ವಶಕ್ತಿಂ ನಿರಾಯುಧತ್ವೇಪಿ ಹರಿನಿಗ್ರಹಾದೌ. ಭೀಮಸೇನ ಒಂದು ಕ್ಷಣ ರಥದಲ್ಲಿ ಕೂತ್ಕೊಂಡು ಗೊತ್ತಾಯ್ತಾ, ಕೆಳಗಿಳಿದು ವಾಪಸ್ ಹೊರಟ್ಬಿಡ್ತಾರೆ. ಇಲ್ಲಿ ಏನಾಯ್ತು ಹೇಳ್ತಾರೆ. ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಇದೆಯಾ. ಕೆಳ ರಥಲ್ಲೇ ಕೂತ್ಕೊಂಡು, ಇದು ಯಾರು ಮಾಡಿಲ್ಲ, ಯುನಿಕ್ ಭೀಮಸೇನ ಮಾಡಿದ್ದು, ಯಾರು ಈ ರೀತಿ ಮಾಡಿದ ಕೆಲಸ ಅಲ್ಲ ಅದು. ರಥಕ್ಕೆ ಅದೇ ದೇವ್ರ ರಥ ಅದು ಗೊತ್ತಾಯ್ತು. ಭಾಳ ಸಂತೋಷಪಟ್ಟು ಕೂತ್ಕೊಂಡು ಕೆಳಗಿಳಿದು ವಾಪಸ್ ಹೊರಟಿತ್ತು. ಮತ್ತೆ ನೋಡೋರೆ ಅಂತೇಳಿ ಕಾರಣ ಗೊತ್ತು ಸಿಗಲಿಲ್ಲ ಪಾಪ. ಕಾರಣ ಪುಣ್ಯಕ್ಕೆ ಎಸ್ಕೇಪ್ ಆದೆ, ನೋಡಲಿಲ್ಲ ಭೀಮಸೇನ ಪುಣ್ಯ. ಭೀಮಸೇನ ಕೊಲ್ಲೋ ವಿಚಾರಣೆ ಇಲ್ಲ, ಅರ್ಜುನ ಪ್ರತಿಜ್ಞೆ ನಡಿಬೇಕಾಗಿದೆ, ಆದ್ದರಿಂದ ಕೊಲ್ಲೋ ಯೋಚನೆ ಮಾಡಿಲ್ಲ. ತಿಳ್ಕೊಂಡಿದ್ದೇನೋ ನಾನು ಬುದ್ಧಿವಂತಿಗಿಂತ ಗೆದ್ದೆ ಅಂತ ಹೇಳಿಬಿಟ್ಟು ಅಲ್ಲ. ಅವಪ್ಲುತ್ ಯಾವುದೋ ರೋಗ ಬಂತು ಉಳ್ಕೊಂಡ್ರಂತು, ನಾವು ಉಳ್ಕೊಂಡೇ ಅಲ್ಲ, ದೇವರಿಗೆ ಇನ್ನೂ ಕೊಲ್ಲೋ ಇಚ್ಛೆ ಇಲ್ಲ ಅಂತ ಬಿಟ್ಟಿದ್ದಾನೆ ಅಂತ ಅರ್ಥ. ಇವನೇನು ಉಳ್ಕೊಳ್ಳೋದು ಈ ಮಧ್ಯೆ? ಕೂಬರ ಅಂದ್ರೆ ನೊಗ ಅಂತ ಹೇಳಿಲ್ಲ. ರಥದ ಮಧ್ಯೆ ಕಟ್ಟಿರ್ತಾರೆ ಇದಕ್ಕೆ ಎರಡಕ್ಕೂ ಬ್ಯಾಲೆನ್ಸ್ ಬರ್ಲಿಕ್ಕೋಸ್ಕರ ಕಟ್ತಾರೆ. ಲೋಡ್ ಎಲ್ಲ ಈಕೋ ಡಿಸ್ಟ್ರಿಬ್ಯೂಟ್ ಆಗುತ್ತೋ, ಅದು ಕೂಬಾರ ಅಂತ ಕರೀತಾರೆ. ನೊಗ
ಅದನ್ನು ಹೊತ್ತುಬಿಟ್ರೆ ಎಲ್ಲ ಇಡೀ ರಥದ ಭಾರ ಬಿಡ್ತಿರುತ್ತೆ ಅದ್ರ ಮೇಲೆ. ನೈಚ್ಛದ್ಗೃಹೀತಂ ಆಗಿ ಭೀಮಸೇನ ಏನು ಮಾಡ್ಬೋದಾಗಿತ್ತು ಹೇಳ್ತಾರೆ. ಏನು ಮಾಡ್ಬೋದಾಯಿತು, ಕಾರಣ ಶಕ್ತಿ ಆಯ್ತದೆ. ತೊಗೊಂಡೋದ್ರೆ ಮೂತೋಗ್ತಿತ್ತು. ಅದನ್ನು ತೊಗೊಂಡೋದ್ರೆ ಏನಾಗ್ತಿತ್ತು, ಕಟೋದ್ರೆ ಕೊಲ್ಲಗೇ ಇಲ್ಲ, ಹಾಗಾಗ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಅವಪ್ಲುತೋ ಜ್ಞಾಪಯಿತು ಸಶಕ್ತಿಂ ನಿರಾಯುಧತ್ವೇಪಿ ಅರಿನಿಗ್ರಹಾದವು. ನನಗೆ ಯಾವುದು ಬೇಕಿಲ್ಲ ಅಂತ ಹೇಳೋದಕ್ಕೋಸ್ಕರ, ತನ್ನ ಶಕ್ತಿನ ತೋರ್ಸೋಕ್ಕೋಸ್ಕರ ಅಷ್ಟು ತೋರಿಸಿ ವಾಪಸ್ ಹೊರಟ. ನೈಚ್ಛದ್ಗೃಹೀತು ವಿನಿಹಂತುಮೇವ ವಾ ರಥಂ ಧನುರ್ವಾಸ್ಯ ರಣೇ ಅಪಹರ್ತುಂ. ಏನೇನು ಮಾಡ್ಬೋದಾಗಿತ್ತು, ಕಂಪ್ಲೀಟಾಗಿ ರಥನೇ ಒಯ್ಬೋದಾಗಿತ್ತು. ಪರಶುರಾಮರ ರಥ ಕುದುರೆಗಳ ಸಮೇತ ಧನುಸ್ಸು ಒಯ್ಬೋದಾಗಿತ್ತು, ಅಕ್ಷಯ ಬತ್ತಳಿಕೆ ಒಯ್ಬೋದಾಗಿತ್ತು, ಶಕ್ತಿಯಾಯುಧ ಏನನ್ನೂ ಒಯ್ಯಲಿಲ್ಲ. ಗೊತ್ತಾಯ್ತಾ? ಇದು ಅಂದರೆ ಫುಲ್ ಆಪರ್ಚುನಿಟಿಯನ್ನು ವಾಪಸ್ ಕೊಟ್ಟಿತ್ತು ತೊಗೊಂಡು. ಯಾಕೆ ಕರ್ಣ ಯೋಗ್ಯ ಒಂದರ್ಥ, ಅವ್ರಿಗೆ ಕ್ರೆಡಿಟ್ ಉಳಿಬೇಕು. ಎರಡನೇದಾಗಿ ಅವ್ನು ಈಗ ಮುಂದೆ ಪ್ರಸಂಗ ಬಂದಾಗ ಆಗಬೇಕು. ಕರ್ಣ ಇದೆಲ್ಲ ಕಳ್ಕೊಂಡು ಸತ್ತ ಇರಲಾಗಲೇ ಸಾಯ್ಬೇಕು, ಅವನು ಅದು ತೋರಿಸ್ಬೇಕು. ನೈಚ್ಛದ್ಗೃಹೀತು ವಿನಿಹಂತುಮೇವ ವಾ ರಥಂ ಧನುರ್ವಾಸ್ಯ. ಕೊಲ್ಲಕ್ಕೆ ಇಷ್ಟಪಡಲಿಲ್ಲ, ರಥದೊಳಗೆ ಇಷ್ಟಪಡಲಿಲ್ಲ, ಧನುಸ್ಸೊಳಗೆ ಇಷ್ಟಪಡಲಿಲ್ಲ. ಆಮೇಲೆ ದ್ರೋಣಶ್ಚ ಯದ್ವತ್ ಪೂರ್ವಮತೀವ ಶಕ್ತೋಪಿ ಅಮಾನಯತ್ ರಾಮವಚೋ ಅಸ್ಯ ಭಕ್ತ್ಯ. ಪರಶುರಾಮದೇವರನ್ನು ಸತ್ಯ ಮಾಡೋದಕ್ಕೋಸ್ಕರ ಭಕ್ತಿಯಿಂದ ಅದಷ್ಟು ನಡೆಸಿದರು. ಅವನಿಗೆ ಕೊಟ್ಟಿದ್ದಾರೆ, ಇರಲಿ, ನಾನು ಕಿತ್ಕೋಬಾರ್ದು. ದೊಡ್ಡವ್ರು ಕೊಟ್ಟಾಗ ಅವ್ರು ಕಿತ್ಕೊಂಡ್ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಅವಮಾನ ಮಾಡಿದಾಗ ಕೊಡಬಾರ್ದು. ಇಂಥವ್ರು ಡೊನೇಷನ್ ಕೊಟ್ಟಿದ್ದಾರೆ, ದೊಡ್ಡವರು ಅಲಾಟ್ ಮಾಡಿದ್ದಾರೆ, ಗ್ರಾಂಟ್ ಕೊಟ್ಟಿದ್ದಾರೆ ಅಂದರೆ ಉಳಿದವ್ರು ಕೈ ಹಾಕೋದಿಲ್ಲ. ಅಂಥ ದೊಡ್ಡವ್ರು ಕೊಟ್ಟಿದ್ದಕ್ಕೆ ನಾವು ಪ್ರವೇಶ ಮಾಡಬಾರ್ದು, ಅವ್ರಿಗೆ ಅವಮಾನ ಮಾಡಿದಾಗುತ್ತೆ ಅಂತಾರಲ್ಲ ಹಾಗೆ. ಹಾಂ, ದೇವ್ರ ರಥ ನಾನು ನನ್ನ ಕೈಯಲ್ಲಿದೆ. ಈಗ ನಾನು ಹೊಡ್ಕೊಂಡು ನಾನು ಹೋಗ್ಬೋದು, ಎಲ್ಲ ಸುಖವಾಗಿ ಹೋಗ್ಬೋದು ಅಲ್ಲಿಗೆ. ಗೊತ್ತಾಯ್ತಾ? ಸಾರಥಿ ಇಲ್ಲ, ಕನ್ನಡ ಸಾರಥಿ ಹೋಗ್ಬಿಟ್ಟಿದ್ದಾನೆ, ಯಾರು ಇಲ್ಲ ಅಲ್ಲಿ, ಹೋಗ್ಬೋದು. ಶಕ್ತಿಯಾಯುಧ ಇದೆ, ಕವಚ ಧನುಸ್ಸೆ, ಕರ್ಣ ಬಚ್ಚಿಟ್ಟು ಓಡಿ ಕೂತ್ಕೊಂಡಿದ್ದಾನೆ ಅಷ್ಟೇ. ಬತ್ತಳಿಕೆ ಎಲ್ಲ ಇದೆ, ಎಲ್ಲ ಒಯ್ಬೋದಾಗಿತ್ತು. ಕರ್ಣ ಅಲ್ಲೇ ಸುಮ್ಮನೆ ಕೆಳಗೆ ಕೂತಿರ್ತಿದ್ದು ಅಷ್ಟೇ. ಆದರೆ ಭೀಮಸೇನ ಯಾವುದನ್ನೂ ಮಾಡಲಿಲ್ಲ. ಯಾತಕ್ಕೆ ಅಂದರೆ ಹೇಳ್ತಾರೆ ಅದಷ್ಟು. ನೈಚ್ಛದ್ಗೃಹೀತು ವಿನಿಹಂತುಮೇವ ವಾ ರಥಂ ಧನುರ್ವಾಸ್ಯ ರಣೇಪಹರ್ತುಂ ದ್ರೋಣಸ್ಯ ಯದ್ವತ್ ಪೂರ್ವಮತೀವ ಶಕ್ತೋಪಿ. ರಥನ ಬೇಕಾದ್ರೆ ಪುಡಿ ಮಾಡ್ಬೋದಾಗಿತ್ತು. ದ್ರೋಣಾಚಾರ್ಯ ಪುಡಿ ಆಗಲಿಲ್ಲ, ಗತೆ ತೊಗೊಂಡು ಹೊಡೆದಾಗ ಅದನ್ನೂ ಮಾಡಲಿಲ್ಲ. ತುಳು ಹೊಡಿಬೇಕು, ಅದನ್ನೂ ಮಾಡಲಿಲ್ಲ. ರಾಮವಚೋ ಅಸ್ಯ ಭಕ್ತ್ಯ ಸತ್ಯಾಂ ಕರ್ತುಂ ವಾಸವೇಶ್ಚ ಪ್ರತಿಜ್ಞಾಂ ಸಮ್ಮಾನಯನ್ ವೈಷ್ಣವತ್ವಾಚ್ಚ ಕರ್ಣಂ ದಾತುಂ ರಂಧ್ರಂ ಸೂರ್ಯಜಸ್ಯ ಪ್ರಯಾತಃ ಶರಕ್ಷೇಪಾರ್ಥಂ ದೂರಮತಿಷ್ಠ ತತ್ರ. ಸತ್ಯಾಂ ಕರ್ತುಂ ವಾಸವೇಶ್ಚ ಪ್ರತಿಜ್ಞಾಂ. ಅರ್ಜುನ ಪ್ರತಿಜ್ಞೆ ನಡಿಬೇಕು. ಪ್ರತಿಜ್ಞೆ ನಡಿಲಿಕ್ಕೋಸ್ಕರ ಬಿಟ್ಟರೆ ಸಾಕು, ಅವನ್ನೆಲ್ಲ ಒಯ್ಬೋದಾಗಿತ್ತಲ್ಲ. ಅವನ್ನೆಲ್ಲ ಒಯ್ದುಬಿಟ್ಟು ಕರ್ಣನ ಕೊಲ್ಲಿಲ್ಲ, ಪ್ರತಿಜ್ಞೆ ಸತ್ಯ ಆಗಬೇಕು, ಸರಿಯೇ. ಅವೆಲ್ಲ ಒಯ್ಲಿಕ್ಕೇನಿತ್ತಂತ, ಅದಕ್ಕೇನು ಅಡ್ಡಿ ಇಲ್ಲ ಅಂತ ಕೇಳಿದ್ರೆ ಇಲ್ಲ. ಕರ್ಣ ನನ್ನ ಅರ್ಜುನ ಈ ಸ್ಥಿತಿಯಲ್ಲಿ ಕೊಂದ ಅಂತ ಆಗಬಾರ್ದು, ಆತನ ಕೀರ್ತಿ ಬರಬೇಕು. ಕರ್ಣ ಫುಲ್ ಫ್ರೆಡ್ ಇದ್ದಾಗಲೇ ಕೊಂಡ ಅಂದರೆ ಏನಾಗುತ್ತೆ, ಅಲ್ಲಿಗೆ ಶಕ್ತಿ ಜಾಸ್ತಿ ಆಗುತ್ತೆ. ಹೆಲ್ಪ್ಲೆಸ್ ಆಗಿದ್ದಾಗ ಕೊಂದರೆ ಅದೇನು ಮಹಾ ಅಂತ ಹೇಳ್ತಾರೆ. ಎಲ್ಲ ಮುಗಿದ ಮೇಲೆ ಕೊಂದರೆ ಏನು ದೊಡ್ಡ ವಿಷಯ, ಅದು ಸರಿಯಲ್ಲ. ದಾತುಂ ರಂಧ್ರಂ ಸೂರ್ಯಜಸ್ಯ. ಒಂದು ಕರ್ಣ ವೈಷ್ಣವ, ಅವಮಾನ ಆಗಬಾರ್ದು. ಇದು ನೋಡಿ ಗಮನಿಸ್ಬೇಕು ನಾವು. ಆದಷ್ಟು ವೈಷ್ಣವರಿಗೆ ಅವಮಾನವಾಗದಂತೆ ಅಕಸ್ಮಾತ್ ಆಗೋ ಪ್ರಸಂಗ ಬಂದಾಗ ಆ ಪ್ರಸಂಗಕ್ಕೆ ತಕ್ಕಂತೆ ಸೇವೆ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಆದಷ್ಟು ಅಪಕೀರ್ತಿ ತರಬಾರದು. ವಿಷ್ಣು ಭಕ್ತ. ಹಾಂ, ಇಲ್ಲ ಇಲ್ಲ, ಅದು ಮುಂದೆ ಬರುತ್ತಲ್ಲ, ಯಾಕೆ ಯೋಚನೆ ಮಾಡ್ತೇನೆ, ಕನ್ನಡ ಪರದಲ್ಲಿ ಬಂದೇ ಬರುತ್ತೆ. ಯಾಕೆ ಬರುತ್ತೆ, ಅದಕ್ಕೆ ಹೇಳಿದ್ದು ಬಂದೇ ಬರುತ್ತೆ, ಉತ್ತರ ಕೊಟ್ಟೇ ಕೊಡ್ತಾರೆ ಅಂತೇಳಿ. ಪ್ರಯಾತಃ ಶರಕ್ಷೇಪಾರ್ಥಂ ದೂರಮತಿಷ್ಠ ತತ್ರ. ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಭೀಮಸೇನ. ಮಾರಾಯ ಬಂದು ನಿಂತ್ಕೊಂಡು ಹೊಡಿ, ನೀನಾರು ಈಲಾರು ಹೊಡಿ ಅಂತ ಹೇಳಿಬಿಟ್ಟು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು. ಯಾರೂ ಇಲ್ಲ ಬೋಲ್ ಮಾಡಿ, ನೀರಾರು ಬೋಲ್ ಮಾಡು ಅಂತ ಹೇಳಿದ್ರು. ಬ್ಯಾಟ್ಸ್ಮನ್ ಇಲ್ಲ, ಧೈರ್ಯವಾಗಿ ಬೋಲ್ ಮಾಡು ಅಂತ ಹೇಳಿದಾಗ ಹಾಗೆ. ತತಃ ಕರ್ಣಃ ದೂರಗತಂ ರುಕೋದರಂ ಸಮ್ಮಾನಯಂತಂ ರಾಮವಾಕ್ಯಂ ವಿಜಾನನ್ ಶರೈರವಿಧ್ಯತ್ ಸ ಚ ಜ್ಞಾನವಕ್ತಾನ್ ಅವಾರಯತ್ ಗಜೈ ಮೃತೈಸ್ತಂಶ್ಚ ಚಕರ್ತ ಕರ್ಣಃ. ಎಲ್ಲಿ ವಿಷ್ಣು ಭಕ್ತ ಅಂತ ಹೇಳ್ತಾರೋ ಸೂರ್ಯನಿಗೆ ಅಪ್ಲೈಬಲ್, ಎಲ್ಲಿ ಕೆಟ್ಟದ್ದು ಮಾಡಿದ್ದಾನೋ ಒಳಗಿದ್ದ ರಾಕ್ಷಸನಿಗೆ ಅಪ್ಲಿಕಬಲ್. ಆದ ಕರ್ಣನಿಗಲ್ಲ ಅದು. ತತಃ ಕರ್ಣೋ ದೂರಗತಂ ಋಕೋದರಂ ಸಮ್ಮಾನಯಂತಂ ರಾಮವಾಕ್ಯಂ ವಿಜಾನನ್. ಕರ್ಣನಿಗೆ ಈಗ ಅರ್ಥ ಆಯಿತು. ಕರ್ಣನಿಗೆ ಭಾರಿ ಆಶ್ಚರ್ಯ ಆಗೋಯ್ತು. ಅದು ಏನು ತಿಳ್ಕೊಳ್ಳೋದು, ಇನ್ನೆಲ್ಲ ಹೋಯ್ತು ನಂದು ಅಂತ ತಿಳ್ಕೊಂಡಿದ್ದು. ಏನೋ ಪ್ಲ್ಯಾನ್ ಮಾಡಿದ್ದೆ, ಒಟ್ಟಿಗೆ ಸೇರಿಸಿದ್ದಿಲ್ಲ, ಈವರೆಗೂ ಕೂಡ ಸೇರಿಸ್ಬಿಟ್ಟಿದ್ದೇನೆ. ಈಗ ಭೀಮಸೇನ ಬಂದಿದ್ದಾನೆ, ಎಲ್ಲ ತೊಗೊಂಡೋಗಿಬಿಡ್ತಾನೆ, ನನಗೇನು ಉಳಿಯೋದಿಲ್ಲ, ದಡ್ತನ ಮಾಡಿದೆ ಅನ್ಕೋತಿರುವ. ಬೇರೆ ಇಲ್ಲೇ ಇಲ್ಲ. ಯೋಚನೆ ಮಾಡ್ದೆ, ಯಾಕೆ ಅಂತ ಯೋಚನೆ ಮಾಡ್ದೆ. ತಕ್ಷಣ ಅರ್ಥ, ಓ ಪರಶುರಾಮ ದೇವ್ರ ಮಾತನ್ನು ಗೌರವಿಸ್ತಾ ಇರೋದು ಅಷ್ಟೇ. ಇಂದ್ರಜಿತ್ತು ಹಾಗೆ ಮಾಡ್ತಾನೆ,
ಕಪ್ಪಿ ಯಾಕೆ ನಿಂತಿದೆ ಇದೀಗ ನಮ್ಮ ಬ್ರಹ್ಮಾಸ್ತ್ರ ಕಟ್ಟಿಬಿಟ್ಟಿದ್ದೇನೆ ತಿಳ್ಕೊಂಡಿದ್ದಾನೆ ಅಂತ. ಯಾಕೆ ನಿಂತಿದೆ, ಏನು ಮಾಡ್ತಾ ಇಲ್ವಲ್ಲ ಯಾತಕ್ಕೆ ಅಂತ ಯೋಚನೆ ಮಾಡಿದೆ. ಗೊತ್ತಾಯ್ತು ಏನೋ ಯಾಕಂದ್ರೆ ಸುಮ್ಮನೆ ಇದ್ದಿದ್ರೆ ಏನೂ ಪ್ರಯತ್ನ ಮಾಡ್ತಾ ಇಲ್ಲ ಹನುಮಂತಾಗ. ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅದು ಅರ್ಥ ಆಗಲಿಲ್ಲ ಅವನಿಗೆ. ರಾಕ್ಷಸ ಇಲ್ಲೂ ಹಾಗೇನೆ ಯಾಕೆ ಮಾಡ್ತಾ ಇಲ್ಲ, ಇವನಿಗೆ ಅರ್ಥ ಆಯಿತು, ಯೋಗ್ಯ ಆಯಿತಾ. ವರ ನನಗಿದೆ, ವರಕ್ಕೆ ಗೌರವ ಕೊಡೋದಕ್ಕೆ ಹಾಗೆ ಮಾಡಿಲ್ಲವೇ ಹೊರತು ಏನು ಮಾಡಿಲ್ಲ, ಸೋತಿಲ್ಲ ಭೀಮಸೇನ. ಎಲ್ಲ ರೀತಿ ನಾನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ಗೊತ್ತಾಯ್ತು, ನಾನು ರಕ್ಷಣೆ ಮಾಡ್ತಿದ್ದಾನೆ ಹೊರತು ನನ್ನ ಅವಮಾನ ಮಾಡ್ತಾ ಇಲ್ಲ. ತನ್ನ ಶಕ್ತಿ ತೋರಿಸಿ ತಾನು ಶ್ರೇಷ್ಠ ನೀನು ಅಲ್ಲ ಅಂತ ತೋರಿಸಿದ್ದಾನೆ ಹೊರತು ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂತ ಕರ್ಣನಿಗೆ ಅರ್ಥ ಆಯಿತು. ಮೇಲೆ ಕೆದ್ದ, ವಿಜಾನನ್ ಪದ ಉಪಯೋಗಿಸಿದರು. ಶರೈರವಿದ್ಯತ್ ಮೇಲೆ ಕೆದ್ದ, ಮತ್ತೆ ಬಾಣ ಮಾಡಿ ಭೀಮಸೇನ ಬಾಣ ಬಿಟ್ಟ. ಮತ್ತೆ ತಾನು ಅವಾರಯದ್ ಗಜೇನ್ ಮೃತೈಸ್ತಾಂ ಚಕರ್ತ ಕರ್ಣ. ಎಷ್ಟು ಬಾಣ ಬಿಟ್ಟರು ಭೀಮಸೇನ ಏನು ಮಾಡ್ತಾ ಮಾಡಿದ್ದು, ರಥನೂ ಹತ್ಲಕ್ಕೆ ಹೋಗಲಿಲ್ಲ. ಇದು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ಆನೆಗಳಿದ್ವಲ್ಲ, ಆನೆಗಳ ಹೆಣಗಳು, ಅದನ್ನು ಎಸೆಯೋದು, ಅದಕ್ಕೆ ಬಾಣ ಬಿಡೋದು, ಕೆಳಗೆ ಬಿಡೋದು ಅಷ್ಟೇ. ಭೀಮಸೇನ ಏನೂ ಆಗಲಿಲ್ಲ. ಇದು ಎಷ್ಟು ಇದನ್ನು ಇವ್ರು ಏನು ತಿಳ್ಕೊಂಬಿಟ್ರು ಗೊತ್ತಾ, ಹತಾಶ ಭೀಮ ಅಂತ ತಿಳ್ಕೊಂಬಿಟ್ಟು ಬರಿಬೇಕಾದ್ರೆ ಹತಾಶರು ಏನು ಮಾಡ್ತಾರೆ ಯಾರು, ಆನೆ ಎತ್ತಿರೋ ಶಕ್ತಿ ಆನೆ ಎತ್ತಿ ಎಸಿಬೇಕಾದ್ರೆ ಅಲ್ಲರಿ ಸತ್ತಾನೆ ಅಂತ ಕೇಳಿದರೆ ಸತ್ತದಾನೆ ಇನ್ನೂ ಭಯ ಇದು ಜಾಸ್ತಿ, ಭಾರ ಜಾಸ್ತಿ. ಅದು ಹೆಡಭಾರ ಅಂತ ಕರೆಯೋದಿಲ್ಲ, ಹೆಡಭಾರ ಅಂತ ಕರೀತಾರೆ. ಬದುಕಿದ್ದವ್ರನ್ನ ಎತ್ತಬೋದು, ಸತ್ತಾಗ ಎತ್ತಕ್ಕೆ ಬರೋದಿಲ್ಲ ಅವನ. ಬದುಕಿದ್ದಾಗ ಏನಾಗ್ತದೆ ಗೊತ್ತಾ, ಗಾಡಿ ಇರುತ್ತೆ ಒಳಗಡೆಗೆ, ಸೊ ಲೇಟು ಆಗ್ಲಿಕ್ಕೆ ಬರುತ್ತೆ ಅವನು, ಮೇಲಕ್ಕೆ ಎತ್ತ ಸುಲಭ. ಅಂಥದ್ದು ಎತ್ತಿ ಹಾಕ್ಬೇಕಾದ್ರೆ ಎಷ್ಟು ಶಕ್ತಿ ಭೀಮಂದು, ಅದಕ್ಕೆ ಭಾರತ ಅಂತ ಹೇಳ್ತಾರೆ. ಭಾರ ಹೊರೋದಕ್ಕೆ ಭಾರತ. ಇದಿಷ್ಟು ಕರ್ಣ ಯೋಚನೆ ಮಾಡ್ತಿದ್ದಾನೆ. ಅವನಿಗೆ ಬೇಕಾಗಿದ್ದಷ್ಟೇ, ತನ್ನ ಪೂರ್ತಿ ಅರ್ಥ ಕರ್ಣನ ಸ್ಥಾನ ಗೊತ್ತಾಗೋಯ್ತು ಈಗ. ಆದರೆ ಸಂಶ್ರಾವಯಾಮಾಸ ಸುಯೋಧನಸ್ಯ ಏನು ಪುಡಿ ಮಾಡಿದವರು ಇದೆಲ್ಲ ಯಾವ ಲೆಕ್ಕ. ಯಸೂನ್ ಗಜಾನ್ ಪ್ರಕ್ಷಿಪಂತಂ ಸಮೇತ್ಯ ಸಂಸ್ಪೃಶ್ಯ ಚಾಪೇನ ವಚಶ್ಚ ದುಷ್ಟಂ. ಭೀಮಸೇನ ಸ್ವಲ್ಪ ಧೈರ್ಯ. ಅದು ಒಂದು ವಿಷಯ ಗೊತ್ತಾಯ್ತು ಈಗ, ನನ್ನ ಭೀಮಸೇನೆ ಏನೂ ಮಾಡೋದಿಲ್ಲ ಈಗ. ಕಾರಣ ಒಂದು ಪರಶುರಾಮ ದೇವರವರನ್ನು ಮಾನ ಮಾಡಿ, ಇನ್ನೊಂದು ಅರ್ಜುನಗೋಸ್ಕರ ನಾನು ಮೀಸಲಿಡ್ತಿರೋದು ಗೊತ್ತಾಗಿಬಿಟ್ಟು ನಾನು ಏನು ಮಾಡಿದ್ರೆ ನಡೆಯುತ್ತೆ ಅಂತ ತಿಳ್ಕೊಂಡ. ಇಂಥ ಸಿಮಿಲಾರಿಟಿ ಎಲ್ಲಿ ಬಂದಿತ್ತು ಅಂತ ಪ್ರಸಂಗ ಏನು ಮಾಡಿತ್ತಾಗ, ಯಾಕೆ ಯಾಕೆ ಅಲ್ಲ, ಏನಾದ್ರು ಏನಾಗಿತ್ತು, ಕೀ ಪಾಯಿಂಟ್ ಬರ್ತೋಗ್ಬಿಟ್ಟಿದೆ ಅಲ್ಲಿ. ಭೀಷ್ಮಾದಿಗೆ ಎಲ್ಲ ಎದ್ದು ಬಿಟ್ಟು ಭೀಮನ ಕೈ ಹಿಡ್ಕೊಂಡು ಸರ್ವಂ ಸಂಭಾವ್ಯತೆ ಐತೆ, ಸದ್ಯಕ್ಕೆ ಬಿಟ್ಬಿಡು ಮಾರಾಯ, ನಮ್ಮನ್ನು ನೋಡ್ಕೊಂಡ್ಬಿಡು ಬಿಟ್ಟಿದ್ದಷ್ಟೆ. ದುರ್ಯೋಧನ ಏನು ಮಾಡಿದ ಆಮೇಲೆ ಇನ್ನೂ ಕೆಟ್ಟದಾಗ ನಡ್ಕೊಂಡ. ದ್ರೌಪದಿ ವಾಸ ಶುರು ಮಾಡಿದ್ದು ಆಮೇಲೆ ಅವನು ಇವತ್ತೇನೂ ಮಾಡಲ್ಲ ಭೀಮಸೇನ, ಗ್ಯಾರಂಟಿ ಇವರು ನನ್ನ ಕಾಪಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟ. ಅದೇ ರೀತಿ ಕರ್ಣ ತಿಳ್ಕೊಂಡೆ. ಎಂತೂ ಭೀಮಸೇನ ಉದ್ದೇಶಪೂರ್ವಕ ಮಾಡ್ತಾರೆ, ರಥನೂ ಒಯ್ದಿಲ್ಲ, ಇದನ್ನೂ ಒಯ್ದಿಲ್ಲ, ಏನೂ ಮಾಡಲಿಲ್ಲ, ಪರಿಕೆಯಲ್ಲಿ ನಿಂತ್ಕೊಂಡಿದ್ದಾನೆ. ಅಂದರೆ ಉದ್ದೇಶಪೂರ್ವಕ ಭೀಮಸೇನ ಏನು ಮಾಡ್ತಿದ್ದಾನೆ, ಈಗ ಅರ್ಜುನನ ಮೀಸಲಿಡ್ತಿರೋದ್ರಿಂದ ನಾನು ಕೊಲ್ಲೋದಿಲ್ಲ, ಏನು ಮಾಡಿದ್ರೆ ನಡೆಯುತ್ತೆ. ಈಗ ಮುಂದೆ ಹೊರಟ, ಅವತ್ತಿನ ನೆನಪು ಮಾಡ್ಕೊಂಡ, ಅದು ನಡೆದಿದ್ದು ನೋಡಿದ್ದ, ಕಣ್ಣಾರೆ ಕಂಡಿದ್ದ. ಇವತ್ತೊಂದು ನಾನು ಸೇಫ್ ಅಂತ ತಿಳ್ಕೊಂಬಿಟ್ಟ. ಮೇಷ್ಟ್ರು ಏನೇ ಮಾಡಲಿ ಇವತ್ತು ಫೇಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ, ಫೇಲ್ ಮಾಡ್ಬೇಕಾದ್ರೆ ಪರೀಕ್ಷೆ ಆಗಲೇಬೇಕಲ್ಲ. ಎಕ್ಸಾಮ್ ಹೊಡಿಬೋದು ಅಲ್ಲೆಲ್ಲ ಮಾಡ್ಬೋದು ಬೇಕಾದ್ರೆ, ಫೇಲ್ ಅದು ಡಿಕ್ಲೇರ್ ಮಾಡೋಂಗಿಲ್ಲ. ಯಾಕೆ, ಅಕೇಶನ್ ಅಲ್ಲ ಅದು, ಪರೀಕ್ಷೆಯಲ್ಲಿ ಮಾತ್ರ ಮಾಡೋ ಕೆಲಸ ಅದು. ಈಗ ಮಾಡಬಾರ್ದು, ಮಾಡಿದರೆ ಮ್ಯಾಚ್ ಫಿಕ್ಸಿಂಗ್ ಕೇಸ್ ಆಗುತ್ತೆ, ಮಾಡೋಂಗಿಲ್ಲ. ಆ ಭಂಡ ಧೈರ್ಯ ಅಂತ ಇದೆ, ಭಂಡ ಧೈರ್ಯ ಅಂದ್ರೆ ಇವೇನೆ. ಕರ್ಣ ದುರ್ಯೋಧನಿಗಿದ್ದಕ್ಕೆ ಹೇಳ್ತಾರೆ, ಸುಯೋಧನಸ್ಯ ಪ್ರೀತ್ಯೈ ಸಂಶ್ರಾವಯಾಮಾಸ ದುಷ್ಟಂ ವಚಃ. ಕೆಟ್ಟ ಮಾತನ್ನಾಡ್ದ, ಆಗಲೇ ಬೈಯೋದು, ತೂಬರ ಅಂತಾನೆ. ಔದರಿಕ ಅಂತ ಬೈತಾನೆ. ತೂಬರ ಅಂತ ಹೇಳಿದರೆ ವಯಸ್ಸಾದ್ಮೇಲೂ ಗಡ್ಡ ಮೀಸೆ ಬರದೇ ಇದ್ದವನು ಅಂತ ಅರ್ಥ, ಗೊತ್ತಾಯ್ತಾ. ಇನ್ನೊಂದು ಔದರಿಕಾನು ಹೊಟ್ಟೆಬಾಕ ಅಂತ ಅರ್ಥ. ಮಾತು ಬೈತಾನೆ ಭೀಮಸೇನನ್ನು. ಭೀಮಸೇನ ಸುಮ್ಮನೆ ಇರ್ತಾನೆ. ಅದು ಹೇಳ್ತಾರೆ ಯಾಕೆ ಅಂಥೇಳಿ. ವಚಶ್ಚ ದುಷ್ಟಂ ಸಂಶ್ರಾವಯಾಮಾಸ ಸುಯೋಧನಸ್ಯ ಪ್ರೀತೈ ಪ್ರಜಾನನ್ನಪಿ ತಸ್ಯ ವೀರ್ಯಂ. ಇದೇ ಪ್ರಸಂಗ ಬಂದಾಗ ಶ್ರಾವಯಂತಂ ವಚಾನಾನಿ ಆತ್ಮಯಾನಂ ಕರ್ಣೋಭಿ, ಅದನ್ನು ಮುಂದೆ ಭಾಳ ಇದೆ. ಅದೇನಾಯ್ತು ಈಗ, ಅಲ್ಲಿ ಧೃತರಾಷ್ಟ್ರ ಇದೆಲ್ಲ ನೋಡ್ತಾನೆ. ಸಂಜೆಯನ್ನು ಕೇಳ್ತಾನಾಗ ನನಗೆ ಭಾರಿ ಆಶ್ಚರ್ಯ ಆಗ್ತದೆ, ಮಾತಲ್ಲೇ ಬರುತ್ತೆ. ಇಷ್ಟೆಲ್ಲ ಅಂತ ಅಂದ್ಕೊಂಡಿದ್ದಲ್ಲಿ ಭೀಮನಣ್ಣ, ನಾನೀಗ ಇಷ್ಟೆಲ್ಲ ಮಾಡಿ ಕರ್ಣನ ಯಾಕೆ ಕೊಲ್ಲಿಲ್ಲ ಭೀಮಸೇನ, ಅವನಿಗೆ ಅನಿಸ್ತೀಗ ಪೂರ್ತಿ ಕರ್ಣನ ಉಳಿಸಿದ್ದು ಏನೋ ಪರ್ಪಸ್ ಇದೆ ಅಂತೇಳಿ. ಸಂಜಯನಿಗೇನು ಗೊತ್ತಿತ್ತು, ಮನಸ್ಸೊಳಗೆ ಹೇಳ್ತಾ ಇದ್ದ. ಆಗ ಹೇಳ ಶಕ್ತೋಪಿ ನಾವಧಿ ಕರ್ಣಂ ಭೀಮಸೇನೋ ಮಹಾಬಲಃ. ಭೀಮಸೇನ ಉದ್ದೇಶಪೂರ್ವಕ ಕೊಲ್ಲಿಲ್ಲ, ಅರ್ಜುನ ರಿಸರ್ವ್ ಮಾಡೋಕ್ಕೋಸ್ಕರ ಕೊಲ್ಲಿಲ್ವೇ ಹೊರತು ಭೀಮಸೇನ ಅಶಕ್ತಿ ಇಲ್ಲ. ಭಾವ ಡಿಕ್ಲೇರ್ ಮಾಡಿಬಿಟ್ಟಿದೆ, ವಾಕ್ಯನೆಲ್ಲ ಮುಚ್ಚಾಕಿಬಿಡ್ತಾರೆ. ಎಲ್ಲ ಪ್ರಿಂಟಾದ ಮಹಾಭಾರತಲ್ಲೂ ಸಿಗುತ್ತೆ. ಉದ್ದೇಶಪೂರ್ವಕ ಭೀಮಸೇನ ಕೊಲ್ಲಿಲ್ಲೇ ಹೊರತು ಭೀಮಸೇನ ಕರ್ಣ ಏನಾಗಿರಲಿಲ್ಲ, ನೋ ಚಾಲೆಂಜ್ ಅಟ್ ಆಲ್.
ಇದು ಸ್ಪಷ್ಟ ಧೃತರಾಷ್ಟ್ರನ ಪ್ರಶ್ನೆ, ಸಂಜಯನ ಉತ್ತರ. ಸಂಜಯನ ಉತ್ತರ ಯಾತಕ್ಕೆ ನಂಬಬೇಕು ಅಂದರೆ ವರ ಇದೆ, ಮನಸ್ಸು ಗೊತ್ತಾಗಲಿ ಅಂತೇಳಿ. ಅದಕ್ಕೆ ಅದು ಕೇಳಿದೆ, ಯಾಕೆ ಬಿಟ್ಟಿದ್ದು ಅಂತ ಕೇಳಿದ್ರೆ ಅದೆಲ್ಲ ನನಗೆ ಎಲ್ಲಿ ಗೊತ್ತು ಅಂತ ಹೇಳಬೇಕಾಗಿತ್ತು. ನನಗೆ ಅದೆಲ್ಲ ಹೇಳಲಿಲ್ಲ, ತಿಳಿತಾ, ಉದ್ದೇಶಪೂರ್ವಕ. ಆಗುತ್ತೆ, ಎಷ್ಟೋ ಥರ ಉದ್ದೇಶಪೂರ್ವಕ ಅಂತ ನಮಗೆ ಗೊತ್ತಾಗುತ್ತೆ. ಲಾಸ್ಟ್ ಬ್ಯಾಚ್ ಪೇರ್ ಆಡ್ತಿರುತ್ತೆ ಕ್ರಿಕೆಟ್ನಲ್ಲಿ, ಗೊತ್ತಾಯ್ತಾ. ಇವನು ಏನಿರ್ತಾನೆ, ಫಸ್ಟ್ ಸಂಜೆ ಹೊಡೆಯೋನು ಆ ಕಡೆ ಇರ್ತಾನೆ, ಇವನು ಇಲ್ಲಿರ್ತಾನೆ. ಇವನು ಸಾಮಾನ್ಯ ಆಡಕ್ಕೆ ಹೋಗಲ್ಲ ಜಾಸ್ತಿಯಾಗಿ, ಬರೀ ಡಿಫೆನ್ಸ್ ಆಡ್ತಿರ್ತಾನೆ. ಅದಕ್ಕೆ ಇವನು ಹೊಡೆದ್ರೆ ಔಟ್ ಆಗಿಬಿಡ್ತಾರೆ. ಅವನಿಗೆ ಸಪೋರ್ಟ್ ಕೊಡಬೇಕಷ್ಟೇ, ಅವನಿಗೆ ಹೆಲ್ಪ್ ಮಾಡಬೇಕು. ಅವನು ಸುಮ್ಮನೆ ಅಂತಿರ್ತಾನೆ. ಎಷ್ಟೊತ್ತ ಹಾಗಾಗಿದೆ. ಇವಾಗ ಸೆಂಚುರಿ ಒಂದು ಹೊಡೆದಿರ್ತಾನೆ ಅಷ್ಟೇ, ಒಂದು ಹೊಡೆದಿರ್ತಾನೆ ಅವನು ಸೆಂಚುರಿ ಹೊಡೆದಿರ್ತಾನೆ. ಯಾಕೆ? ಇವಾಗ ಸಪೋರ್ಟ್ ಕೊಡೋದಕ್ಕೆ ಮಾತ್ರ ನಿಂತಿರ್ತಾನೆ. ಎಲ್ಲರಿಗೂ ಗೊತ್ತದು ಸಪೋರ್ಟ್ ಕೊಡೋಕೆ ಆಡ್ತಿದ್ದಾರೆ ಇವನು ಅಂತೇಳಿ. ಅವನಿಗೂ ಗೊತ್ತು, ಅವರಿಗೂ ಗೊತ್ತು. ಇದು ಗೊತ್ತಿದ್ದು ಮಾಡೋ ಕೇಸ್ ಇದೆಯಲ್ಲ ನಮ್ಮಲ್ಲಿ. ಈಗ ಗೊತ್ತಿದ್ದು ಮಾಡೋದು ಕಂಡಿದೆ ನಮಗೆ ಇವತ್ತಿನ ದಿವಸ. ಅರ್ಥ ಆಯ್ತಾ? ಅದೇ ನಡೀತಿರೋದು. ಎಷ್ಟು ಮಕ್ಕಳ ಜೊತೆ ಆಟ ಆಡ್ಬೇಕಾದ್ರೂ ಅಷ್ಟೇ, ಅವ್ರನ್ನ ಸೋಲಿಸ್ಬಿಟ್ಟು ಸಿಟ್ಟು ಒಳ್ಳೆ ಕೂತ್ಬಿಟ್ಟು ಜೋರಾಗಿ ಒಳ್ಳೆ ಶುರು ಮಾಡಿಬಿಡ್ತಾರೆ. ಅವ್ರು ಏನು ಮಾಡ್ತಾರಾಗ? ಸೋತ ಮಾಡಿ ಇವರು ಅಂತ ಅವರು ಅರ್ಥ ಮಾಡ್ತಾರೆ. ಅಯ್ಯೋ ನಾನು ಸೋತ್ಬಿಟ್ಟೆ ಎದುರಿಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಾರಿ ಖುಷಿ, ಅವ್ರು ಜಪ್ಪಾಡಿ ನಗ್ದಿರ್ತಾರೆ ಅವ್ರು. ಇದೆಲ್ಲ ಮಕ್ಕಳನ್ನ ಆಡಿಸೋ ರೀತಿ. ಇವರ ಕರ್ಣಾದಿಗಳು ಮಕ್ಕಳಿದ್ದಾಗೆ, ಎಲ್ಲಿ ವಾಯುದೇವರು ಎಲ್ಲಿ ಸೂರ್ಯ, ಅಷ್ಟು ನಡೀತು. ಇದೆಲ್ಲ ಅಲ್ಲಿ ಬಂತು. ಇನ್ನೂ ತುಂಬ ಇದೆ. ಏನೋ ಮಾಡ್ಲಿಕ್ಕೆ ಹೊರಟ ಬೀಸ ಏನೂ ಮಾಡಲಿಲ್ಲ ಅಂತ ಹೇಳ್ತಾರೆ. ಹೊತ್ತಾಗಿದೆ. ಅದನ್ನು ಬಹುಶಃ ಆಗಲೇ ಮುಂದೆ ಏಕಾದಶಿ ದಿವಸ ಪಾಠ. ಮತ್ತೆ ಸೋಮವಾರ, ಮುಂದಿನ ಸೋಮವಾರ ಅಲ್ಲ, ಸೋಮವಾರ ಪಾಠ. ಸೋಮವಾರ ಏಕಾದಶಿ ಅಲ್ಲ, ಅವತ್ತು ಪಾಠ. ಇನ್ನೂ ಭಾಳ ಇದೆ, ಇಲ್ಲೇನು ವಿಷಯಕ್ಕೆ ಬೇಕಾದಷ್ಟೊತ್ತಿದೆ. ಹಾಂ, ಯಾಕೆ ಎಂದೋಗಿದೆ? ಮಂಗಳವಾರ ಅಂತ ಹೇಳಿದ್ರ? ಯಾರು ಹೇಳಿದ್ರು? ಸೋಮವಾರ ಅಲ್ಲ, ಮುಂದೆ ಹೋಗ್ತಿದ್ದಕ್ಕಿದ್ದಾಗ ಸೋಮವಾರ. ಅದಕ್ಕೆ ಏಕಾದಶಿ ಪ್ರಾಯ ಇದೆ. ಅವತ್ತು ಸ್ವಲ್ಪ 9:30ಗೆ ಪಾಠ. ಟ್ರೈನ್ ಬರೋ ಅಷ್ಟು ಲೇಟ್ ಆಗ್ಬೋದು. ಸಾಮಾನ್ಯ ರೈಟ್ ಟೈಮ್ ಅಂದರೆ ಬರ್ತಾನೆ, ಕೆಲಸ ಸಿಗ್ನಲ್ಸೆಲ್ಲ ನಿಂತುಬಿಡ್ತಾನೆ. ಅದಕ್ಕೆ 9:30 ಮುಂದಿನ ಸೋಮವಾರ 9:30 ಏಕಾದಶಿ ಪಾಠ. ಇವತ್ತಾ? ಅದೇ ಒಟ್ಟು ಭೀಮನಿಗೆ ಎಲ್ಲ ರೀತಿಯಲ್ಲೂ ಕರ್ಣ ಸೋತ ಅಂಬೋದು ಇವತ್ತಿನ ಮೇನ್ ಇದು. ಅಂದರೆ ಯಾವ ಇಷ್ಟು ಅರ್ಜುನಿಗೆ ಇಷ್ಟೆಲ್ಲ ಒಂದು ಮೈನಸ್ ಪಾಯಿಂಟ್ ಇದೆ ಅರ್ಜುನನಿಗೆ. ಏನು ಗೊತ್ತಾ? ಕವಚಕುಂಡಲ ಇಲ್ಲದ ಪ್ಲಸ್ ಪಾಯಿಂಟ್ ಆಯಿತು. ಭೀಮನಿಗೆ ಅಲ್ಲಿ ಲೆಕ್ಕನೇ ಇಲ್ಲ. ಅರ್ಥ ಆಯ್ತಾ? ಮತ್ತು ಶಕ್ತಿ ಆಯುಧ ಆಯಿತು. ಈಗಲ ಆತ ಕೂಡ ಶಕ್ತಿ ಆಯುಧ ಇಲ್ಲ. ಶಕ್ತಿ ಆಯುಧ ಹೋಗಿತ್ತಾಲೇನೆ ಕರ್ಣನೇ. ಅರ್ಜುನ ಕೊಲ್ಲಬೇಕಾದ್ರೆ ಶಕ್ತಿ ಆಯುಧ ಇರಲಿಲ್ಲ. ಮತ್ತು ಶಕ್ತಿ ಆಯುಧ ಇದ್ದಾಗಲೇ ಭೀಮ ಗೆದ್ದಿದ್ದು. ಇದು ಭಾರಿ ಇಂಟ್ರೆಸ್ಟಿಂಗ್. ಅರ್ಥ ಆಯ್ತಾ? ಹೋಗ್ಲಪ್ಪ, ಯಾರೋ ಈ ರೀತಿ ಅಂದ್ಕೊಂಡಾಗ ಭಗದತ್ತ ಏನು ಮಾಡ್ತಿದ್ದ? ಭೀಮಾರ್ಜುನರು ಬಿಟ್ಟರೆ ಬೇರೆಯವನು ಬಿಡೋದಿಲ್ಲ ಅಂದ್ಕೊಂಡಿದ್ದ. ಇಲ್ಲಿ ಕರ್ಣ ಅರ್ಜುನಿಗಿಂತ ಭೀಮ ದೊಡ್ಡವರಾಗಿರ್ಬೋದು, ಭೀಮನ ಬಿಡ್ಬೋದಾಗಿತ್ತು. ಗೊತ್ತು, ಅದು ಎಷ್ಟಾಗುತ್ತೆ ಅಂತ ಗೊತ್ತಾಗ್ತದೆ. ಭೀಮನಿಗೆಲ್ಲಕ್ಕಾಗೋದಿಲ್ಲ ಅಂತ ಪೂರ್ತಿ ತಿಳ್ಕೊಂಡೇ ಕರ್ಣ ಬಿಟ್ಟ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಆ ರೀತಿ ವಿಮರ್ಶೆ ಮಾಡಿದಾಗ ನಿಜವಾಗ್ಲೂ ಯಾರು ಹೀರೋ ಅಂತ ಗೊತ್ತಾಗುತ್ತೆ. ಇವ್ರ ಕತೆ ಹೇಳ್ಕೊಂಡು ಸುಮ್ಮನೆ ಪದ ಉಪಯೋಗಿಸ್ಬಿಟ್ರೆ ಆಗೋದಿಲ್ಲ. ವರ್ಣನೆ ಮಾಡೋದು ಭೀಮಸೇನ ಗೋಳಾಡಿಬಿಟ್ಟ. ಇವರು ಇವೆಲ್ಲ ಸೃಷ್ಟಿ ಮಾಡ್ತಾರೆ, ಅದನ್ನೆಲ್ಲ ಕೂಡ ಬರೀ ಸುಳ್ಳು. ಹಾಂ, ಹೌದು, ದೊಡ್ಡ ಯುದ್ಧ ಇದೆ. ಇದರಲ್ಲಿ ಎಲ್ಲ ಇಡೀ ಯಾರಿದ್ರು ಓದಿ, ಅದಕ್ಕೆ ಸ್ಕಿಪ್ ಮಾಡಿಬಿಡ್ತಾರೆ. ಇದನ್ನು ಗೊತ್ತಾಯ್ತಾ? ಸ್ಕಿಪ್ ಮಾಡಿಬಿಟ್ಟು ಆ ಭಾಗ ಮಾತ್ರ ತೊಗೋತಾರೆ. 25 ಬಿಟ್ಟು ಹಾಕಿಬಿಟ್ಟು ಆ ಭಾಗ ಮಾತ್ರ ತೊಗೊಂಡು ಅದರಲ್ಲಿ ಭೀಮಸೇನ ನೋಡಿದರೆ ಹೇಗೆ ನಿಂತಿದ್ದ? ಕರ್ಣ ಗೆದ್ದುಬಿಟ್ಟ. ಎಲ್ಲಿದೆ? ಮುಂದೆ ಹೋಗಿ ನಿಂತ ಆಡಿಕೊಂಡು ಎಲ್ಲ ಬಿಟ್ಬಿಡ್ತಾ ಹೇಳೋದಿಲ್ಲ ಅದನ್ನೆಲ್ಲ ಕೂಡ. ಯಾಕೆ? ಅವ್ರಿಗೆ ಗೊತ್ತಿಲ್ಲ ಒಂದು ಕೇಸು, ಗೊತ್ತಿದ್ದು ಮುಚ್ಚಿಡ್ತಾರೆ ಇನ್ನೊಂದು ಕೇಸು. ಇದು ಎರಡು ರೀತಿ ಆಗಿರೋ ಅನ್ಯಾಯ ಆಗಿರೋದು. ಅಜ್ಞಾನದಿಂದನೂ ಆಯಿತು, ಮಿಥ್ಯಾಜ್ಞಾನದಿಂದನೂ ಆಯಿತು. ಇವಾಗ ಸರಿಯಾಗಿದೆ, ಅದೆಲ್ಲ ಪ್ರಚಾರ. ಅದು ಓದಿದ್ದಕ್ಕೆ ಸಾರ್ಥಕ. ಅದು ಗೊತ್ತಾಯ್ತಾ? ಈ ಮಹಾಭಾರತ ರಾಮ ಇವತ್ತು ನಿಮಗೆ ಕೆಲವು ಮತಗಳಿಂದ ಇವತ್ತು ವಾದ ನಡೆಯೋದು ಕಡಿಮೆ. ಇವತ್ತು ಕಥೆಗಳಿಂದ ನಡೀತಾ ಇದೆ. ಇವತ್ತು ಯಾರೂ ಮತದ್ದು ಯಾರು ಸಿನಿಮಾ ಮಾಡ್ಲಿಕ್ಕೆ ಹೊರಟಿಲ್ಲ. ರಾಮಾಯಣ ಭಾರತ ಪಿಕ್ಚರ್ ಮಾಡಿ ಕೇಳಿಸಿ ಹಾಳು ಮಾಡಿಬಿಟ್ಟಿದ್ದಾರೆ. ಕಾವ್ಯಗಳನ್ನು ಯಾರೂ ಕಾವ್ಯಗಳು ಬರೋದಿಲ್ಲ. ಇಂಥ ಹೊತ್ತಲ್ಲಿ ನಮಗೆ ಆಪತ್ತಿರೋದು ಎಲ್ಲಿಗ? ನಮ್ಮ ಜನ ಓದೋದು ಇಂಥ ಕಥೆಗಳನ್ನು, ಸಿನಿಮಾ ನಾಟಕಗಳನ್ನು, ಅದನ್ನು ಸರಿ ಮಾಡೋ ವ್ಯವಸ್ಥೆ ಬಿಟ್ಬಿಟ್ಟು ನಾವು ಏನೋ ಮಾಡ್ತಾಯಿದ್ರೆ ಅದನ್ನು ಬೇಡ ಅಂತ ಹೇಳೋದಿಲ್ಲ. ಇದು ಬ್ಯಾಲೆನ್ಸ್ ಮಾಡಿ ಒಂದೇ ಕಡೆ ಹೊರಟುಬಿಟ್ರೆ ಬಡಿಸೋರೆ ಮತ್ತೆ ಬಂದು ಅದೇ ತರ್ತಿ ಬೇರೆ ತೊಗೊಂಬ ಅಂತ ಹೇಳೋದಿಲ್ಲ. ಮತ್ತೆ ಹೊಡಿಬೇಕು, ಎಫ್ಸೆತ್ ಕೇಳೋದು ಬೇರೆ ತೊಗೊಳ್ಬೇಕು ಅಂತ ಹೇಳ್ತಾರೆ. ಅದೇ ಕೆಲಸ ಬೇರೆ ಇಲ್ಲೇ ಇಲ್ಲ. ಹಾಗಾಗಿಬಿಡುತ್ತೆ. ತಪ್ಪು. ಬ್ಯಾಲೆನ್ಸ್ ಮಾಡಬೇಕು. ಮಹಾಭಾರತ ಆತ್ಮನಿರ್ಣಯ ಓದದೆ ಹೋದರೆ ಜನಕ್ಕೆ ಎಂದೂ ಎಜುಕೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಶ್ನೆ ಕೇಳ್ತೆ ಏನು ತರ್ಕ ಉತ್ತರ ಕೊಡ್ತೀರಿ ನೀವು ಇದಕ್ಕೆ? ನೋಡಯ್ಯ, ಪುಸ್ತಕ ಹೀಗಿದೆ ತೋರಿಸ್ಬೇಕು ಅಷ್ಟೇ ಹೊರತು ಮಾತಿಗೆಲ್ಲ ನಡೆಯೋದಲ್ಲ ಅದು. ನೀವೆಲ್ಲ ಮುಚ್ಚಾಕಿದ್ದೀರಿ ಅಷ್ಟೇ. ನೋಡಿ, ಇವತ್ತು ಪುಣ್ಯ, ನಮ್ಮ ಪುಣ್ಯ ಅಂದರೆ ಎಲ್ಲ ಪ್ರಿಂಟಲ್ಲೂ ಸಿಗುತ್ತೆ. ಇವತ್ತು ಎಷ್ಟು ಕಡೆ ಮಹಾಭಾರತ ಪ್ರಿಂಟ್ ಆಗಿದೆಯೋ ಯಾರೂ ಇದನ್ನು ತೆಗೆದುಹಾಕಿಲ್ಲ, ಅಷ್ಟೇ ಹಾಗೆ ಇಟ್ಟಿದ್ದಾರೆ. ಅದು ತೋರಿಸ್ಬಿಟ್ರೆ ಬೋದು ಡಾಕ್ಯುಮೆಂಟ್ ನಿಮ್ಮ ಎದುರಿಗೆ ಇದೆ. ಈಗ ಹೇಳ್ತಾ ಇಲ್ಲ, ಅದು ಸಮಸ್ಯೆ ಆಗಿರೋದು. ಅದರಿಂದ ಜನಕ್ಕೆಲ್ಲ ಒಂದು ಮಿಸ್ಗೈಡ್ ಆಗ್ತಾರೆ. ಬೇಕಾಗಿರೋದೊಂದು ಮಾಡ್ತಿರೋದೊಂದು ಆಗಿಬಿಟ್ಟಿದೆ. ಯಾವಾಗಲೂ ಕೂಡ ಇವತ್ತು ಮನೇಲಿ ಸಾಂಬಾರು ಪ್ರೊವಿಷನ್ ಇದೆಯಪ್ಪ ಮನೆ ತುಂಬ. ಇವತ್ತು ಅಡುಗೆ ಏನು ಮಾಡಬೇಕು ಅದು ಇವತ್ತಿನ ಮೇಲೆ ಡಿಪೆಂಡ್ ಆಗುತ್ತದೆ. ಹಬ್ಬನೋ ಹುಣ್ಣಿಮೆನೋ ಶ್ರಾದ್ದನೋ